ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ಇಂದಿನ ವಿವೇಕ ಚೂಡಾಮಣಿ ತರಗತಿಗೆ ಆಧಾರದ ಸ್ವಾಗತ. ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ರಚಿತಾ ಅವರೇ, ಪ್ರಾರ್ಥನೆಯನ್ನು ಮಾಡಿ ತರಗತಿಯನ್ನು ಮುಂದುವರಿಸಿ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ನಮನಗಳು. ಪೂಜ್ಯ ಗುರುಗಳಾದ ಶ್ರೀ ನರಸಿಂಹ ಪ್ರಭುಜಿಯವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ನಮನಗಳನ್ನ ಸಮರ್ಪಿಸುತ್ತಾ, ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯಗ್ಜ್ಯೋತಿಃ ಪರಾತ್ಪರಾ ಜ್ಯೋತಿರೇವ ಜ್ಯೋತಿಃ ಸ್ವಯಂ ಜ್ಯೋತಿಃ ಆತ್ಮ ಜ್ಯೋತಿಃ ಶಿವೋಸ್ಮ್ಯಹಂ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲರಿಗೂ ನಮಸ್ಕಾರ. ಇಂದು ನಾವು ವಿವೇಕ ಚೂಡಾಮಣಿಯ D23 ಪಂಚಕೋಶ ವಿವೇಕವನ್ನ ವಿಜ್ಞಾನಮಯ ಕೋಶದಲ್ಲಿದ್ದೇವೆ ನಾವು. ಇಲ್ಲಿ ಶಂಕರಾಚಾರ್ಯರು ಆತ್ಮ ಅನಾತ್ಮ ವಿವೇಕ ಹೇಳ್ತಾ ನಮ್ಗೆ ವಿಜ್ಞಾನಮಯ ಕೋಶದ ಬಗ್ಗೆ ಹೇಳ್ತಾರೆ. ಸೊ ಜ್ಞಾನಿಯ ದೃಷ್ಟಿಯಲ್ಲಿ ಪ್ರಕಾರ ಕೋಶಗಳಿಲ್ಲ, ಎಲ್ಲ ಆತ್ಮ. ಅಜ್ಞಾನಿಗಳ ದೃಷ್ಟಿಯಲ್ಲಿ ಕೋಶ ಇದೆ ಅಂತ ಹೇಳ್ತಾ ಈ ವಿಜ್ಞಾನಮಯ ಕೋಶದ ಬಗ್ಗೆ ಇನ್ನೂ ಹೆಚ್ಚು ಈ ಟಾಕ್ ಅಲ್ಲಿ ಹೇಳಿದ್ದಾರೆ. ಸೊ ಪ್ರಶ್ನೋತ್ತರಗಳ ಮುಖಾಂತರ ನಾವೆಲ್ಲರೂ ತಿಳ್ಕೊಳ್ಳೋಣ. ಮನಸ್ಸಿನ 4 ಕೆಲಸಗಳು ಯಾವುವು? ಉಡುಪಿ ಹೋಟೆಲ್ ಮಾಣಿಯ ಉದಾಹರಣೆಯಿಂದ ವಿವರಿಸಿ. ಕಾಂತಿಜಿ, ನೀವೇ ಹೇಳ್ತೀರಾ? ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಇದು 4 ಫಂಕ್ಷನ್ಸ್. ಈ ಮಾಣಿದು ಎಕ್ಸಾಂಪಲ್ ತುಂಬಾ ಚೆನ್ನಾಗಿದೆ. ಒಬ್ಬ ಅವರು ಉಡುಪಿದೆ ತಗೋತಾರೆ, ಒಂದ್ ಚಿಕ್ಕ ಹೋಟೆಲ್ ಅಂತ ತಗೋತಾರೆ. ಅಲ್ಲಿ ಅವನು ಬಂದು ಯಾರು ಬಂದ್ರೆ, ಕಸ್ಟಮರ್ ಬಂದ್ರೆ ನಿಮ್ಗೆ ಏನ್ ಬೇಕು ಅಂತ ಕೇಳಿ ಸರ್ವರು ಅವನೇ. ಆಮೇಲೆ ಅಲ್ಲಿ ಒಳಗ್ ಹೋಗ್ತಾನೆ, ಒಳಗ್ ಹೋಗಿ ಏನ್ ತಿಂಡಿ ಕೇಳಿರ್ತಾರೋ ಅದನ್ನ ಮಾಡ್ಕೊಡೋದು ಅವನೇ. ಆಮೇಲೆ ಅದಾದ್ಮೇಲೆ ಕ್ಲೀನ್ ಮಾಡೋದು ಅವನೇ, ದುಡ್ಡಿಸ್ಕೊಳ್ಳೋದು ಅವನೇ. ಸೊ 4 ಕೆಲಸ ಒಬ್ಬನೇ ಮನುಷ್ಯ ಮಾಡ್ತಾ ಇದ್ದಾನೆ. ಅಂದ್ರೆ ಇಲ್ಲಿ ಮನಸ್ಸು ಅಂತಂದಾಗ ಅಂತಃಕರಣ ಅಂತ ಬರುತ್ತೆ. ಅದ್ರಲ್ಲಿ 4 ತರ ಫಂಕ್ಷನ್ಸ್ ಇದೆ, 4 ಅಂಗಗಳಲ್ಲ ಅಂತ ಹೇಳಕ್ ಈ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಅಂದ್ರೆ ಡಿಫ್ರೆಂಟ್ ಟೈಮ್ ಅಲ್ಲಿ ಡಿಫ್ರೆಂಟ್ ಕೆಲ್ಸಗಳು ಮಾಡಕ್ ಸಾಧ್ಯ. ಮನಸ್ಸು ಯಾವಾಗ ಆಕ್ಟಿವ್ ಆಗತ್ತೆ, ಬುದ್ಧಿ ಯಾವಾಗ, ಅಹಂಕಾರ, ಚಿತ್ತ ಎಲ್ಲಾನು ಒಂದೊಂದು ಟೈಮ್ ಅಲ್ಲಿ ಆಕ್ಟಿವ್ ಆಗತ್ತೆ ಅಂತ ಅನ್ನೋದಕ್ಕೆ ಆ ಒಂದು ಹೋಟೆಲ್ ಸರ್ವರ್ದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಅವಾಗ ನಮ್ಗೆ ಕ್ಲೀನ್ ಆಗಿ ಅರ್ಥ ಆಗತ್ತೆ ಅದು ಡಿಫ್ರೆಂಟ್ ಅಲ್ಲ, ಇಟ್ ಇಸ್ ಎಲ್ಲಾನು ಒಬ್ಬರೇ ಮಾಡಬಹುದು. ಈ ಮನಸ್ಸು ಅದೇ ಮಾಡ್ತಾ ಇದೆ, 4 ಕೆಲಸ ಮಾಡ್ತಾ ಇದೆ ಅಂತ ಅನ್ನೋದು ಹೇಳಿದ್ದಾರೆ. ಹಾ, ಕರೆಕ್ಟ್. ಅದೇ ನಾವು ನಮ್ ಪ್ರಕಾರ ಮನಸ್ಸು ಅಂದ್ರೆ ನಾವು ಅದೊಂದೇ ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ. ಸೊ ಈ ಎಕ್ಸಾಂಪಲ್ ಇಂದ ಈ ಕಾಮನ್ ಮ್ಯಾನ್ಗೂ ಈಸಿಯಾಗಿ ಅರ್ಥ ಆಗತ್ತೆ. ಚೆನ್ನಾಗಿ ಕೊಟ್ಟಿದ್ವಿ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಶ್ಲೋಕ ನಂಬರ್ 50
52 ಗುರುಜಿಯವ್ರ ಪ್ರಕಾರ. ಬಟ್ ಆಕ್ಚುಲ್ ವಿವೇಕ ಚೂಡಾಮಣಿದು 184. ಅದರಲ್ಲಿ ಬುದ್ಧೀಂದ್ರಿಯಾಣಿ ಬುದ್ಧಿರಿಂದ್ರಿಯೈಹಿ ಸಾರ್ಧಂ ಸವೃತ್ತಿ ಕರ್ತೃಲಕ್ಷಣಃ ವಿಜ್ಞಾನಮಯ ಕೋಶಃ ಸ್ಯಾಪ್ತುಂಸಃ ಸಂಸಾರಕರಣಂ. ಇವತ್ತು ಇವ್ರು ಇರ್ಬೇಕಾಗಿತ್ತು, ಉಮಾ ಮೇಡಮ್ ಅವ್ರು ಕೇಳ್ಬೋದಾಗಿತ್ತು. ಸೊ ಈ ಶ್ಲೋಕದ ಅರ್ಥ ಕಲ್ಯಾಣಿ ಮೇಡಮ್. ಬುದ್ಧಿ ಮತ್ತು ಅದರೊಟ್ಟಿಗಿರೋ ಯೋಚನೆಗಳು, ಇದೆಲ್ಲ ವಿಜ್ಞಾನಮಯ ಕೋಶ ಅಂದ್ರೆ ಏನಿದೆ ಅಂತ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಅದನ್ನೊಂಚೂರು ವಿವರಣೆ ಕೊಡಿ. ಬುದ್ಧಿ ಅನ್ನೋದು ಅದು ಬುದ್ಧಿ, ಅದ್ರ ಒಳಗಡೆ ಇರುವ ವೃತ್ತಿಗಳು ಅಂದ್ರೆ ಯೋಚನೆಗಳು, ಪಂಚ ಜ್ಞಾನೇಂದ್ರಿಯಗಳು ಇವು ಸೇರಿದ್ರೆ ಅದನ್ನು ವಿಜ್ಞಾನಮಯ ಕೋಶ ಅಂತ ಹೇಳ್ತಾರೆ. ಜ್ಞಾನಮಯ ಕೋಶ ಕರ್ತ ಆಗುತ್ತೆ. ಮನುಷ್ಯನ ಸಂಸಾರಕ್ಕೆ ಬಂಧನಕ್ಕೆ ಬುದ್ಧಿಯೇ ಕಾರಣ. ಮನುಷ್ಯನಿಗೂ ಪ್ರಾಣಿಗಳಿಗೂ ವ್ಯತ್ಯಾಸ ಏನಂದ್ರೆ, ಪ್ರಾಣಿಗಳಿಗೆ ಕೈ ಕಾಲು ಬುದ್ಧಿ ಇದೆ, ಆದ್ರೆ ಮನುಷ್ಯನಿಗೆ ಅತ್ಯಂತ ಶ್ರೇಷ್ಠವಾದ ಬುದ್ಧಿ ಇದೆ. ಬುದ್ಧಿಶಕ್ತಿಯಿಂದ ಮನುಷ್ಯನಿಗೆ ವಿಜ್ಞಾನ, ತಂತ್ರಜ್ಞಾನ, ಇದೀಗ ಚಂದ್ರನ ಮೇಲೆ ಹೋಗೋದು ಇವೆಲ್ಲ ಸಾಧ್ಯ ಆಗುತ್ತೆ. ಪ್ರಾಣಿಗಳಿಗೆ ಈ ಬುದ್ಧಿಶಕ್ತಿ ಕಡಿಮೆ ಇರುತ್ತೆ. ಅದರಿಂದ ಮನುಷ್ಯ ಜನ್ಮ ಬರೋದು ತುಂಬಾ ಕಷ್ಟ. ಯಾಕಂದ್ರೆ ಬುದ್ಧಿಶಕ್ತಿ ಅನ್ನುವ ಯಂತ್ರ ಮನುಷ್ಯನಿಗೆ ಸಿಕ್ಕಿದೆ. ಈ ಬುದ್ಧಿಶಕ್ತಿ ಅನ್ನೋದು ಇದನ್ನು ಸರಿಯಾಗಿ ಉಪಯೋಗ ಮಾಡ್ಕೋಬಹುದು. ಅದಕ್ಕೆ ಅಲ್ವಾ ನಮ್ಗೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಬೇಡ್ಕೊ. ದುರುಪಯೋಗನೂ ಮಾಡ್ಕೋಬಹುದು ಮನುಷ್ಯ. ಬುದ್ಧಿಗಳು ಆದ್ಮೇಲೆ ಮನುಷ್ಯ ಜನ್ಮ ಬುದ್ಧಿ ಇರೋದ್ರಿಂದ ಮನುಷ್ಯ ಶ್ರೇಷ್ಠ ಅಂತ ಹೇಳ್ತಾರೆ. 84 ಲಕ್ಷ ಯೋನಿಗಳು ಆದ್ಮೇಲೆ ಮನುಷ್ಯ ಜನ್ಮ ಬರುತ್ತೆ. ಅದಕ್ಕೆ ದಾಸರು ಮಾನವ ಜನ್ಮ ದೊಡ್ಡದು, ಅದನ್ನು ಹಾಳು ಮಾಡ್ಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಅಂತ ಹೇಳಿದ್ದಾರೆ. ಮನುಷ್ಯ ಉದ್ಧಾರ ಆಗಕ್ಕೆ, ನಾಶ ಆಗಕ್ಕೆ ಬುದ್ಧಿಶಕ್ತಿಯೇ ಕಾರಣ ಆಗುತ್ತೆ. ಮನೆಯೋ ಕಾರಣ ಮನುಷ್ಯನ ಬಂಧ ಮೋಕ್ಷಯೋ. ಮನಸ್ಸು ಮತ್ತು ಬುದ್ಧಿ ಬಂಧಕ್ಕೆ, ಮೋಕ್ಷಕ್ಕೆ ಕಾರಣ ಆಗುತ್ತೆ. ವಿಜ್ಞಾನಮಯ ಕೋಶದಲ್ಲಿ ಬುದ್ಧಿ ಇದೆ, ವಿಚಾರ ಮಾಡುವ ಶಕ್ತಿನೂ ಇದೆ, ನಿರ್ಧಾರ ಮಾಡುವ ಶಕ್ತಿನೂ ಇದೆ. ಇದರಲ್ಲಿ ಯೋಚನೆಗಳು ಇವೆ, ಅಂದ್ರೆ ವೃತ್ತಿಗಳು ಅಂತ. ಜ್ಞಾನೇಂದ್ರಿಯಗಳು ಇವೆ. ಈ ವಿಜ್ಞಾನಮಯ ಕೋಶ ಅಹಂಕಾರದೊಟ್ಟಿಗೆ ಸೇರಿಕೊಂಡು ನಾನು ಕರ್ತ ಅಂದ್ರೆ ನಾನು ಮಾಡೋವನು, ನಾನು ಭೋಕ್ತ ಅನುಭವಿಸೋನು, ನಾನು ಜ್ಞಾತ ತಿಳ್ಕೊಳ್ಳೋವನು ಅಂತ ತಿಳ್ಕೊಳ್ಳುತ್ತೆ. ಅಹಂಕಾರ ಹೇಳಿದಾಗ ಬುದ್ಧಿ ಕೇಳುತ್ತೆ. ಬುದ್ಧಿ ಮತ್ತು ಅಹಂಕಾರವನ್ನು ಬೇರ್ಪಡಿಸಕ್ಕೆ ಆಗೋದೇ ಇಲ್ಲ. ಬುದ್ಧಿ ಮತ್ತು ಅಹಂಕಾರವನ್ನು ವಿವೇಕದಿಂದ ಬೇರ್ಪಡಿಸಬೇಕು. ಇದು ತುಂಬಾನೇ ಚೆನ್ನಾಗಿದೆ ಮೇಡಮ್ ಅಲ್ವಾ? ಬುದ್ಧಿ ಮತ್ತೆ ಅಹಂಕಾರದ್ದು ನಮಗ್ ಗೊತ್ತೇ ಆಗಲ್ಲ. ನಾವು ಅದು ಎಷ್ಟು ಅದು ಒಟ್ಟಿಗೆ ಸೇರಿಸ್ಕೊಂಡ್ಬಿಟ್ಟಿರ್ತೀವಿ ಅಂದ್ರೆ ಅದನ್ನ ಬೇರ್ಪಡಿಸೋ ವಿಧಾನ ಏನು ಮೇಡಮ್? ಅಂದ್ರೆ ಜನರಲ್ ಆಗಿ ಕಾತ್ಯಾಯಿನಿ ಮೇಡಮ್, ಹೆಂಗೆ ಇವಾಗ ನಾರ್ಮಲ್ ಪರ್ಸನ್ಸ್ ಹೆಂಗೆ ಬೇರ್ಪಡಿಸಕ್ಕಾಗತ್ತೆ? ನಮ್ಗೇನೋ ಗುರು ಸಿಕ್ಕಿದೆ ಗೊತ್ತಾಗಲ್ಲ. ಇವಾಗ ನೋಡಿ, ನಾವೇನೆ ಮೊದಲು ಅಯ್ಯೋ ಎಷ್ಟು ಅಹಂಕಾರ ಅಂತ ಮಾತಾಡ್ತೀವಿ ಅಂದ್ರೆ ಯಾರೋ ಕೆಲವರಿಗೆ ಮಾತ್ರ ಅಹಂಕಾರ ಅಂತ. ಬಟ್ ಆಕ್ಚುಲಿ ನೋಡಕ್ ಹೋದ್ರೆ ಅದು ಎಲ್ರಿಗೂ ಅದಿರೋದೇನೆ ಅಹಂಕಾರ. ಹೌದು. ಯಾರೋ ಕೆಲವರು ಜೋರ್ ಮಾಡಿದ್ರೆ ಅವ್ರಿಗೆ ಅಹಂಕಾರ, ಬೇರೆಯವ್ರಿಗೆ ಅಹಂಕಾರ ಇಲ್ಲ ಅಂತ ಆ ರೀತಿಯಲ್ಲಿ ಯೂಸ್ ಮಾಡ್ತಾ ಇದ್ವಿ ಅಹಂಕಾರ ಅನ್ನೋ ಪದನ. ಬಟ್ ಈ ಮರ್ಜರ್ಗೆ ಇದು ಅಹಂಕಾರ ಅನ್ನೋದು. ಯಾವಾಗ ಒಂದ್ಸತಿ ದೇಹ ಮನಸ್ಸು ಬುದ್ಧಿ ನಾನು ಅಂತ ಅನ್ಕೋತೀನಿ, ಅದೇ ಅಹಂಕಾರದ ಕೆಲಸ. ಫಸ್ಟ್ ಕೆಲಸ ಅದೇನೆ. ಅದ್ ಎಲ್ಲಿ ಗೊತ್ತಾಗುತ್ತೆ? ನಾರ್ಮಲ್ ಕೋರ್ಸ್ ಅಲ್ಲಿ ಖಂಡಿತ ಗೊತ್ತಾಗಲ್ಲ. ಯಾಕಂದ್ರೆ ನಾನ್ ದೇಹ ಮನಸ್ಸು ಬುದ್ಧಿ ಅಂತ ತಿಳ್ಕೊಂಡೇನೆ ಎಲ್ಲಾ ಆಕ್ಷನ್ಸ್ ನಡೀತಾರೆ. ಹಾಗಾಗಿ ಅದರಿಂದ ಸೆಪರೇಷನ್ನು ನಾರ್ಮಲ್ ಆಗಿ ಆಗೋದೇ ಇಲ್ಲ. ಈ ಜ್ಞಾನ ಬಂದ್ರೇನೆ ಆಗೋದು. ಏನಂದ್ರೆ ಅದನ್ನ ಪ್ಯೂರಿಫೈ ಮಾಡ್ಕೋಬಹುದು ಸ್ವಲ್ಪ ಮಟ್ಟಿಗೆ. ಈ ಎಲ್ಲ ಒಂದು ಯೋಗ, ಕ್ರಿಯಾ ಯೋಗ, ಭಕ್ತಿ ಯೋಗ ಅಂಥದ್ರ ಮೂಲಕ, ಕರ್ಮಯೋಗ, ಅದ್ರ ಮೂಲಕ
ಅದನ್ನ ಸಾತ್ವಿಕದ ಮಟ್ಟಕ್ಕೆ ತಗೊಂಡ್ ಬರ್ಬೋದು ಅಹಂಕಾರ, ಅಷ್ಟು ಮಟ್ಟಿಗೆ ಆಗತ್ತೆ. ಬಟ್ ಅದನ್ನ ಸೆಪ್ರೇಟ್ ಮಾಡಿಕೊಂಡು ನಾನು ಸಾಕ್ಷಿ ಅಂತ ನೋಡೋ ಒಂದು ಹಂತ ಜ್ಞಾನನೇ. ವಿವೇಕದಿಂದ ಮಾತ್ರ. ಬುದ್ಧಿ ಮೇಲೇನೆ ಹೇಳಿದಾರಲ್ವಾ ಮೇಡಮ್ ಇಲ್ಲಿ ಬುದ್ಧಿನೇ. ಬುದ್ಧಿ ಅಂದ್ರೆ ಅದು ಒಂಥರ ಇದು ಜೀವಾತ್ಮ ಬಗ್ಗೆನೂ ಇದೆ ಅಲ್ವಾ? ಅದೇ ಅದನ್ನ ಕ್ವಶನ್ ಬರ್ಲಿ ಅವಾಗ ಹೇಳಿ. ಅದೇ ಅಂದ್ರೆ ಬುದ್ಧಿಯಲ್ಲಿ ಬೆಳವಣಿಗೆ ಹೋಲ್ಸಿದ್ದಾರೆ. ಈಗ ಪ್ರಾಣಿಗಳ ಜನ್ಮ ಇರುತ್ತಲ್ವಾ, ಪ್ರಾಣಿಗಳ ಜನ್ಮದಿಂದ ಎವಾಲ್ವ್ ಆದ್ರೆ ಆ ಇಂಟೆಲೆಕ್ಟ್, ಎವಾಲ್ವ್ ಆಗಿರೋ ಇಂಟೆಲೆಕ್ಟ್ಗೆ ಮನುಷ್ಯ ಜನ್ಮ ಸಿಗತ್ತೆ. ಸೊ ಅದೇ ಬುದ್ಧಿನೇ. ಅದಕ್ಕೆ ನಾವು ಕೇಳ್ಕೊತೀವಿ, ಹೇಳ್ತಿರ್ತಾರಲ್ಲ, ಒಳ್ಳೆ ಬುದ್ಧಿ ಕೊಡಪ್ಪ, ಒಳ್ಳೆ ವಿಚಾರಗಳನ್ನ ತುಂಬಿಸ್ಕೊಳ್ಳೋ ಅಂತ ಬುದ್ಧಿ ಕೊಡಪ್ಪ ಅಂತ ಕೇಳ್ಕೊತೀವಲ್ಲ. ಸೊ ಇದೇ ಕಲ್ಪ್ರಿಟ್. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಮನೋಮಯ ಕೋಶಕ್ಕೂ ವಿಜ್ಞಾನಮಯ ಕೋಶಕ್ಕೂ ಏನು ವ್ಯತ್ಯಾಸ? ಇವ್ರು ಕಾಂತಿ ಮೇಡಮ್, ಕಲ್ಯಾಣಿ ಮೇಡಮ್ ಇಬ್ರೇ ಅಲ್ವಾ ಮೇಡಮ್ ಇರೋದು? ಇಬ್ರೇ ಕಾಣಿಸ್ತಾ ಇರೋದು. ಹಾ, ಕಾಂತಿ ಮೇಡಮ್ ನೀವ್ ಹೇಳಿ. ಕಾಂತಿಜಿ. ಇದಂ ವೃತ್ತಿ ಅಹಂ ವೃತ್ತಿ ಅಂತ ಎರಡು ಬರುತ್ತೆ. ಕೇಳಿಸ್ತಾ ಅಲ್ವಾ? ಸೊ ಇದಂ ವೃತ್ತಿ ಅಂತಂದ್ರೆ ಆಬ್ಜೆಕ್ಟ್ ಅಂದ್ರೆ ಹೊರಗಡೆ ಇರುವಂತ ವಸ್ತುಗಳದು. ಆಮೇಲೆ ಅಹಂ ವೃತ್ತಿ ಅಂದ್ರೆ ಸಬ್ಜೆಕ್ಟ್ ಆಗತ್ತೆ, ಅಂದ್ರೆ ನಾನು ಅಂತ ಅನ್ನೋದು ಬರುತ್ತೆ. ಸೊ ಇದೆರಡರ ವ್ಯತ್ಯಾಸನೇ ನಮ್ಗೆ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಆಗತ್ತೆ. ಇದಂ ವೃತ್ತಿ ಬರೋದು ಮನೋಮಯ ಕೋಶಕ್ಕೆ, ಅಹಂ ವೃತ್ತಿ ಬರೋದು ವಿಜ್ಞಾನಮಯ ಕೋಶಕ್ಕೆ. ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ, ನಾನಿವಾಗ ಈ ಕ್ಲಾಸ್ ಅಟೆಂಡ್ ಮಾಡ್ತಾ ಇದೀನಿ, AVSC ಕ್ಲಾಸ್ ಅಟೆಂಡ್ ಮಾಡ್ತಾ ಇದೀನಿ ಅಂತಂದ್ರೆ AVSC ಕ್ಲಾಸ್ ಏನಾಗತ್ತೆ, ಅದು ಇದಂ ವೃತ್ತಿ ಆಗತ್ತೆ. ಅಂತಂದ್ರೆ ಮನಸ್ಸು ಬಂದಿದೆ ಅಲ್ಲಿ ಅಂತ ಆಯ್ತು. ಅಹಂ ವೃತ್ತಿಗೆ ನಾನ್ ಅಟೆಂಡ್ ಮಾಡ್ತೀನಿ ಅಂತ ಅನ್ನೋದು ವಿಜ್ಞಾನಮಯ ಕೋಶಕ್ಕೆ ಬರುತ್ತೆ, ಅದು ಅಹಂ ವೃತ್ತಿ ಆಗತ್ತೆ. ಸೊ ಇಲ್ಲಿ ಏನು ಅಂದ್ರೆ ಇದು ತುಂಬಾ ಕ್ಲಾರಿಟಿ ಸಿಕ್ತು. ಏನಪ್ಪಾ ಅಂದ್ರೆ, ನಾನು ಹೂ ಆಮ್ ಐ ಅಂತ ಕೇಳ್ಕೋವಾಗ ಸ್ಮಾಲ್ ಐ ಬಿಗ್ ಐ ಅಂತ ಬಂದಾಗ ಏನದು ಎಲ್ಲಿ ಹೋಗತ್ತೆ ಅಂತ ಅನ್ನೋದು ಯೋಚನೆ ಬಂದಿಲ್ಲ. ಇದರಿಂದ ಗೊತ್ತಾಯ್ತು. ಯಾಕಂದ್ರೆ ಆ ತರ ನಾಲೆಡ್ಜ್ ಒಳಗ್ ಹೋಗ್ತಾ ಇದೆ, ಅದು ಸಮುದ್ರ ಹೋಗ್ತಾನೆ ಇರ್ಬೇಕು. ಅದ್ರ ಬದಲು ಗೋ ಇನ್ವರ್ಡ್ ಅಂತ ಅನ್ನೋದು ಅಲ್ಲಿಗೆ ಫುಲ್ ಸ್ಟಾಪ್ ಇಟ್ಕೊತಿದ್ದೆ. ಬಟ್ ಇದ್ರಲ್ಲಿ ತುಂಬಾ ಚೆನ್ನಾಗಿ ಏನ್ ಬಂದಿದ್ದು ಅಂದ್ರೆ, ನಮ್ಮ ಮನಸ್ಸಿಗೆ ಗೊತ್ತಾಗ್ತಾ ಇರೋದು ಒಂದ್ ಲೆವೆಲ್ ಆದ್ರೆ, ಈಗ ವಿಜ್ಞಾನಮಯ ಕೋಶದಿಂದ ನಮ್ಗೆ ಐ ಅಂತ ಅನ್ನೋದು ಅರ್ಥ ಆಗಕ್ ಸಾಧ್ಯ. ಆತ್ಮ ಅನ್ನೋದು ನಮ್ಗೆ ನಾಲೆಡ್ಜ್ ಅಥವಾ ಈ ಒಂದು ಜ್ಞಾನ ಬರ್ಬೇಕಾದ್ರೆ ಬುದ್ಧಿಗ್ ಮಾತ್ರ ಸಾಧ್ಯ, ಇಂಟೆಲೆಕ್ಟ್ ಮಾತ್ರ ಸಾಧ್ಯ. ಆದ್ರೆ ಮನೋಮಯ ಕೋಶ ಆಗ್ಲಿ ಮನಸ್ಸಿಗಾಗ್ಲಿ ಅದಕ್ಕೆ ಬರೀ ಈ ಒಂದು ಇದಂ ವೃತ್ತಿ ಮಾತ್ರ ಅರ್ಥ ಆಗತ್ತೆ, ಅಹಂ ವೃತ್ತಿ ಗೊತ್ತಾಗಲ್ಲ. ಅದು ಸೆಗ್ರಿಗೇಷನ್ ಅಲ್ಲಿ ಅಂತ ಅನ್ನೋದು. ಯಾಕೆಂದ್ರೆ ನಂಗೆ ವಿಜ್ಞಾನಮಯ ಕೋಶ ಆಮೇಲೆ ಮನೋಮಯ ಕೋಶಕ್ಕೆ ಯಾವಾಗ ಕನ್ಫ್ಯೂಷನ್. ವಿಜ್ಞಾನ ಅಂತಾರೆ, ಅದ್ ಹೇಗೆ ವಿಜ್ಞಾನ ಅಂತ ಎಕ್ಸಾಕ್ಟ್ ಟ್ರಾನ್ಸ್ಲೇಟ್ ಮಾಡ್ಕೊಂಡ್ರೆ ಸೈಂಟಿಫಿಕ್ ಅಂತ ಆಗ್ಬಿಡುತ್ತೆ. ಅದಲ್ಲ ಅನ್ನೋದು ಗೊತ್ತು. ಆದ್ರೆ ಈ ಒಂದು ಅಹಂ ವೃತ್ತಿ ಇದಂ ವೃತ್ತಿ ಅಂತ ಹೇಳದ್ ಇಲ್ಲಿ ಟಾಕ್ ಅಲ್ಲಿ ತುಂಬಾ ಚೆನ್ನಾಗಿ ಹೇಳಿದಾರೆ ಗುರುಜಿ. ಸೊ ನಾನು ಅಂತ ಬಂದಾಗ ಅದು ವಿಜ್ಞಾನಮಯ ಕೋಶಕ್ಕೆ ಹೋಗತ್ತೆ ಅಂತಂದ್ರೆ, ಅಲ್ಲಿ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಕರೆಕ್ಟ್ ಆಗಿರ್ಬೇಕು. ಅಜ್ಞಾನ ಅಲ್ಲಿರೋದು, ಅಲ್ಲಿಂದ ಹೋಗ್ಬೇಕು. ಆ ಜ್ಞಾನ ಬರ್ಬೇಕಾಗಿರೋದಲ್ಲಿ ಇದಕ್ಕೆ ಆಟೋಮ್ಯಾಟಿಕ್ ಆಗಿ ಅದ್ರ ಪ್ರೊಜೆಕ್ಷನ್ ಬರುತ್ತೆ ನಮ್ಗೆ ಈ ಒಂದು ಬುದ್ಧಿಯಿಂದ. ಅದು ಆಕ್ಚುಲಿ ನಾವು ಮುಂದೆ ಬರುತ್ತಲ್ಲ, ಮನಸ್ಸು ಬುದ್ಧಿನೇ ಕೇಳಬೇಕು, ಗಂಡ ಹೆಂಡತಿ ಅಂತ ನೋಡಿ ಹೇಳ್ತಾರಲ್ಲ. ಆದ್ರೆ ಅದು ಮನಸ್ಸೇ ಹೋಗ್ತಿರತ್ತೆ, ಬುದ್ಧಿ ಏನು ಕೇಳಲ್ಲ. ವಿವೇಕ ಇಲ್ದಿರ ಕೆಲಸ ಮಾಡ್ತೀವಿ ಅಂತ ಅನ್ನೋದು ಅಲ್ಲೂ ಗೊತ್ತಾಗತ್ತೆ. ಸೊ ಈ ಒಂದು ನಾನು ಅಂತಂದಾಗ ವಿಜ್ಞಾನಮಯ ಕೋಶ ಬರುತ್ತೆ. ಇದು ಮನೋಮಯ ಕೋಶದಲ್ಲೂ ಇದಂ ವೃತ್ತಿ, ಎಲ್ಲಾ ಹೊರಗಿನ ಪ್ರಪಂಚದ್ದೆಲ್ಲ ಅಥವಾ ನನ್ನಲ್ಲೇ ನನ್ನ ಬೇರೆದು ಅಂತ ನಾ ಕಾಣ್ಕೋತೀನಲ್ಲ, ಆತ್ಮ ಬಿಟ್ಟು ಮಿಕ್ಕಿದ್ದೆಲ್ಲಾನು ಅದು ಇದಂ ವೃತ್ತಿ ಆಗತ್ತೆ. ಅಂದ್ರೆ ಈಗ ನಾವು ಅಜ್ಞಾನ ಇರೋದು ಬುದ್ಧಿಯಲ್ಲಿ ಅಲ್ವಾ ನಿಮ್ ಪ್ರಕಾರ? ಅಂದ್ರೆ ಈಗ ಕಾತ್ಯಾಯನಿ ಮೇಡಮ್ ನೀವ್ ಒಂದ್ಸಲ ಮೆಸೇಜ್ ಹಾಕಿದ್ರಿ ಅಲ್ಲ, ನಾವು ತತ್ವಮಸಿ ಅಂದ್ರೆ ಯು ಆರ್ ದಟ್, ಅದನ್ನ ನಾವು ಬುದ್ಧಿಗ್ ಹೇಳ್ತಾ ಇರ್ತೀವಿ ಅಲ್ವಾ? ಅದೇ ಗುರುಜಿ ಹತ್ರ ಏನೋ ಕ್ಲಾರಿಫೈ ಏನೋ ಮೆಸೇಜ್ ಹಾಕಿದ್ರಿ ನೀವು ಗ್ರೂಪ್ ಅಲ್ಲಿ. ಈಗ ಇದ್ರಲ್ಲಿ ಗುರುಜಿ
ಆತ್ಮಜ್ಞಾನ ಯಾರಿಗೆ ಅಂದ್ರೆ ಬುದ್ಧಿಗೆ ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಸ್ವಲ್ಪ ಕ್ಲಾರಿಟಿ ಇಟ್ಕೋಬೇಕು. ಬುದ್ಧಿಗೆ ಅಂದ್ರೆ ಬುದ್ಧಿ ಇದು ಇನ್ಸ್ಟ್ರೂಮೆಂಟ್ ಆಕ್ಚುಲಿ. ಆದ್ರೆ ಜ್ಞಾನ ಬರೋದು ಅಜ್ಞಾನ ಬರೋದು ಬುದ್ಧಿಯಲ್ಲೇ ಬರೋದು. ಬಟ್ ಅದನ್ನ ತಿಳ್ಕೊಳ್ಳೋದು ಯಾರು, ಅದು ಅಲ್ಲಿ ನಮ್ಗೆ ಕ್ಲಾರಿಟಿ ಇರ್ಬೇಕು. ಈಗ ಬುದ್ಧಿಯಲ್ಲಿ ಚಿದಾಭಾಸ ರಿಫ್ಲೆಕ್ಷನ್ ಆಗುತ್ತೆ. ಈ ಚಿದಾಭಾಸ ಏನು ಆಕ್ಚುಲಿ ಏನು? ಚಿದಾಭಾಸ ಆಕ್ಚುಲಿ ಅದು ಸಚ್ಚಿತ್ ಆನಂದ ಸ್ವರೂಪ, ಜೀವಾತ್ಮ, ಆಕ್ಚುಲಿ ಜೀವಾತ್ಮ. ಬಟ್ ಇಲ್ಲಿ ಬಂದು ಒಂದ್ಸರ್ತಿ ಬುದ್ಧಿಯಲ್ಲಿ ಪ್ರೊಜೆಕ್ಟ್ ಆದ್ಮೇಲೆ, ರಿಫ್ಲೆಕ್ಟ್ ಆದ್ಮೇಲೆ, ಇದ್ರ ಜೊತೆಗೆ ಸೇರ್ಕೊಂಡ್ಬಿಟ್ಮೇಲೆ ಇಲ್ಲಿ ಬುದ್ಧಿನಲ್ಲಿ ಏನೇನು ಆಲೋಚನೆಗಳು, ದೇಹ ಮನಸ್ಸು ಬುದ್ಧಿ ಅಂತ ಆಲೋಚನೆಗಳು ಬರುತ್ತಲ್ಲ, ಅದನ್ನ ತನ್ನದು ಅಂತ ಇದು ಯಾವಾಗ ಒಂದ್ಸರ್ತಿ ಈ ಒಂದು ಚಿದಾಭಾಸ ಒಪ್ಕೊಳ್ಳುತ್ತೋ, ಯಾಕೆ ಒಪ್ಕೊಳ್ಳುತ್ತೆ ಅಂದ್ರೆ ಆ ಅಂತಃಕರಣದಲ್ಲಿ ಅಹಂಕಾರನೂ ಇದೆ. ಆ ಅಹಂಕಾರದ ಕೆಲಸ ಏನು? ಅದು ಚಿತ್ ಜಡ ಗ್ರಂಥಿ. ಸೊ ಅದೇನ್ ಮಾಡುತ್ತೆ, ಈ ಬುದ್ಧಿಯಲ್ಲಿ ದೇಹ ಮನಸ್ಸು ಬುದ್ಧಿ ಅನ್ನೋ ಆಲೋಚನೆಗಳು ಬಂದಾಗ ಅಹಂಕಾರದ ಕೆಲಸ ಏನು ಅಂದ್ರೆ, ಇದು ನಾನು, ಯಾವುದೋ ಚಿದಾಭಾಸ ಅನ್ನೋದು ನಾನು. ನಿಜವಾಗ್ಲೂ ಆ ನಾನುಗೆ ಆಕ್ಚುಲಿ ಯಾವ್ದ್ರದ್ದು ಸಂಪರ್ಕ ಇಲ್ಲ. ಹಾಗೆ ನೋಡಕ್ ಹೋದ್ರೆ ಅದು ಶುದ್ಧವೇ ನಾನು, ನಿಜವಾಗ್ಲೂ ನೋಡಕ್ ಹೋದ್ರೆ ಅದು ಜೀವಾತ್ಮನೆ. ಆದರೆ ಇಲ್ಲಿ ರಿಫ್ಲೆಕ್ಟ್ ಆದ ತಕ್ಷಣ ಏನಾಗತ್ತೆ ಅಂದ್ರೆ, ಅಹಂಕಾರ ಇದೆರಡನ್ನು ಒಂದಕ್ಕೊಂದಕ್ಕೆ ಪರಸ್ಪರ ಆರೋಪ ಮಾಡ್ಬಿಡುತ್ತೆ. ಜಡದ ಗುಣಲಕ್ಷಣಗಳನ್ನ ಈ ಚೈತನ್ಯದ ಮೇಲೆ. ಯಾವ್ದಿದು? ಈ ಚೈತನ್ಯ ಚಿದಾಭಾಸ ಆಕ್ಚುಲಿ ಅದು ಜೀವಾತ್ಮ. ಆದರೆ ಈಗೇನಾಗುತ್ತೆ, ಈ ಒಂದು ಪರಸ್ಪರ ಆರೋಪ, ಜಡದನ್ನ ಚೈತನ್ಯದ ಮೇಲೆ, ಚೈತನ್ಯದನ್ನ ಜಡದ ಮೇಲೆ ಆರೋಪ ಮಾಡಿದಾಗ ಏನಾಗುತ್ತೆ, ಇದಕ್ಕೆ ಲಿಮಿಟೆಡ್ ನಾನು ಅನ್ನೋ ಒಂದು ಭಾವನೆ ಬಂದಿದೆ. ಜೀವ ನಾನು ಅಂತ ತಿಳ್ಕೊಳ್ಳುತ್ತೆ. ಜೀವಾತ್ಮನ ಸ್ಥಾನದಿಂದ ಜೀವದ ಸ್ಥಾನಕ್ಕೆ ಇಳಿದು ಬಿಡುತ್ತೆ ಚಿದಾಭಾಸ. ಸೊ ಇಲ್ಲಿ ಅಜ್ಞಾನ ಇರೋದು ಬುದ್ಧಿಗೆ, ಆದ್ರೆ ಆ ಅಜ್ಞಾನವನ್ನ ಒಪ್ಪಿಕೊಂಡಿರೋದು ಚಿದಾಭಾಸ ಅಥವಾ ಜೀವ. ಯಾರು ಆಗಿದ್ನೋ ಅವನು ಈ ಒಂದು ದೇಹ ಮನಸ್ಸು ಬುದ್ಧಿ ನಾನು ಅಂತ ಈ ಅಹಂಕಾರದ ದೆಸೆಯಿಂದ ಒಪ್ಕೊಂಡು. ಹಾಗಾಗಿ ಯಾರಿಗೆ ಅಜ್ಞಾನ ಬಂದಿದ್ದು? ಆಕ್ಚುಲಿ ಜೀವಾತ್ಮನಿಗೆ, ಅಂದ್ರೆ ಜೀವನಾಗಿ ತನ್ನನ್ನು ತಾನು ಲಿಮಿಟೆಡ್ ಅಂತ ಒಪ್ಕೊಂಡ್ಬಿಟ್ಟಿರೋದ್ರಿಂದ ಇಲ್ಲಿ ಒಂದು ಅಜ್ಞಾನ ಅವರಿಗೆ ಬಂತು. ಬರೋದು ಅಜ್ಞಾನ ಬರೋದು, ಜ್ಞಾನ ಬರೋದು ಬುದ್ಧಿಯಲ್ಲಿ ಬರುತ್ತೆ. ಆದ್ರೆ ಆತ್ಮಜ್ಞಾನದ ಪಾಠ ಯಾರಿಗೆ ಅಂದ್ರೆ ಇದರಲ್ಲಿ ಬುದ್ಧಿಗೆ ಅಂತ ಹೇಳಿದ್ದಾರೆ. ಬುದ್ಧಿಗೆ ಅಂತ ಹೇಳಿದ್ರೆ ನಾವಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂದ್ರೆ, ಬುದ್ಧಿ ಮತ್ತು ಚಿದಾಭಾಸದ ಕಾಂಬಿನೇಷನ್ ಏನಿದೆ ಅದಕ್ಕೆ ಅನ್ನೋದನ್ನ ತಿಳ್ಕೊಳ್ಳಿ. ಯಾಕೆಂದ್ರೆ ಬುದ್ಧಿಗೆ ಚೈತನ್ಯ ಇಲ್ದೇನೆ ಯಾವ ಕೆಲಸಗಳು ನಡೆಯಲ್ಲ. ಸೊ ಚೈತನ್ಯ ಅದ್ರ ಜೊತೆಗೆ ಇದ್ದೇ ಇರುತ್ತೆ. ಆ ಚೈತನ್ಯ ತಪ್ಪು ತಿಳ್ಕೊಂಡಿರುತ್ತೆ ಇವಾಗ, ನಾನ್ ಲಿಮಿಟೆಡ್. ಸೊ ಈಗ ವಿಜ್ಞಾನ ಇದೆ ಬುದ್ಧಿಯಲ್ಲಿ, ಅದನ್ನ ಒಪ್ಕೊಂಡಿದೆ. ಮುಂದೆ ಗುರುಗಳ ಒಂದು ಪಾಠ ಆದಾಗ ಏನಾಗುತ್ತೆ, ಕಿವಿಗೆ ಶ್ರವಣ ಕೇಳಿಸ್ಕೊತೀವಿ. ಕೇಳಿಸ್ಕೊಂಡಾಗ ಆ ಪಾಠ ಬುದ್ಧಿಯಲ್ಲಿ ಬರುತ್ತೆ. ಒಂದು ಸ್ಕ್ರೀನ್ ತರ, ಟಿವಿ ಸ್ಕ್ರೀನ್ ತರ ಬುದ್ಧಿಯಲ್ಲಿ ಬರುತ್ತೆ. ನೀನು ದೇಹ ಮನಸ್ಸು ಬುದ್ಧಿಯಲ್ಲ, ನೀನು ಆತ್ಮಸ್ವರೂಪ ಅಂತ ಬರುತ್ತೆ. ಅವಾಗ ಇದೇನಾಗುತ್ತೆ, ಜೊತೆನಲ್ಲಿ ಸೇರ್ಕೊಂಡಿರುತ್ತಲ್ಲ ಇದು ಈ ಜೀವ ಚಿದಾಭಾಸ, ಇಟ್ ಈಸ್ ನಥಿಂಗ್ ಬಟ್ ಜೀವಾತ್ಮ. ಆದ್ರೆ ಈಗ ಲಿಮಿಟೆಡ್ ಅಂತ ಅನ್ಕೊಂಡ್ಬಿಟ್ಟಿದೆ. ಈಗ ಇದಕ್ಕೆ ಈ ಪಾಠ ಬಂತು. ಎಲ್ಲಿ ಬಂತು? ಬುದ್ಧಿಯಲ್ಲಿ ಬಂತು. ಬುದ್ಧಿಯನ್ನು ಸ್ಕ್ರೀನ್ ಒಳಗಡೆ ಆ ಪಾಠ ಕಾಣಿಸ್ಕೊಳ್ತು. ಆವಾಗಿದು ಮುಂಚೆ ಬೇರೆದನ್ನು ಒಪ್ಕೊಂಡಿತ್ತಲ್ಲ, ಇವಾಗ ಇದನ್ನು ಕೂಡ ಹೌದು ನಾನ್ ದೇಹ ಮನಸ್ಸು ಬುದ್ಧಿಯಲ್ಲ, ನಾನು ಆತ್ಮಸ್ವರೂಪ ಅಂತ ಅದನ್ನು ತಗೊಳ್ತು. ಆ ಯೋಚನೆ ತಗೊಳ್ತು. ಆದ್ರೆ ತಗೊಂಡ ತಕ್ಷಣ ಆಗ್ಬಿಡಲ್ಲ ಕೆಲಸ. ಯಾಕೆಂದ್ರೆ ಹಳೆದೆಲ್ಲ ಸೇರ್ಕೊಂಡಿದೆ, ಗಟ್ಟಿಯಾಗಿ ಕೂತ್ಕೊಂಡಿರೋದು. ಇದು ಹೊಸ ತಗೊಳ್ತು. ಸೊ ಅಲ್ಲಿ ಮತ್ತೆ ತರ್ಕ ಶುರುವಾಯ್ತು. ಹೆಂಗೆ, ಯಾಕೆ, ಯಾವ ತರಹ ನಾನು ಅನ್ಲಿಮಿಟೆಡ್, ಯಾವ ತರ ಲಿಮಿಟೆಡ್ ಅನ್ನೋದೆಲ್ಲ ಬಂತು. ಅದಕ್ಕೆ ಮತ್ತೆ ಮತ್ತೆ ಟೀಚಿಂಗ್ಗಳೆಲ್ಲ ಬಂತು. ಟೀಚಿಂಗ್ ಎಲ್ಲ ಬುದ್ಧಿಲೇ ಬರೋದು. ಆದ್ರೆ ನಿಜವಾಗ್ಲೂ ತಿಳ್ಕೊಳ್ಳೋದು ಯಾರು? ಜೀವ ಅಂತ ಕರೆಸ್ಕೊಳ್ತಾ ಇರುವಂತ ಜೀವ. ಅದನ್ನ ಯಾವಾಗ್ಲೂ ಜ್ಞಾಪಕ ಇದೆ. ಇಲ್ಲಿ ಆತ್ಮಜ್ಞಾನದ ಪಾಠ ಬುದ್ಧಿಗೆ ಅಂದ್ರೆ ಜೀವಾತ್ಮನಿಂದ ಚೈತನ್ಯವನ್ನು ಪಡ್ಕೊಂಡಿರುವಂತಹ ಬುದ್ಧಿ. ಅಲ್ಲಿ ಎರಡಕ್ಕೂ ಕಾಂಬಿನೇಷನ್ ಇದೆ. ಆ ಕಾಂಬಿನೇಷನ್ಗೆ ಆತ್ಮಜ್ಞಾನ.
ಬರೀ ಬುದ್ಧಿಗೆ ಅಂತ ತಗೊಂಡ್ಬಿಟ್ರೆ ಇನ್ನೊಂದ್ಸತಿ ಕೇಳ್ತಾರೆ ಗುರುಜಿ, ತುಂಬಾ ಸರಿ ಹಿಂದೆ ಕೇಳೋರು ಗುರುಜಿ, ಯಾರಿಗ್ರಿ ಆತ್ಮಜ್ಞಾನ ಅಂತ ಕೇಳೋರು. ಹಲವಾರು ಸರ್ತಿ ಬುದ್ಧಿಗೆ ಅಂತ ಹೇಳಿದ್ರು. ನಾವು ಬುದ್ಧಿಗೆ ಅಂತ ಹೇಳಿದ್ರೆ, ಬುದ್ಧಿಗ ಅದು ಇನ್ಸ್ಟ್ರೂಮೆಂಟ್, ಅದಕ್ಕೆ ಯಾವ ಜ್ಞಾನ ಅಂತ. ಇನ್ನೊಂದ್ಸರ್ತಿ ಆತ್ಮನಿಗೆ ಅಂತ ಏನಾದ್ರು ಹೇಳಿದ್ರೆ, ಆತ್ಮನಿಗೆ ಏನಾಗಿಲ್ಲ ರೀ, ಆತ್ಮ ಆರಾಮಾಗಿದೆ. ಅಯ್ಯೋ ಏನಪ್ಪ ಇದು, ಹಿಂಗೆ ಹೇಳಿದ್ರೆ ಹಂಗೆ ಹೇಳ್ತಾರೆ, ಹಂಗೆ ಹೇಳಿದ್ರೆ ಹಿಂಗೆ ಹೇಳ್ತಾರೆ ಅಂತ. ಸೊ ಆ ಕ್ಲಾರಿಟಿ ನೀವು ಇಟ್ಕೋಬೇಕು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಬುದ್ಧಿ ಇನ್ಸ್ಟ್ರೂಮೆಂಟೇನೆ, ಆದ್ರೆ ಬುದ್ಧಿ ಜೊತೆನಲ್ಲಿ ಯಾವುದು ಸಂಪರ್ಕ ಪಡ್ಕೊಂಡು ತಾನು ಲಿಮಿಟೆಡ್ ಅಂತ ತಿಳ್ಕೊಂಡಿರೋದು ಕಾನ್ಶಿಯಸ್ ಎಂಟಿಟಿ. ಆ ಕಾನ್ಶಿಯಸ್ ಎಂಟಿಟಿಗೆ, ಆ ಚೈತನ್ಯಕ್ಕೆ ಪಾಠ ಇಂಡೈರೆಕ್ಟ್ಲಿ ಥ್ರೂ ಬುದ್ಧಿ ಅನ್ನೋದು ಕ್ಲಾರಿಟಿ ಇದೆ. ಅಂದ್ರೆ ಜೀವಾತ್ಮಗೆ ಅಂತ ಇದ್ರಲ್ಲೇನೆ ಒಂದ್ ಕಡೆ ಹೇಳ್ತಾರೆ ಆತ್ಮಕ್ಕೆ ಏನಾಗಿಲ್ಲ, ಬುದ್ಧಿಗೆ ಪಾಠ ಅಂತ. ಇದೇ ಟಾಕಲ್ಲೇ ಬರುತ್ತೆ. ಆತ್ಮ ಆರಾಮಾಗಿದೆ ಅಂತ ಹೇಳ್ತಾರೆ. ಕೋರ್ಸ್ ಆತ್ಮ ಆರಾಮಾಗಿದೆ, ಬಟ್ ಆತ್ಮನ ರಿಫ್ಲೆಕ್ಷನ್ ಇಲ್ಲಿ ಬಂದು ತಾನ್ ಲಿಮಿಟೆಡ್ ಅಂತ ತಿಳ್ಕೊಳ್ತಾ ಇದೆಯಲ್ಲ. ಇವಾಗ ಇಲ್ಲಿ ಏನಾಗುತ್ತೆ, ಇವಾಗ ನಮ್ಮನ್ನೇ ತಗೊಂಡ್ರೆ, ಇವಾಗ ನಾನು ಲಿಮಿಟೆಡ್ ಅಂತ ನಾನು ತಿಳ್ಕೊಂಡೆ. ಯಾರು ತಿಳ್ಕೊಂಡಿರೋದು? ದೇಹ ತಿಳ್ಕೊಳುತ್ತಾ? ದೇಹ ತಿಳ್ಕೊಳಕ್ಕಾಗತ್ತಾ? ದೇಹ ಜಡ. ಅದೇ ತರ ಮನಸ್ಸು ತಿಳ್ಕೊಳಕ್ಕಾಗತ್ತಾ? ಮನಸ್ಸು ಜಡ, ಬುದ್ಧಿನೂ ಜಡ. ತಿಳ್ಕೊಂಡಿರೋದು ಯಾರು? ಕಾನ್ಶಿಯಸ್ ಎಂಟಿಟಿನೇ, ಚೈತನ್ಯವೇ ತಿಳ್ಕೊಂಡಿರೋದು ನಾನ್ ಲಿಮಿಟೆಡ್ ಅಂತ. ಯಾತಕ್ಕೆ ತಿಳ್ಕೊಂಡಿದೆ ಅಂದ್ರೆ ಇದ್ರ ಜೊತೆನಲ್ಲಿ ಸಂಪರ್ಕ ಬಂದ್ಬಿಟ್ಟಿರೋದ್ರಿಂದ. ಇವೆಲ್ಲ ಲಿಮಿಟೆಡ್, ದೇಹ ಲಿಮಿಟೆಡ್, ಮನಸ್ಸು ಲಿಮಿಟೆಡ್, ಬುದ್ಧಿ ಲಿಮಿಟೆಡ್. ಇದ್ರ ಜೊತೆ ಗಂಟ್ಕೊಂಡು ಬಿಟ್ಟಿರೋದ್ರಿಂದ ನಾನ್ ಲಿಮಿಟೆಡ್ ಅನ್ನೋ ಭಾವನೆ ಆ ಒಂದು ಚೈತನ್ಯಕ್ಕೆ ಬರ್ತಾ ಇದೆ. ಪಾಠ ಯಾರಿಗೆ? ಚೈತನ್ಯಕ್ಕೆ ಪಾಠ. ಲಿಮಿಟೆಡ್ ಅಂತ ತಿಳ್ಕೊಂಡಿರೋ ಚೈತನ್ಯ. ಇವಾಗ ಒಬ್ಬ ಆಕ್ಟರ್ದು ಉದಾಹರಣೆ ನೀವು ತಗೊಂಡ್ರೆ, ಒಬ್ಬ ಆಕ್ಟರ್ ಅವನು ಕಳ್ಳನ ಪಾತ್ರ ಮಾಡ್ತಾ ಇರ್ತಾನೆ ಅಂತ ತಿಳಿ. ಕಳ್ಳನ ಪಾತ್ರದಲ್ಲಿ ಮಾಡ್ಬಿಡ್ತಾನೆ, ನಾನು ಕಳ್ಳಾನೆ ಅಂತ ತಿಳ್ಕೊಂಡಿರ್ತಾನೆ. ಈಗ ಅವನಿಗೆ ನೀನ್ ಕಳ್ಳ ಅಲ್ಲ, ನೀನ್ ಆಕ್ಟರು ಅಂತ ಯಾರೋ ಒಬ್ರು ಬಂದು ಹೇಳ್ತಾರೆ. ಆಗ ತಿಳ್ಕೊಳ್ಳೋನು ಯಾರು? ಆಕ್ಟ್ರೇ ತಿಳ್ಕೊಳ್ಳೋದು, ಕಳ್ಳ ತಿಳ್ಕೊಳ್ಳಲ್ಲ. ಕಳ್ಳ ಒಂದು ರೋಲು ಮಾಡ್ತಾ ಇರೋದು, ರೋಲ್ ಅದು. ಸೊ ಇಲ್ಲಿ ಜೀವ ಅಂತ ಬಂದ್ರೆ ಜೀವಾತ್ಮನೇ ತಿಳ್ಕೊಳ್ಳೋದು. ಯಾಕೆಂದ್ರೆ ಆ ಜೀವಾತ್ಮನೇ ಜೀವನಾಗಿರೋದು, ಆಕ್ಟರೇ ಕಳ್ಳನಾಗಿರೋದು. ಕಳ್ಳ ತಿಳ್ಕೊಳ್ಳೋದಕ್ಕಿಂತ ಆಕ್ಟರು ನಾನ್ ಕಳ್ಳ ಅಲ್ಲ ಅಂತ ತಿಳ್ಕೊತಾನೆ. ನಾನು ದೇಹವಲ್ಲ, ಮನಸ್ಸಲ್ಲ, ಬುದ್ಧಿಯಲ್ಲ, ನಾನು ಶಿವಸ್ವರೂಪ ಅಂತ ತಿಳ್ಕೊಳ್ಳೋದು ಯಾವುದು ತನ್ನನ್ನು ತಾನು ಲಿಮಿಟ್ ಅಂತ ತಿಳ್ಕೊಂಡಿದ್ಯೋ ಆ ಒಂದು ಚೈತನ್ಯ. ಅದು ಕ್ಲಾರಿಟಿ ಇರುತ್ತೆ. ಇಲ್ಲಿ ಮಧ್ಯೆ ಆ ಥರ ಕನ್ಫ್ಯೂಷನ್ ಬರುತ್ತೆ ಈ ಟಾಕಲ್ಲಿ. ಮತ್ತೆ ಮುಂದಿನ ಟಾಕಲ್ಲಿ ಸ್ವಲ್ಪ ಕ್ಲಾರಿಫಿಕೇಶನ್ ಬರುತ್ತೆ. ಇದನ್ನ ಯಾವತ್ತೂ ನಾವು ಜ್ಞಾಪಕ ಇಟ್ಕೊಂಡು, ಅಂದ್ರೆ ಚಿದಾಭಾಸನೇ ಅಲ್ವಾ ಇದು? ಇವಾಗ ನೀವು ಚೈತನ್ಯ ಅಂತ ಏನ್ ಹೇಳ್ತೀರೋ ಅದೇ ಚಿದಾಭಾಸ. ಚಿದಾಭಾಸ ಈ ಮನಸ್ಸು ಅಥವಾ ಬುದ್ಧಿ ಒಟ್ಟಿಗೆ ಇದ್ದಾಗ ಅದು ಅದೇ ತರ ಐಡೆಂಟಿಫೈ ಮಾಡ್ಕೋತಾ ಇರತ್ತೆ. ಯಾವಾಗ ಈ ಆತ್ಮದ ಕಡೆ ಬಂದಾಗ, ಅಂದ್ರೆ ಇದನ್ ಬಿಟ್ಟಾಗ, ಅವಾಗ ನಾನು ಇದು ಮನಸ್ಸು, ಬುದ್ಧಿ, ಅಹಂಕಾರ ಅದು ಯಾವುದು ಅಲ್ಲ ಅಂತ ಅನ್ನೋದು ತಿಳುವಳಿಕೆ ಬರುತ್ತೆ. ಇವಾಗ ನಮ್ಮನ್ನೇ ನಾವು ಈ ಪ್ರೋಸೆಸ್ ಅಲ್ಲಿ ಈಗ ಫಸ್ಟ್ ಟೈಮ್ ಅನ್ಕೋತೀವಿ, ಇವಾಗ ನಾನು ರಜಿತಾ ಮಾತಾಡ್ತಾ ಇದ್ದೀವಿ ಅಂತ ಅನ್ಕೊಳ್ಳಿ. ಆಮೇಲೆ ಗುರುಗಳು ಹೇಳ್ತಾರೆ, ಇಲ್ಲ ನೀನು ಸಾಕ್ಷಿ, ನೀನು ರಜಿತಾ ಮಾತಾಡ್ತಾ ಇರೋದನ್ನ ನೀನ್ ನೋಡ್ಬೋದು, ನಿನ್ನನ್ನು ನೋಡ್ಕೋಬಹುದು, ರಜಿತನ್ನು ನೋಡ್ಕೋಬಹುದು ಅಂತ ಹೇಳ್ತಾರೆ. ಆವಾಗ ಏನಾಗುತ್ತೆ, ಆಕ್ಚುಲಿ ಚಿದಾಭಾಸದ ಸ್ಥಾನ ಸಾಕ್ಷಿ ಸ್ಥಾನಕ್ಕೆ ಹೋಗುತ್ತೆ. ಅಂದ್ರೆ ಅದು ಇದ್ರ ಜೊತೆನಲ್ಲೇ ಇದೆ, ಎಲ್ಲ ಆಕ್ಷನ್ಸ್ ಇದ್ರ ಜೊತೆನಲ್ಲಿ ಇದ್ಕೊಂಡು ಮಾಡ್ತಾ ಇದೆ, ಬುದ್ಧಿ ಜೊತೆಲಿ ಇದ್ಕೊಂಡು. ಬಟ್ ನಮ್ಗಿವಾಗ ನನ್ಗೆ ಹೌದಲ್ಲ, ಕರೆಕ್ಟ್, ರಜಿತಾ ನಾನು ಮಾತಾಡ್ತಿದ್ದೀವಿ, ನಾನ್ ಮಾತಾಡ್ತಾ ಇರೋದು ನಂಗೆ ಗೊತ್ತಾಗ್ತಾ ಇದೆ, ರಜಿತಾ ಮಾತಾಡ್ತಾ ಇರೋದು ನಂಗೆ ಗೊತ್ತಾಗ್ತಾ ಇದೆ. ಅಂದ್ರೆ ರಜಿತಾ ನಾನು ಮಾತಾಡುವಾಗ ರಜಿತಾ ಮಾತಾಡೋದು ಗೊತ್ತಾಗುತ್ತೆ ಅಂದಾಗ ನಾನು ರಜಿತಳಿಂದ ಸೆಪರೇಟ್ ಆಗಿದ್ದೀನಿ, ಅದರಿಂದ ರಜಿತಾ ಮಾತಾಡೋದು ಗೊತ್ತಾಗುತ್ತೆ ಅಂತ ನಾನು ಅನ್ಕೊಂಡಿರ್ತೀನಿ. ಅಂದ್ರೆ ನಾನು ಈ ದೇಹ ಮನಸ್ಸು ಬುದ್ಧಿಯಾಗಿ ನಾನು ಯೋಚನೆ ಮಾಡ್ತೀನಿ. ಇವಾಗ ನೆಕ್ಸ್ಟ್ ಹಂತದಲ್ಲಿ ನೀನ್ ನಿನ್ನನ್ನು ನೋಡ್ಬೋದು, ರಜಿತನ್ನು ನೋಡ್ಬೋದು, ಇಬ್ಬರದು ಕಾನ್ವರ್ಸೇಷನ್ ನಿನಗೆ ಗೊತ್ತಾಗುತ್ತೆ, ನೋಡು ಗಮನಿಸು ಅಂದ್ರೆ ಕರೆಕ್ಟ್ ಅಲ್ವಾ? ನಾನ್ ಮಾತಾಡ್ತಾ ಇರೋದು ನಂಗೆ ಗೊತ್ತಾಗ್ತಾ ಇದೆ, ರಜಿತಾ ಮಾತಾಡ್ತಿರೋದು ಗೊತ್ತಾಗ್ತಿದೆ. ಅಂದ್ರೆ ಏನಾಯ್ತು, ನಾನು ಇದರಿಂದಲೂ ಸೆಪರೇಟ್, ಬರೀ ರಜಿತಳಿಂದ ಸೆಪರೇಟ್ ಅಲ್ಲ, ಇದರಿಂದಲೂ ನಾನು ಸೆಪರೇಟ್. ಸೊ ಇದರಿಂದಲೂ ನಾನು ಹಿಂದೆ ನಿಂತಿದ್ದೀನಿ. ಅಂದ್ರೆ ಏನಾಯ್ತು, ನಾನು
ಇದೇ ಆಗಿ ನಿಂತಿಲ್ಲ, ಇದರಿಂದ ಹಿಂದೆ ನಿಲ್ಲಕ್ಕೆ ನಂಗೆ ಆಗುತ್ತೆ ಅಂದ್ರೆ ನಾನು ಸಾಕ್ಷಿಯಾಗಿ ನಿಲ್ಲಬಹುದು. ಇದೇ ಸಾಕ್ಷಿ ಭಾವ ಅಂತ ಹೇಳೋದು. ಆಕ್ಚುಲಿ ನಾನು ಸಾಕ್ಷಿನೇ, ಎಲ್ಲ ನಡೀತಾ ಇರೋದು ನನ್ನ ದೇಹ ಮನಸ್ಸು ಮಾಡ್ತಾ ಇರೋದು ಕೂಡ ನಾನು ಯಾವಾಗ್ಲೂ ಗೊತ್ತಾಗುತ್ತೆ ನನಗೆ, ಬಟ್ ಗಮನ ಇಲ್ಲ. ನಾನು ತಿಳ್ಕೊಂಡ್ಬಿಟ್ಟು ವ್ಯವಹಾರ ಮಾಡ್ತೀನಿ. ಹಂಗಾಗಿ ಯಾವಾಗ್ಲೂ ಸಾಕ್ಷಿಯಾಗಿರಬಲ್ಲ ನಾನು ಈಗ ಗುರುಗಳು ಹೇಳಿದ ಮೇಲೆ ಸಾಕ್ಷಿ ಭಾವವನ್ನ ಅಭ್ಯಾಸ ಮಾಡ್ತೀನಿ. ಅಂದ್ರೆ ಅವಾಗ ಹಿಂದೆ ನಿಂತು, ಒಂದ್ ಸ್ಟೆಪ್ ಹಿಂದೆ ನಿಂತು ನನ್ನನ್ನು ನಾನು ನೋಡ್ಕೊಳ್ಳಕ್ಕೆ ಪ್ರಾರಂಭ ಮಾಡ್ತೀನಿ. ಅದು ಸಾಕ್ಷಿ ಭಾವ. ಹಾಗೆ ಮಾಡ್ತಾ 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 ನಂಗೆ ಏನ್ ಕ್ಲಾರಿಟಿ ಬರುತ್ತೆ, ಹೌದು ನಾನು ಯಾವಾಗ್ಲೂ ಇದಕ್ಕೆ ಸಾಕ್ಷಿನೇ, ಇದಕ್ಕೆ ಮತ್ತೆ ಅದಕ್ಕೆ. ಯಾಕಂದ್ರೆ ಇದು ಕೂಡ ರಜಿತಳ ಹಾಗೆ ಪ್ರಪಂಚಕ್ಕೆ ಸೇರಿತ್ತು. ಇದು ಈ ಕಡೆ ಇಲ್ಲ, ಇದು ಆ ಕಡೆನೇ ಇದೆ, ರಜಿತನ ಕಡೆನೇ ಇದೆ. ಇದನ್ನ ನೋಡ್ಬೋದು ಅನ್ನೋದು ಗೊತ್ತಾಗುತ್ತೆ. ಯಾವಾಗ್ಲೂ ಅಹಂ ಇದಂ ಅಂತ ಅಂದ್ಕೊಂಡ್ರೆ ಪ್ರಪಂಚ ಎಲ್ಲ ಇದಮು, ನಾನು ಅಹಂ ಅಂತ. ಆಮೇಲೆ ಗೊತ್ತಾಗುತ್ತೆ ಇದು ಕೂಡ, ಈ ದೇಹ ಮನಸ್ಸು ಕೂಡ ಇದಮು. ಅಹಂ ಯಾರು ಹಾಗಾದ್ರೆ? ಅಹಮ್ಮು ಅರಿವು, ಅದು ಸಾಕ್ಷಿ, ಅದು ಜೀವಾತ್ಮ, ಅದು ಆತ್ಮ, ಅದೇ ಪರಮಾತ್ಮ ಅನ್ನೋದು ನೆಕ್ಸ್ಟ್ ಲೆವೆಲ್ ನಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಇಷ್ಟೆಲ್ಲ ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್, ಕ್ಲಾರಿಟಿ ಬಂತು. ಹೌದು ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ ನೀವು. ಈಗ 3 ವರ್ಷದಿಂದ ಗುರುಜಿ ಟಾಕ್ಸ್ ಕೇಳಿ ಎಲ್ಲಾ ಮಾಡಿದ್ರು. ಈ 1 ಮಂತ್ ಹುಷಾರಿಲ್ದಿರ ಇದ್ದಿದ್ದು ಅದ್ ಹೇಗೆ ಇದೆಲ್ಲ ಹೊಳಿತಾ ಇತ್ತು, ಬಟ್ ಅಪ್ಲೈ ಮಾಡಕ್ ಆಗ್ತಿಲ್ಲ. ಅಷ್ಟು ನೋವು, ಆ ಬಾಧೆ ಅದ್ರೊಳಗೆ ಇದೆ. ಇದೇನಪ್ಪ ಇಷ್ಟೊಂದು ನಮ್ದು ದೇಹ ಭಾವ ಇದೆಯಾ, ಅದ್ರಿಂದ ಹೊರಗ್ ಬರ್ಬೇಕಲ್ವಾ, ಹೂ ಆಮ್ ಐ ಅಂತ ಮಾಡ್ದಾಗ್ಲೂ ವಾಪಸ್ ಹೊಟ್ಟೋಗ್ತಾ ಇತ್ತು. ಇಲ್ಲ ನೋವು ಹೊಟ್ಟೋಗೋದು, ಇಲ್ಲ ಏನೋ ಅದಕ್ಕೆ ಹೊಟ್ಟೋಗ್ತಾ ಇತ್ತು. ಎಷ್ಟು ಸಲ ಹೇಳ್ಕೊಂಡ್ ಬರಕ್ ಹೋದ್ರು ಆಗ್ತಾನೆ ಇರ್ಲಿಲ್ಲ, ಅದು ಅಲ್ಲಿ ನಿಲ್ಲಕ್ ಆಗ್ತಾ ಇರ್ಲಿಲ್ಲ. ಸೊ ಅಂದ್ರೆ ಯಾವ್ದೇ ಪ್ರಾಕ್ಟೀಸ್ ಇದ್ರು ನಮ್ಗೆ ದೇಹ ಭಾವ ಅಷ್ಟು ಬಟ್ಟೆಗೆ ಬಿಟ್ಕೊಂಡ್ ಬರೋದಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಅನ್ನೋದು ಈ 1 ತಿಂಗಳಲ್ಲಿ ಅದು ಪ್ರೂಫ್. ಅದು ಖಂಡಿತ. ದೇಹ ಅನ್ನೋದು ಕೋಪರೇಟ್ ಮಾಡಿಲ್ಲ ಅಂದ್ರೆ ನಾವೇನು ಮಾಡಕ್ ಆಗಲ್ಲ, ತುಂಬಾ ಕಷ್ಟನೇ. ದೇಹನ ಕೋಆಪರೇಟ್ ಮಾಡಿದ್ರೆ ನಾವೇನು ಮಾಡಕ್ಕಾಗಲ್ಲ ಒಂದು. ಬಟ್ ಅವ್ರು ಹೇಳ್ತಾ ಇರೋದು ಇವಾಗ ಓಕೆ, ಅವ್ರು ಇನ್ನೇನು ಮಾಡೋದು ಬೇಡ, ಅಟ್ಲೀಸ್ಟ್ ದೇಹ ನೋವು ಅನುಭವಿಸ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇರಬಹುದಾಗಿತ್ತಲ್ಲ ಅಂತ ಅವ್ರು ಹೇಳ್ತಾ ಇರೋದು. ಹಾಗಾಗ್ಲಿಲ್ಲ, ಮಾಡಕ್ ಆಗ್ಲಿಲ್ಲ. ಆಗಲ್ಲ, ತುಂಬಾ ಕಷ್ಟ ಇದೆ ಮೇಡಮ್, ಅದು ಫಾಲೋ ಮಾಡೋದು ತುಂಬಾ ಕಷ್ಟ ಇದೆ. ಥಿಯರಿ ಹೇಳೋದು ಈಸಿ, ಇಲ್ಲಿ ಹೇಳ್ಬಿಡ್ತೀವಿ ಅಲ್ವಾ, ನಮ್ ಜೀವನಕ್ಕೆ ಅಪ್ಲೈ ಮಾಡ್ಕೊಂಡು ಫಾಲೋ ಮಾಡೋದು ತುಂಬಾ ಚಿಕ್ಕದಾಗಿರೋವಾಗ, ಅಂದ್ರೆ ಆರಾಮಕ್ಕಿರೋವಾಗ ಸಣ್ಣ ಸಣ್ಣ ಕೆಲಸಗಳನ್ನ ಮೊದಲು ರೂಢಿ ಮಾಡ್ಕೋಬೇಕು. ನೋಡೋದನ್ನ, ಇವಾಗ ಕಸ ಗುಡಿಸ್ತಾ ಇರ್ತೀವಿ, ಅವಾಗ ನೋಡ್ಕೊಳ್ತಾ ಈ ಬಾಡಿ ನೋಡಿದೀನಿ ಕಸ ಗುಡಿಸ್ತಾ ಇದೆ, ನಾನು ಈ ಬಾಡಿನ ಕಸ ಗುಡಿಸ್ತಾ ಇರೋದನ್ನ ನಾನು ನೋಡ್ತಾ ಇದ್ದೀನಿ, ಪಾತ್ರೆ ತೊಳಿತಾ ಇರೋದನ್ನ. ಈ ತರ ನಮ್ಗೇನು ಪ್ರಾಬ್ಲಮ್ ಇಲ್ಲದೆ ಇರೋವಾಗ ಚಿಕ್ಕದಾಗಿ ಸ್ವಲ್ಪ ನಾನು ಒಂದು ಸ್ಟೆಪ್ ಹಿಂದೆ ನಿಂತು ಅಬ್ಸರ್ವ್ ಮಾಡೋದನ್ನ ರೂಢಿ ಮಾಡ್ಕೋಬೇಕು ಮೊದಲು. ಅಲ್ಲ, ಆ ರೂಢಿ ಇದ್ದಿದ್ದು ತಿರ್ಗಾ ಮಾಡಕ್ ಆಗ್ಲಿಲ್ಲ. ಅವಾಗ ಅಷ್ಟು ಪೇನ್ ಇದ್ದಾಗ ಸ್ವಲ್ಪ 1 ವಾರದಷ್ಟು ಆ ಪೇನು ನಾನು ಮೈಂಡೇ ವರ್ಕ್ ಆಗ್ತಿಲ್ಲ, ಆತರ ಆಗೋ ಲೆವೆಲ್ ಅಲ್ಲಿ ಇತ್ತದು. ಸೊ ಆಮೇಲೆ ಸುಸ್ತಾಗೋಗ್ತಿತ್ತು, ಅಂದ್ರೆ ಥಿಂಕಿಂಗ್ ಪ್ರೊಸೆಸ್ಗೂ ಸುಸ್ತಾಗೋಗ್ತಾ ಇತ್ತು, ಥಿಂಕ್ ಮಾಡಕ್ಕೂ ಆಗ್ತಾ ಇರ್ಲಿಲ್ಲ. ಈಗ ಅದೇ ಆಗ್ತಾ ಇದೆ. ಈ 40 ಮಿನಿಟ್ಸ್ ಕೇಳಿದ ಮೇಲೆ 20 ಮಿನಿಟ್ಸ್ ಅಷ್ಟೇ ಕೇಳಕ್ಕಾಗಿದ್ದು, ನನ್ಗೆ ಏನ್ ತಲೆ ಒಳಗೆ ಹೋಗ್ತಿಲ್ಲ, ಬಿಟ್ಬಿಟ್ಟೆ ನಾನು, ಎದ್ಬಿಟ್ಟೋಗ್ಬಿಟ್ಟೆ. ಅಯ್ಯೋ ಇಷ್ಟೇ ಮಾಡ್ಕೊಂಡಿದೀನಿ ಸಾಕು ಅಂತ. ಯಾಕೆಂದ್ರೆ ಮನಸ್ಗೂ ಸುಸ್ತಾಗ್ತಾ ಇದೆ ಈಗ ಅನ್ನೋದು ಅದೊಂದು ಹೊಸದಾಗಿ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ನಮ್ಮ ಫಿಸಿಕಲ್ ಬಾಡಿ ಮಾತ್ರ ಅಂತ ಅನ್ಕೋತಾ ಇದ್ದಿದ್ದು, ಈಗ ಮನಸ್ಗೂ ಒಂಥರ ತೊಗೊಳಲ್ಲಪ್ಪ, ಪಾಠ ಸ್ಕೂಲಲ್ಲಿ ಕೇಳ್ತಾ ಇದ್ದಿದ್ದು ಹೋಗ್ಬಿಟ್ವು, ಅದ್ ಬೇರೆ ವಿಷಯ. ಈಗ ಮನಸ್ಸೇನು ಅನ್ನೋದಂತ್ರ ಈ ತರ ಸ್ಪಿರಿಚುವಲ್ ಆಂಗಲ್ ಇಂದ ಗೊತ್ತಿರೋದ್ರಿಂದ ಇದಕ್ ಸುಸ್ತಾಗತ್ತೆ ಅಂತಂದ್ರೆ ಏನ್ ಅರ್ಥ, ಆತರ ಯೋಚನೆ ಮಾಡ್ಕೊಂಡು ಹೋಗ್ಬೇಕಾಗತ್ತಲ್ವಾ. ಸೊ ಆ ಪೇನ್ ಇದ್ದಾಗ ಪೇನು ನಾನು ಒಂದೇ ಅಂತ ಅನ್ನೋದು ಅನ್ನಿಸ್ತಾ ಇತ್ತು. ಅಂದ್ರೆ ಇನ್ನೇನು ಬೇರೆ ಥಾಟ್ಸ್ ಇರ್ಲಿಲ್ಲ, ಥಾಟ್ಲೆಸ್ ಅಲ್ಲಿ ಆ ಪೇನ್ ಒಂದೇ ಅನುಭವಿಸೋ ತರ ಆಗ್ತಿತ್ತು. ಬಟ್ ಆಮೇಲೆ ಸ್ವಲ್ಪ ಕಡಿಮೆ ಆದ್ರೆ ವಾಪಸ್ ಇನ್ನೇನು ನನಗೆ ಐ ಎಮ್ ದಿ ಸಾಕ್ಷಿ ಅಂತಾನೂ ಅನ್ಕೊಳಕ್ಕೆ ಗೊತ್ತಾಗ್ತಾ ಇರ್ಲಿಲ್ಲ, ಅದು ಬೇಕಾಗಿರ್ಲಿಲ್ಲ ಏನು. ಅದೊಂಥರ ಸುಸ್ತಾಗೋ ತರ ಆಗ್ತಿತ್ತು ಮನಸ್ಸಿಗೆ, ಯಾಕಂದ್ರೆ ಅಲ್ಲಿ ನಿಲ್ಲಕ್ಕಾಗ್ಬೇಕಲ್ವಾ, ಅದಾಗ್ತಾ ಇರ್ಲಿಲ್ಲ. ಸೊ ಅದೆಲ್ಲ ಹೌದು, ಇದು ನಮ್ಮೆಲ್ಲರ ಅನುಭವಗಳು. ನಾನು ಹೇಳಿದ್ನಲ್ಲ, ಬೆನ್ನೋವಾಗಿದ್ದಾಗ ನನ್ನ ಮಗ, ಅಮ್ಮ ಇವಾಗ ನಿನ್ಗೇನು, ನೀನು ಅಂದ್ರೆ ಅವನು ಸಾಕ್ಷಿ ಗೀಕ್ಷಿ ಅಂತ ವರ್ಡ್ ಯೂಸ್ ಮಾಡ್ಲಿಲ್ಲ, ನಾನು ಭಗವಂತ ಅನ್ನೋ ರೀತಿನಲ್ಲಿ ನೀನು ಇರಕ್ಕಾಗತ್ತಾ ಅಂತ ಕೇಳಿದ್ದ. ಯಾವಾಗ ನನ್ಗೆ 2015 ನಲ್ಲಿ
ನಾನು ಗುರೂಜಿ ಹತ್ರ ಬರೋಕ್ಕಿಂತ ಮೊದಲು ನನಗೆ ಅದು ಆಗಿದ್ದು. ಆಮೇಲೆ ನಾನು ಗುರೂಜಿ ಹತ್ರ ಬಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಬೇರೆ ಏನೇನೋ ಒಂಚೂರು ಓದ್ಕೊಂಡು ನಾನಂದೆ, ಅಪ್ಪ ನನಗೆ ಏನು ಗೊತ್ತಿಲ್ಲ, ನನಗೆ ನೋವು ಅಷ್ಟೇ ಗೊತ್ತು, ನೋವು ಬಿಟ್ಟರೆ ಬೇರೆ ಒಂದು ಗೊತ್ತು, ಬೇರೆ ಪ್ರಪಂಚ ಇಲ್ಲ ಅವಾಗ. ಹೌದು. ಒಂದು ಆಸ್ಪೆಕ್ಟ್. ಇವಾಗ ಈ ಆತ್ಮಜ್ಞಾನದಿಂದ ಎರಡು ರೀತಿ. ಒಂದು ಅಫ್ಕೋರ್ಸ್ ನೋವು ಸಹಿಸ್ಕೊಳ್ಳೋದು ಕಷ್ಟ, ನಾವು ನೋವಲ್ಲಿ ಸೇರ್ಕೊಂಡಿರ್ತೀವಿ, ಅದು ಓಕೆ, ಫಿಸಿಕಲ್ ಪೇಯ್ನ್. ಬಟ್ ಇಲ್ಲಿ ಮುಖ್ಯವಾಗಿ ಏನಂದ್ರೆ ಈ ಮೆಂಟಲ್ ಪೇಯ್ನ್ ಇರುತ್ತೆ. ಅಂದ್ರೆ ಯಾರೋ ಏನೋ ಅಂದ್ರು, ಇನ್ನೇನೋ ಬೇಜಾರುಗಳಾಯ್ತು, ಅಂಥದ್ದನ್ನು ಓವರ್ಕಮ್ ಮಾಡಕ್ಕೆ ಸ್ವಲ್ಪ ಮಟ್ಟಿನ ಒಂದು ಸುಧಾರಣೆ ನಮ್ಮಲ್ಲಿ ಆಗಿದೆ, ಹೌದಾ? ಆದ್ರಿಂದ ನಾವು ಸ್ವಲ್ಪ ಹೊರಗೆ ಬಂದಿದ್ದೀವಿ ಅಷ್ಟು ಮಟ್ಟಿಗೆ. ಇನ್ನೊಂದು, ನೀವು ಮೆಂಟಲ್ ಇದು ಅಂತಂದ್ಮೇಲೆ ಇದು ಅಕ್ಸೆಪ್ಟೆನ್ಸ್ ಈಸಿ ಇತ್ತು ಮೇಡಮ್. ಹೌದು, ನನ್ಗೇನೋ ಬರ್ಬೇಕಾಗಿತ್ತಿದು, ಅನುಭವಿಸ್ಬೇಕು, ಎಷ್ಟು ನೋವು ಬರುತ್ತೋ ತಡ್ಕೊಳ್ಳೋಣ, ಏನಾಗುತ್ತೋ ತಡ್ಕೊಳ್ಳೋಣ, ಏನ್ ಸಿಚುಯೇಷನ್ ಬರುತ್ತೋ ರೆಡಿಯಾಗಿ ಫೇಸ್ ಮಾಡೋಣ ಅನ್ನೋ ಒಂದು ಒಂಥರ ಸ್ಟ್ರಾಂಗ್ ಆಗಿತ್ತದು. ನೋವಾದ್ರೂ ತಡ್ಕೊಳ್ಬೇಕು, ನಾನೇ ತಡ್ಕೊಳ್ಬೇಕು. ಅಂಡ್ ಅಪಾನ್ ದಟ್ 4 ಜನಕ್ಕೆ ಹುಷಾರಿಲ್ಲದೆ ಇದು ಸ್ವಲ್ಪ ಜಾಸ್ತಿ ಇಂಪ್ಯಾಕ್ಟ್ ಆಗೋಯ್ತು. ಮಾಡೋರು ಯಾರು ಇಲ್ಲ, ಅದು ಅವ್ರವರೇ ಮಾಡ್ಕೊಳ್ಳೋ ತರ ಆಗೋದು, ಅದು ಸ್ವಲ್ಪ ಕಷ್ಟ ಆಗೋಯ್ತು. ಸೊ ಇದು ನಮ್ಗೆ ಎಷ್ಟು ಹೆಲ್ಪ್ ಆಯ್ತು ನನಗೆ ಅಂತಂದ್ರೆ, ಹೌದು ಇದು ನಮ್ ದೇಹ ವೆರಿ ಇಂಪಾರ್ಟೆಂಟ್ ಅನ್ನೋದು ಫಸ್ಟ್. ನಮ್ ದೇಹ ಸರಿಗಿಲ್ಲ ಅಂದ್ರೆ ಯಾವ ತರದ ಸಾಧನೆನೂ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋದು ಒಂದು. ಯಾಕೆಂದ್ರೆ ಒಂದ್ ಸ್ವಲ್ಪ ನೆಗ್ಲೆಕ್ಟ್ ಏನೊಂದು, ಅಯ್ಯೋ ಏನ್ ಪರವಾಗಿಲ್ಲ ಏನೀಗ ಅಂತ ಅನ್ನೋ ತರ ಇತ್ತು. ಅದೊಂದು ಒಳ್ಳೆ ಬುದ್ಧಿ ಬಂತು. ಈಗ ಕಾಪಾಡ್ಕೊಳ್ಳಿಲ್ಲ ಅಂದ್ರೆ ನಮ್ ದೇಹನ ನಾವ್ ಏನು ಸಾಧನೆ ಮಾಡಕ್ಕೆ ಆಗಲ್ಲ ಅಂತ ಅನ್ನೋದು ಬಂತು. ಅದು ಇವರು ಉಮಾಮೂರ್ತಿನೂ ಅವತ್ತೆಲ್ಲ ಹೇಳಿದ್ರಲ್ಲ, ಅವ್ರಿಗೂ ತುಂಬಾ ಹಾಗೆ ತುಂಬಾನೇ ನೆಗ್ಲೆಕ್ಟ್ ಮಾಡಿ ಒಂದು ಹಂತದಲ್ಲಿ ತುಂಬಾ ಸಿವಿಯರ್ ಇದಾಗಿ ಆಮೇಲೆ ಬುದ್ಧಿ ಕಲ್ತ್ಕೊಂಡೆ ನಾನು ಅಂತಂದ್ರು. ಎಲ್ರಿಗೂ ಇದು ಒಂದು ಪಾಠ, ದೇಹ ಚೆನ್ನಾಗಿ ಇಟ್ಕೊಂಡು. ಇನ್ನೊಂದು, ಇವಾಗ ಈ ಮುಕುಂದೂರು ಸ್ವಾಮಿಗಳದು ಅವಾಗವಾಗ ಜ್ಞಾಪಿಸ್ಕೋತೀವಲ್ಲ ನಾವು, ಅವ್ರಿಗೆ ಬಿದ್ದುಬಿಟ್ಟು ಕಾಲು ಮುರಿದೋಗ್ಬಿಟ್ಟಿರುತ್ತೆ, ಫ್ರ್ಯಾಕ್ಚರ್ ಆಗಿರುತ್ತೆ. ಫ್ರ್ಯಾಕ್ಚರ್ ಆಗಿದ್ದಾಗ ಯಾರೋ ಬಂದು ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸ್ಬಿಟ್ಟು ಬಂದು ಇವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ, ಕೃಷ್ಣ ಶಾಸ್ತ್ರಿಗಳಿಗೆ. ಆಮೇಲೆ ಇವ್ರು ಹೋಗಿ ನೋಡಿದಾಗ ಒಳ್ಳೆ ಇಷ್ಟು ದಪ್ಪ ಊದ್ಕೊಂಡ್ಬಿಟ್ಟಿರ್ತಾರೆ ಕಾಲು. ಆಮೇಲೆ ಡಾಕ್ಟ್ರ್ ಬರ್ತಾರೆ. ಡಾಕ್ಟ್ರ್ ಬಂದರೆ ಅವರೆಲ್ಲೋ ಫಾರಿನ್ ರಿಟರ್ನ್ ಡಾಕ್ಟ್ರು. ಅವಾಗ ಅವ್ರು ಹೇಳ್ತಾರೆ, ನೋಡಿ ಇವರು ಫಾರಿನ್ ರಿಟರ್ನ್ ಡಾಕ್ಟ್ರು, ಸ್ವಾಮಿಗಳೇ ನಿಮ್ಮ ಕಾಲು ಚೆನ್ನಾಗಿ ಮಾಡ್ಕೊಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಅವರು ಹಂಗ ಅಂದ್ಬಿಟ್ಟು ಆ ಕಾಲ್ಗೆ ರಪ್ ಅಂತ ಒಂದು ಕೊಟ್ಬಿಟ್ಟು, ಇನ್ನೊಂದು ಕಾಲ್ಗೆ, ಆ ಕಾಲಕ್ಕೆ ಕೊಡಲ್ಲ, ಇನ್ನೊಂದು ಕಾಲ್ಗೆ ರಪ್ ಅಂತ ಕೊಟ್ಬಿಟ್ಟು, ನೋಡ್ಲಾ ನಿನ್ ಕೂಡ ಆಡ್ದವನು ಬೆಳೆದವನು, ಇವನು ಆ ದೊಡ್ಡ ಫಾರಿನ್ ರಿಟರ್ನ್ ಡಾಕ್ಟರ್ನಿಂದ ಸೇವೆ ಮಾಡಿಸ್ಕೊಳ್ತಾವನೆ, ನೀನು ಇದೀಯಾ, ಏನ್ ಪ್ರಯೋಜನ ಅಂದ್ಬಿಟ್ಟು ರಪ್ಪ ಕೊಡ್ತಾರೆ. ಅಂದ್ರೆ ಅವ್ರ ಮನಸ್ಥಿತಿ ನೋಡಿ ಹೇಗೆ, ಎಷ್ಟು ನೋವಿದೆ, ನೋವಿಲ್ಲ ಅಂತಲ್ಲ, ಬಟ್ ಇನ್ಸ್ಪೈಟ್ ಆಫ್ ದಟ್ ಅವರು ಡಿಟ್ಯಾಚ್ ಆಗಿದ್ದಾರೆ. ಹಾಗಾಗಿ ಅದು ತಮಾಷೆ ಮಾಡ್ತಾರೆ ಕಾಲಿಗೆ. ಅವರು ಡಾಕ್ಟರ್ನು ಆಶ್ಚರ್ಯ ಪಡ್ಕೋತಾರಂತೆ, ಇವರೆಲ್ಲ ನಿಜವಾಗ್ಲೂ ಅವ್ರ ಮನೋಭಾವನೆ ಬಹಳ ವಿಚಿತ್ರ ಅಂತ ಹೇಳ್ತಾರಂತೆ. ಆಮೇಲಿಂದ ಸರಿ ಅವರೆಲ್ಲ ಪಟ್ಟಿ ಕಟ್ಟಿ ಎಲ್ಲ ಮಾಡಿ ಹೋಗ್ತಾರೆ. ಇವ್ರೊಂದು ಸ್ವಲ್ಪ ತಾದ್ಮೇಲೆ ಆ ಪಟ್ಟಿ ಬಿಚ್ಚಿಬಿಡೋದು. ಅವಳು ನರ್ಸ್ ಬಂದ್ಬಿಟ್ಟು, ಅಯ್ಯೋ ಏನ್ ಮಾಡ್ತಾ ಇದ್ದೀರಾ ನೀವು, ನಮ್ಗೆ ಡಾಕ್ಟರ್ ಚೆನ್ನಾಗಿ ಬೈತಾರೆ ನೀವು ಹಿಂಗೆಲ್ಲ ಮಾಡಿದ್ರೆ, ನಾನು ಬೈಸ್ಕೋಬೇಕಾಗುತ್ತೆ ನಿಮ್ಮಿಂದ. ಅಯ್ಯೋ ಹಂಗಮ್ಮ, ಸರಿ ಸರಿ ಬಿಡು, ನೀನ್ ಯಾಕೆ ಬೈಸ್ಕೊಳ್ತೀಯಾ, ಬೇಡ ನಾನು ಏನು ಮಾಡಕ್ಕಿಲ್ಲ, ಹಂಗೆ ಇಟ್ಕೊಂತೀನಿ ಅಂತ. ಆಮೇಲೆ ನೋಡಿದ್ರೆ ನೆಕ್ಸ್ಟ್ ಡೇ ಹೊತ್ತಿಗೆ ಅಲ್ಲಿಂದ ನಾಪತ್ತೆ, ಅವರು ಹೊಟ್ಟೋಗಿರ್ತಾರೆ, ಇರೋದೇ ಇಲ್ಲ ಅಲ್ಲಿ. ಆಮೇಲೆ ಅವ್ರು ಎಲ್ಲಿ ಹೋಗ್ತಾರೋ ಅದೇನ್ ಮಾಡ್ತಾರೋ, ಕೊನೆಗೆ ಇನ್ನೊಂದ್ಸತಿ ಇವ್ರು ಸಿಕ್ಕಿದಾಗ ಅದು ಪೂರ್ತಿ ವಾಸಿ ಆಗ್ಬಿಟ್ಟಿರುತ್ತೆ. ಅದು ಡಿಫ್ರೆಂಟ್ ಸ್ಟೋರಿ. ಅಂದ್ರೆ ಇಲ್ಲಿ ಏನಂದ್ರೆ ಇರ್ತಾರೆ ಜ್ಞಾನಿಗಳು ಆ ರೀತಿ ಅನ್ನೋದಕ್ಕೆ ನಿದರ್ಶನಗಳಿದೆ. ನಮಗೆ ಅಫ್ಕೋರ್ಸ್ ನಮಗಿನ್ನೂ ಆಗಿಲ್ಲ, ನೋ ಡೌಟ್. ಇವಾಗ ರಮಣರದು ಪದೇ ಪದೇ ಎಕ್ಸಾಂಪಲ್ ಬರುತ್ತಲ್ಲ, ನೋವಿದೆ ಅಂತ ಹೇಳ್ತಾರೆ, ಬಟ್ ಅದರಿಂದ ಡಿಟ್ಯಾಚ್ ಆಗಿರ್ತಾರೆ. ಅವರು ನನಗ್ ನೋವಿದೆ ಅಂತ ಹೇಳಲ್ಲ, ನೋವಿದೆ ಅಂತಷ್ಟೇ ಹೇಳ್ತಾರೆ. ಅಂದ್ರೆ ಲಾಸ್ಟ್ ಇಯರ್ ನಾವು ಸಮ್ಮರ್ ಕ್ಯಾಂಪ್ ಹೋದಾಗ ಹಿಂದಿನ ದಿನ ತಾನೇ ಡಿಸ್ಚಾರ್ಜ್ ಆಗಿದ್ರು ಗುರುಜಿ. ಇದು ಸ್ಟಂಟ್ ಹಾಕ್ಸ್ಕೊಂಡ್ ಬಂದು ಫುಲ್ ನೀಲಿ ಕಟ್ಟಿದೆ. ಹಾಗೆ ಇದಕ್ಕೂ ಬರೋರು, ಮಾತಾಡೋರು, ಎಲ್ಲ ಮಾಡೋರು. ನಾವು ಅದನ್ನು ಯೋಚನೆ ಮಾಡ್ತಾ ಇದ್ದೆ, ಈ ತರದೆಲ್ಲ ಬರ್ತಿತ್ತು. ಹಾಗ ಆಗ್ಬೇಕಲ್ವಾ ನಮ್ದು ಅಂತ ಅಟ್ಲೀಸ್ಟ್ ಒಂದ್ಸಲಾರು ಬರ್ತಿತ್ತು ಅಷ್ಟೇ ಹೊರತು ಅದು ಮಾಡಕ್ ಆಗ್ಲಿಲ್ಲ. ಇರ್ಲಿ, ಏನು ಪರವಾಗಿಲ್ಲ, ಅದು ಸ್ಲೋವಾಗಿ ಆಗುತ್ತೆ, ಇಟ್ಸ್ ನಾಟ್ ಈಸಿ. ಬಟ್ ನಾನು ಹೇಳೋದು ಮುಖ್ಯವಾಗಿ ಈ ಫಿಸಿಕಲ್ ಪೇನ್ಗಿಂತ ನಮಗೆ ಆ ರೀತಿಯ ಒಂದು ಏನೇನೋ ಇಲ್ಲದೆ ಇರೋ ಯೋಚನೆಗಳು, ಯಾವ್ದ್ಯಾವ ಬಗ್ಗೆನೋ ಯೋಚನೆಗಳು, ಬೇಜಾರುಗಳು, ಅವೆಲ್ಲ ಇದೆಯಲ್ಲ,
ಅದು ಕಾನ್ಸೆಪ್ಷುಯಲ್ ಮೈಂಡ್ ಅಂತ ಏನಿದೆ ಅದ್ರ ಏನು ಕೊಳೆ ತಂದು ತುಂಬುತ್ತಲ್ಲ, ಅದರಿಂದ ಮುಕ್ತಿ ಪಡೆಯೋದೇ ಮೇಯ್ನು ಆಕ್ಚುಲಿ. ಈಗ ಫಿಸಿಕಲ್ ಪೇನ್ ಬಂದಾಗ ಅದನ್ನ ನೋವು ಅಂತ ಒಪ್ಕೊಂಡು ಅದನ್ನ ಅನುಭವಿಸೋದು, ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಅದು ಹೋಗುತ್ತೆ, ಇಟ್ ಈಸ್ ಓಕೆ. ಅದಕ್ಕೆ ತುಂಬಾ ಏನು ಕೊರಗೋದು ಬೇಕಾಗಿಲ್ಲ. ಇದು ಮೇಯ್ನ್ ಆಗಿ ಹೋಗ್ಬೇಕು. ಇಲ್ಲದೆ ಇರೋದನ್ನೆಲ್ಲ ತಲೆಯಲ್ಲಿ ತಂದು ತುಂಬಿಟ್ಕೊಂಡು ಯಾರ್ಯಾರ ಬಗ್ಗೆನೋ ಏನೇನೋ ದ್ವೇಷ, ಕೋಪ, ನೋವು ಜನ್ಮಕ್ಕೆ ಕ್ಯಾರಿ ಓವರ್ ಮಾಡ್ತೀವಲ್ಲ, ಅದು ಕಂಟಿನ್ಯೂ ಮಾಡಿ. ಇಲ್ಲ, ಅದು ತುಂಬಾ ಇದಕ್ಕೆ ಎಫೆಕ್ಟ್ ಆಗತ್ತೆ. ಕಾಂತಿಯವರು ಹೇಳಿದ್ದು ಈ ಟಾಕ್ಗೆ ಮನಸ್ಸನ್ನ ನಾವು ಹೆಂಗೆ ಟ್ರೈನ್ ಮಾಡ್ಬೇಕು ಅಂದ್ರೆ, ನಮ್ಗೆ ಇನ್ನೂ ಸುಪ್ತ ಮನಸ್ಸಿನೊಳಗೆ ಹೋಗಿಲ್ಲ ಅವೆಲ್ಲ. ನಾನು ದೇಹ ಅಲ್ಲ, ಬುದ್ಧಿ ಅಲ್ಲ, ಮನಸ್ಸಲ್ಲ ಅನ್ನೋದು ಇನ್ನು ಎಷ್ಟು ಹೋಗ್ಬೇಕು ಅನ್ನೋದು ಇಲ್ಲಿ ಗೊತ್ತಾಗತ್ತೆ ನೋಡಿ. ಕಾಂತಿ ಅವ್ರಿಗೆ ಟೆಸ್ಟ್ ಕೊಟ್ಟಿದ್ದಾರೆ, ಭಗವಂತ ಟೆಸ್ಟ್ ಕೊಟ್ಟ, ಗುರುಗಳ ಅಥವಾ ಭಗವಂತನೋ ಟೆಸ್ಟ್ ಕೊಟ್ಟ. ನೀನ್ ದೇಹ ಭಾವ ನಿಂಗೆ ಎಷ್ಟಿದೆ ಅಂತ ಗಮನಿಸು, ಇದೊಂದು ನಿನಗೆ ಪ್ರಾಕ್ಟಿಕಲ್ಸು ಅಂತ ಅಲ್ವಾ. ಅದು ಆಮೇಲೆ ಮನಸ್ಥಿತಿ, ಅವ್ರ ಮನಸ್ಥಿತಿ ಹೇಗಿತ್ತು ಆ ಟೈಮಲ್ಲಿ, ಇದನ್ನೇ ಅವರು ನೆನ್ಪಿಟ್ಕೊಂಡಿದ್ರೆ ನೆಕ್ಸ್ಟ್ ಮುಂದಕ್ಕೆ ಅವ್ರು ಇನ್ನೂ ಸ್ಟ್ರಾಂಗ್ ಆಗ್ಬೋದು. ಸೊ ಪಾಸಿಟಿವ್ ಆಗಿ ತಗೊಂಡು, ಇದು ನಾನು ಫೇಸ್ ಮಾಡ್ಬಿಟ್ಟಿದೀನಿ, ಆಗೋಯ್ತು, ಇನ್ ನೆಕ್ಸ್ಟ್ ನನಗ್ ಗೊತ್ತು ನಿನ್ನ ಹೆಂಗ್ ಟ್ರೈನ್ ಮಾಡ್ಬೋದು ಅಂತ. ಹಂಗೆ ಅವಾಗ ಎಲ್ಲದಕ್ಕೂ ಈಕ್ವಲ್ ಆಗಿ ಇಂಪಾರ್ಟೆಂಟ್ ಕೊಟ್ಕೊಂಡು, ಫಿಸಿಕಲ್ ಎಕ್ಸಸೈಸು, ಮೆಂಟಲ್ ಕಸ ತುಂಬಿಸ್ಕೊಳ್ಳೋದು, ಬೇಡ ಇರೋ ವಿಷಯಗಳು ಅಲ್ಲಲ್ಲೇ ಇನ್ನೂ ಅವ್ರು ಎಚ್ಚರಿಕೆಯಿಂದ ಇರ್ತಾರ. ಅವಾಗ ಅವ್ರಿಗೆ ಅದೇ ನಮ್ಗೆ ಟೆಸ್ಟ್ಗಳು ಕೊಟ್ಟಷ್ಟು ಅವಾಗ ನಾವು ಎಚ್ಚರಗೊಳ್ತೀವಿ. ಓಹೋ, ನಾನು ಇದ್ರಲ್ಲಿ ಸ್ವಲ್ಪ ವೀಕ್ ಇದ್ದೀನಿ, ಇದ್ ನನ್ಗೆ ಎಫರ್ಟ್ ಹಾಕ್ಬೇಕು, ಈ ಸಬ್ಜೆಕ್ಟ್ ಅಲ್ಲಿ ಸ್ವಲ್ಪ ಜಾಸ್ತಿ ವರ್ಕೌಟ್ ಮಾಡೋಣ, ಅವಾಗ ಮಾರ್ಕ್ಸ್ ಚೆನ್ನಾಗಿ ತೆಗಿಬೋದು ಅಂತ ನಮಗ್ ಗೊತ್ತಾಗತ್ತೆ. ಹಾಗೆ ಲೈಫಲ್ಲೂ ನಮಗ್ ನೋಡಿ ಹೆಂಗ್ ಪಾಠ ಕಲಿಸ್ತಾ ಇರ್ತಾರೆ ಭಗವಂತ. ನೋಡು, ನೀನ್ ಬರೀ ಥಿಯರಿ ಓದ್ತಿದ್ಯಾ, ತಾಳು ನಿಂಗೆ ಪ್ರಾಕ್ಟಿಕಲ್ಸ್ ಕೊಡ್ತೀನಿ ಅಂತ ಕೊಟ್ಟಿದ್ದಾರೆ. ಏನ್ ಮಾಡೋದು, ಅವನೇ ಭಗವಂತನ ಕರ್ಕೊಂಡ್ ಬರ್ತಾನೆ ಮತ್ತೆ. ರಾಮಕೃಷ್ಣಾಶ್ರಮದ ಸ್ವಾಮಿಗಳದ್ದು ಯಾರ್ದೋ ಇತ್ತು, ಅವರು ಹೇಳ್ತಾರೆ, ಒಬ್ರು ಸ್ವಾಮಿಗಳು ಅವ್ರೇನೋ ಒಂದು ಆಪರೇಷನ್ ಮಾಡಿಸ್ಕೋಬೇಕಾಗಿತ್ತಂತೆ. ಅವಾಗ ಅವರನ್ನು ಕೂಡ ಅನಸ್ಥಿಸಿಯ ಬೇಡ ಅಂತೇಳಿ, ಇವಾಗ ರಮಣರ ಥರನೇ ಅವರು ಪ್ರಿಪೇರ್ ಆಗಿ ಅನಸ್ಥಿಸಿಯ ಇಲ್ಲದೆ ಆಪರೇಷನ್ ಮಾಡಿಸ್ಕೊಂಡ್ರು. ಇನ್ನೊಬ್ರು ಇವ್ರನ್ನ ನೋಡ್ಬಿಟ್ಟು ಅವರು ನಾನು ಅನಸ್ಥಿಸಿಯ ಇಲ್ಲದೆ ಮಾಡಿಸ್ಕೋತೀನಿ ಅಂತ ಹೇಳಿ ಇನ್ನೂ ಚಾಕು ತಗೊಂಡು ಇನ್ನೂ ಅಲ್ಲಿ ಇಟ್ಟಿಲ್ಲ ಅಂತ ಕೂಗ್ಬಿಟ್ಟು, ಬೇಡ ಬೇಡ ಅನಸ್ಥಿಸಿಯ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಅವರು ಮಾಡಿಸ್ಕೊತಾರೆ. ಅದಾದ್ಮೇಲಿಂದ ಇವರಿದ್ರಲ್ಲ ಅನಸ್ಥಿಸಿಯ ಇಲ್ಲದೆ ಮಾಡಿಸ್ಕೊಂಡಿದ್ದವರು, ಅವರು ಮಲಗಿರ್ತಾರಂತೆ. ನೆಕ್ಸ್ಟ್ ಡೇನೋ ಆ ಬ್ಯಾಂಡೇಜ್ ತೆಗಿಬೇಕು. ಬಂದ್ಬಿಟ್ಟವರು ಚಕ್ ಅಂತ ಬ್ಯಾಂಡೇಜ್ ತೆಗಿಬಿಡ್ತಾರೆ, ಕಿಚ್ಕೊಂಡ್ಬಿಡ್ತಾರೆ. ಅನಸ್ಥೀಸಿಯಾ ಇಲ್ಲದೆ ಆಪರೇಷನ್ ಅನ್ನ ಪೂರ್ತಿಯಾಗಿ ಮಾಡಿಸ್ಕೊಂಡಿರೋರು ಬ್ಯಾಂಡೇಜ್ ತೆಗೆದ ತಕ್ಷಣ ಒಳ್ಳೆ ಸೂರ್ ಹಾರ್ ಹೋಗ ಹಾಕಿ ಕಿಚ್ಕೊಂಡ್ಬಿಡ್ತಾರೆ. ಅಯ್ಯೋ ಸ್ವಾಮೀಜಿ ಹೀಗೆ ಅಂದ್ರೆ, ಅಲ್ಲಪ್ಪ ನೀನ್ ಹೇಳ್ಬೇಕು ತಾನೆ, ನಾನು ಬ್ಯಾಂಡೇಜ್ ತೆಗಿತೀನಿ ಅಂತ ನೀನ್ ಹೇಳ್ಬೇಕಾಗಿ. ಹಾಗೆ ಹೇಳಿದ್ರೆ ನಾನು ಮನಸ್ಸಿನಿಂದ ಡಿಟ್ಯಾಚ್ ಮಾಡ್ಕೊಂಡ್ಬಿಡ್ತಾ ಇದ್ದೆ. ನಂಗೆ ಗೊತ್ತಿಲ್ಲ ನೀನ್ ಬಂದು ಮಾಡಿರೋದು, ನಾನು ಆ ಮನಸ್ಸಿನ ಜೊತೆಗೆ ಇದ್ದೆ, ಹಂಗಾಗಿ ನಂಗೆ ನೋವು ಬಂತು ಅಂತ ಅವ್ರು ಹೇಳ್ತಾರೆ. ಆಪರೇಷನ್ ಟೈಮಲ್ಲಿ ಅವ್ರು ಡಿಟ್ಯಾಚ್ ಮಾಡ್ಕೊಂಡ್ರೆ ಅವರು ಪೂರ್ಣವಾಗಿ ಅಲ್ಲೇ ನಿಂತಿಲ್ಲ, ಯಾವಾಗಲೂ ಡಿಟ್ಯಾಚ್ಡ್ ಸ್ಟೇಟ್ ಅಲ್ಲಿ ನಿಂತಿಲ್ಲ ಅವರು. ಬಟ್ ಹಿ ಕ್ಯಾನ್ ಡೂ, ಬೇಕಾಗಿರೋಂಥ ಸನ್ನಿವೇಶದಲ್ಲಿ ಓಕೆ ನಾನು ಸಾಕ್ಷಿಯಾಗಿ ನಿಂತ್ಕೊಂಡು ನೋಡ್ತೀನಿ ಅಂತ ಒಂದು ಕೆಪಾಸಿಟಿ ಬಂದಿದೆ ಅವ್ರಿಗೆ. ಹಾಗಾಗಿ ಆಪರೇಷನ್ ಅನ್ನ ಅನಸ್ಥಿಸಿಯಾ ಇಲ್ಲದೆ ಮಾಡಿಸ್ಕೊಂಡ್ರು. ಬಟ್ ಇವರು ಹೇಳಿದ್ದಿದ್ರೆ ಬ್ಯಾಂಡೇಜ್ ತೆಗಿತೀನಿ ಅಂತ ಹೇಳಿದ್ರೆ ತಕ್ಷಣ ಅವರು ಡಿಟ್ಯಾಚ್ ಮಾಡ್ಕೊಂಡಿರೋರು, ಆವಾಗ ಬ್ಯಾಂಡೇಜ್ ತೆಗೆದು ಕಿರಿಸ್ತಿರ್ಲಿಲ್ಲ ಅಂತ ಹೇಳ್ತಾರೆ. ಎರಡು ಇನ್ಸಿಡೆಂಟು ಇಲ್ಲಿ ಹೇಳಿದ್ದಾರೆ. ಹೇಗೆ ಈ ಮನಸ್ಸಿನಿಂದ ಡಿಟ್ಯಾಚ್ ಆಗೋದು ಒಂದೊಂದು ಹಂತದಲ್ಲೂ ಹೇಗಿರುತ್ತೆ, ಅದರಲ್ಲೇ ನಿಂತ ವ್ಯಕ್ತಿಗಳದ್ದು ಹೇಗಿರುತ್ತೆ ಅನ್ನೋದು ಇದು ಒಂದು ಚಿತ್ರಣ. ಅಂದ್ರೆ ಬುದ್ಧಿನೇ ಬರುತ್ತಲ್ವಾ ಮೇಡಮ್? ಅಂದ್ರೆ ಬುದ್ಧಿನೇ, ಈಗ ಮನಸ್ಸು ಅಂತಂದ್ರೆ ಈ ಮನಸ್ಸದ ಆಕ್ಟಿವಿಟಿ ಎಲ್ಲ ಇರೋದನ್ನು ಬುದ್ಧಿ ಕಂಟ್ರೋಲ್ ಇಂದಾನೆ ಇರೋದ್ರಿಂದ ಆ ಬುದ್ಧಿನೇ ಕಂಟ್ರೋಲ್ ಮಾಡಿ ಡಿಟ್ಯಾಚ್ಮೆಂಟ್ಗಾರ ಆಗ್ಲಿ, ನೋವು ಅನ್ಭವಿಸಕಾರ ಆಗ್ಲಿ, ಅಲ್ಲಿ ಮನಸ್ಸು ಅಂತ ಹೇಳಿದ್ರೆ ಅದೇ ಬುದ್ಧಿಗೆ ಹೇಳಿದ್ದು. ಜನರಲಿ ಮನಸ್ಸು ಅನ್ನೋ ಒಂದು ಟರ್ಮ್ ಯೂಸ್ ಮಾಡಿ ಬುದ್ಧಿ.
ಮೇಡಮ್ ಇಲ್ಲಿ ಇನ್ನೊಂದು ಬರುತ್ತೆ ನೋಡಿ, ಮನಸ್ಸಿಂದು ಒಂದು ಕೆಲಸ ಬಂದು ಚಿತ್ತ. ಯೋಗ ಚಿತ್ತವೃತ್ತಿ ನಿರೋಧ ಅಂತ ಪತಂಜಲಿ ಮಹರ್ಷಿಗಳು ಯೋಗ ಸೂತ್ರದಲ್ಲಿ ಹೇಳಿದ್ದಾರೆ. ಚಿತ್ತವೃತ್ತಿ ನಿರೋಧ ಅಂದ್ರೆ ನಾವು ಈ ಮನಸ್ಸಿನಲ್ಲಿರುವಂತಹ ವೃತ್ತಿ ಬರುವಂತಹ ಆಲೋಚನೆಗಳನ್ನ ನಾವು ಕಡಿಮೆ ಮಾಡ್ಕೋತಾ ಆವಾಗ ಬುದ್ಧಿಯಲ್ಲಿ ಹೆಚ್ಚು ಕ್ಲಾರಿಟಿ ಬರುತ್ತೆ ಅಂತ ಅಲ್ವಾ? ಆ ತರ ಅರ್ಥದಲ್ಲಲ್ವಾ? ಅಂದ್ರೆ ಎರಡು ಪ್ಯಾರಲಲ್ ಆಗಿ ನಡಿಬೇಕು ಅಂತ ಹೇಳ್ತಾ ಇದಾರೆ ಅಲ್ವಾ? ಜ್ಞಾನ ತಂದ್ಕೋಬೇಕು, ಬುದ್ಧಿಗೆ ಜ್ಞಾನ, ಮನಸ್ಸು ಚಿತ್ತವೃತ್ತಿಗಳನ್ನ ಕಡಿಮೆ ಮಾಡ್ಕೋಬೇಕು. ಒಂದಕ್ಕೊಂದು ಇಂಟರ್ ರಿಲೇಟೆಡ್. ಈಗ ನಮಗೆ ಫಾರ್ ಎಕ್ಸಾಂಪಲ್ ಕಾಂತಿ ಅವ್ರ ಕೇಸ್ ತಗೊಂಡಾಗ ಹುಷಾರಿಲ್ಲ, ಒಂದ್ ಕಡೆ ದೇಹಕ್ಕೆ ಎಲ್ಲಾ ಕಡೆ ಪೇನ್ಸ್ ಇರುತ್ತೆ ಆಯ್ತಾ, ಇನ್ನೊಂದು ಕಡೆ ಅಯ್ಯೋ ಎಲ್ಲರಿಗೂ ಒಟ್ಟಿಗೆ ಆಗೋಯ್ತಲ್ಲ, ಅಡ್ಗೆ ಯಾವಾಗ ಮಾಡೋದು, ತರಕಾರಿ ಯಾರು ತರೋದು, ಹೆಂಗೆ ಇದ್ ಮಾಡೋದು, ಎಲ್ರಿಗೂ ಒಟ್ಟಿಗೆ ಮನೇಲಿ ಇರೋರ್ಗೆ ಎಲ್ಲರಿಗೂ ಈ ತರ ಆಗೋಯ್ತೆ. ಮನಸ್ಸಿಗೆ ಆಲೋಚನೆಗಳು, ಓವರ್ ಥಿಂಕಿಂಗ್. ಸೊ ಆ ತರ ಆದಾಗ ಸರಿ ಅವಾಗ ಬ್ಲಾಕ್ ಮಾಡತ್ತಲ್ವಾ ಅದು. ಅಂದ್ರೆ ಚೈತನ್ಯ, ಶುದ್ಧವಾದ ಚೈತನ್ಯ ಬುದ್ಧಿಗೆ ಕ್ಲಾರಿಟಿ ಏನ್ ಕೊಡತ್ತೋ, ಇಲ್ಲ ಇದು ಒಂದು ಪಾರ್ಟ್, ಇದು ಸರಿ ಹೋಗತ್ತೆ, ಇದು ಹೀಗೆ ಇರಲ್ಲ, ಸರಿ ಹೋಗತ್ತೆ, ಸ್ವಲ್ಪ ಧೈರ್ಯ ತನ್ಕೋ, ಏನೋ ಪ್ರಾರಬ್ಧದಲ್ಲಿ ಏನೋ ಇದೆ, ಅದೆಲ್ಲ ನನ್ಗೆ ಈಗ್ಲೇ ಬರ್ತಾ ಇದೆ, ಓಕೆ ಅನ್ನೋ ಒಂದು ಕ್ಲಾರಿಟಿ ಬರೋದಕ್ಕೂ ಕೂಡ ಈ ಚಿತ್ತವೃತ್ತಿಗಳು ಒಂದಾದ್ಮೇಲೆ ಒಂದು ಅಯ್ಯೋ ಪಾಪ ಮಗುದು 10th ಸ್ಟ್ಯಾಂಡರ್ಡ್, ಅವಳಿಗೊಂಚೂರು ಊಟ ಮಾಡಕ್ಕೆ ಆಗ್ತಾ ಇಲ್ವಲ್ಲ ನನಗೆ, ಈ ತರ ಆಲೋಚನೆಗಳು. ಮನೆ ಫುಡ್ ತಿನ್ಬೇಕು, ಎಲ್ಲಾರ್ಗೂ ಮಲ್ಕೊಂಡ್ಬಿಟ್ಟಿದೀವಲ್ಲ, ಹಿಂಗೆ ಆಲೋಚನೆಗಳಿಂದ ಆ ತರ ಟೈಮಲ್ಲಿ ನಾವು ಪ್ರಾಕ್ಟಿಕಲ್ ಆಗಿ ಹೇಗೆ ಪಾಪ ಅವಾಗ ನಾವು ಚಿತ್ತವೃತ್ತಿನ ಕಡಿಮೆ ಮಾಡ್ಕೋಬೇಕಲ್ವಾ, ಕಾನ್ಶಿಯಸ್ ಆಗಿ, ಅರಿವಿನಿಂದ. ಸೊ ಆವಾಗ ಬುದ್ಧಿನೇ ಇನ್ಸ್ಟ್ರಕ್ಷನ್ಸ್ ಕೊಡ್ಬೇಕು ನಮ್ಗೆ ಅಲ್ವಾ? ಅವ್ರ ಬುದ್ಧಿನೇ ಸಹಾಯ ಮಾಡ್ಬೇಕಾಗಿತ್ತು. ಇಲ್ಲ, ಇದು ಒಂದು ಓಕೆ, ಇಟ್ಸ್ ಓಕೆ, ಇದಾಗತ್ತೆ, ಎಲ್ಲಾರ್ಗುನು, ನಮಗೂ ಆಗಿದೆ, ಪರವಾಗಿಲ್ಲ, ಇದರಿಂದ ಹೊರಗ್ ಬರ್ತೀವಿ, ಏನಾಗಲ್ಲ, ಸಮಾಧಾನವಾಗಿ ಇರು ಅಂತ ಬುದ್ಧಿ ಹೇಳಿದಿದ್ರೆ ಸ್ವಲ್ಪ ಮಟ್ಟಿಗೆ ಸಮಾಧಾನ, ಆಲೋಚನೆಗಳು ಕಡಿಮೆ ಆಗ್ತಿತ್ತು ಅಂತ ಅನ್ಸುತ್ತೆ ಅಲ್ವಾ? ಸೊ ಎರಡು ಇಂಟರ್ ರಿಲೇಟೆಡ್. ನೀವು ಹೇಳಿದ್ದು ತುಂಬಾನೇ ಕರೆಕ್ಟ್ ಆಗಿತ್ತು, ಬಟ್ ಮೆಂಟಲ್ ಆಸ್ಪೆಕ್ಟ್ ನನ್ಗೆ ಸ್ವಲ್ಪ ಬೇರೆ ತರನೇ ಇತ್ತು. ಆ ಹೊತ್ತಿಗೆ ಏನಾರು ಆಗ್ಬೇಕಾ ಮಾಡೋದು, ಇಲ್ವಾ ಇಲ್ಲ, ಏನಾರು ತರ್ಸ್ಕೊಳ್ಳೋದು, ಏನೋ ಒಂದ್ ಸೊಲ್ಯೂಷನ್. ಆ ಮೊಮೆಂಟ್ಗೆ ತುಂಬಾ ಹಶ್ವಾಗ್ತಿದ್ಯಾ, ಏನೋ ಹಣ್ಣು ತಿನ್ನೋದು, ಅದು ಹಶು ಬೇರೆ ಜಾಸ್ತಿ ಹೋಗಿತ್ತು. ಸೊ ಅಲ್ಲಿ ಒಂಥರ ನಮ್ಮ ಇನ್ವಾಲ್ವ್ಮೆಂಟ್ ಅನ್ನೋದು ಕಡಿಮೆ ಇತ್ತು. ಆಕ್ಚುಲಿ ಅಟ್ಯಾಚ್ಮೆಂಟ್ ಆಗ್ಲಿ, ಆ ಇನ್ವಾಲ್ವ್ಮೆಂಟ್ ಆಗ್ಲಿ ಒಂಥರ ಸುಸ್ತಗೋ ಏನೋ ಅದು ಗೊತ್ತಿಲ್ಲ, ಬಟ್ ಆ ಒಂದು ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ಏನ್ ಮಾಡ್ಬೇಕು, ಪ್ರೆಸೆಂಟ್ ಮೊಮೆಂಟ್ ಅಲ್ಲಿ ಏನ್ ಆಗ್ತಿತ್ತು ಅದ್ ಮಾಡ್ತೀನಿ, ಮಿಕ್ಕಿದ್ದು ಇನ್ನೇನು ಇಲ್ಲ, ಸುಮ್ನೆ ಇದು ಬಿಡೋದು, ಆ ತರ ಇದ್ದಿದ್ದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇತ್ತು. ಅದು ಒಂದು ಅಲ್ಲ, ಅಂದ್ರೆ ನಮ್ಗೆ ಅಟ್ಯಾಚ್ಮೆಂಟ್ ಜಾಸ್ತಿ ಇದ್ದಾಗೆ ನೀವ್ ಹೇಳ್ದಾಗೆ ರಜಿತ್ ಅವರು ಅದು ಅಯ್ಯೋ ಇವ್ಳಿಗೇನು ಮಾಡ್ಲಿಲ್ಲ, ಅವ್ರಿಗೇನು ಮಾಡ್ಲಿಲ್ಲ ಅಂತ ಅನ್ನೋದು ಅದ್ ಯಾವತ್ತೂ ಬರಲಿಲ್ಲ. ಕೈಲಾಗತ್ತಾ ಮಾಡೋದು, ಇಲ್ವಾ ಇಲ್ಲ, ನನಗ್ ಮಾಡ್ತಾರೆ, ಅವರೇ ತಂದ್ಕೊಟ್ರು ಮಾಡ್ತಾ ಇದ್ರು, ಮಾಡ್ತಾರೆ, ನನ್ಗಾಗಲ್ಲ, ಅಷ್ಟೇ ಸಿಂಪಲ್. ಯಾಕೆಂದ್ರೆ ಯೋಚನೆ ಮಾಡೋ ಶಕ್ತಿನೂ ಕಡಿಮೆ ಆಗ್ಬಿಟ್ಟಿತ್ತು ಅನ್ಸುತ್ತೆ ನನಗೆ. ಈಗಲೂ ಅದೇ ಆಗ್ತಿದೆ ಸ್ವಲ್ಪ. ಇವಾಗ ಒಂದು ಲೆವೆಲ್ ಆಗತ್ಲು ಬೇಡಪ್ಪ ನಮ್ಗೆ ಅಂತ ಅನ್ಸ್ಬಿಡ್ತಾ ಇದೆ. ಯಾವತ್ತೂ ಅನ್ಸಿಲ್ಲ, 1-2 ಗಂಟೆ ಕಾಲದಾದ್ರೂ ಅದ್ರೊಳಗೆ ಮುಳುಗೋಗಿರ್ತಿದ್ದೆ, ಗೊತ್ತಾಗ್ತಿರ್ಲಿಲ್ಲ ಟೈಮು. ಈಗ ಟೈಮ್ ಎಷ್ಟಾಯ್ತು, ಅಷ್ಟೊತ್ತಿಗೆ ಆಗತ್ತಾ ಇಲ್ವಾ ಈ ಕ್ಲಾಸು, ಆ ತರ ಬರ್ತಿದೆ. ಅಂದ್ರೆ ಮನಸ್ಸಿನ ಶಕ್ತಿ ಕೂಡ ಕಡಿಮೆ ಆಗಿದೆ. ಅಂದ್ರೆ ಆಲೋಚನೆಗಳು ಕಡಿಮೆ ಆಗಿದ್ದು ಒಂಥರದಲ್ಲಿ ಒಳ್ಳೇದೇ, ಬಟ್ ಪ್ರಾಕ್ಟಿಕಲಿ ಅದ ತೊಂದರೆ ಮಾಡ್ಬಾರ್ದು ಅಷ್ಟೇ. ಅದು ಯೋಚನೆ ಮಾಡಕ್ಕೆ ಶಕ್ತಿ ಇಲ್ದಿರೋ ತರ ಆಗ್ಬಾರ್ದು. ಬಟ್ ಆ ಒಂದ್ ಫೇಸ್ ಅಲ್ಲಿ ನಡ್ಕೊಂಡು ಹೋಯ್ತು ಅನ್ನೋದಷ್ಟೇ. ನೋವು ಬಂತು, ಈ ತರ ಆಯ್ತು ಅಂತ ಅನ್ನೋದಷ್ಟೇ ಹೊರತು ನನ್ನ ಒಂದು ಇನ್ವಾಲ್ವ್ಮೆಂಟ್ ಆಗ್ಲಿ, ಅಟ್ಯಾಚ್ಮೆಂಟ್ ಆಗ್ಲಿ ಇಲ್ಲ. ಇವಾಗ ನೋವಿದೆ, ಈಗ ನೆಕ್ಸ್ಟ್ ಮೊಮೆಂಟ್ ಇಲ್ಲ ಅಷ್ಟೇ. ಈಗ ಏನ್ ಮಾಡ್ಬೇಕು, ಸೊಲ್ಯೂಷನ್ ಓರಿಯೆಂಟೇಶನ್. ಈಗ ನಡಿಯಕ್ ಹೆಜ್ಜೆ ಇಡಕ್ ಆಗ್ತಿಲ್ಲ ಅಂದ್ರೆ ಗೋಲ್ ಸಪೋರ್ಟ್ ತಗೋ, ಅದಕ್ಕೆ ಬುದ್ಧಿ ಬರ್ತಾ ಇದೆ ಅಲ್ಲಿ. ಏನ್ ಮಾಡ್ಬೇಕು ಸೊಲ್ಯೂಷನ್ಗೆ ಅಂತ. ಗೋಲ್ ಸಪೋರ್ಟ್ ಇದ್ರೆ ನಡಿಯಕ್ ಆಗ್ತಿರ್ಲಿಲ್ಲ. ಎಲ್ಲ ಕಡೆ ಎಲ್ಲಿ ಸಪೋರ್ಟ್ ಸಿಕ್ಕತ್ತೆ, ಹಿಡ್ಕೊಂಡು ಏನಾದ್ರು ನಡಿಲೇಬೇಕು. ಅವಳು ಕೀರ್ತನನ್ನ ಇಟ್ಕೊಳ್ಳ ಅಂದ್ರೆ ಅವಳೇ ಸೊಣಕ್ಲಿ, ಅವಳೇ ಒದ್ದಾಡ್ತಿಯಾಳೆ, ಅವಳನ್ನ ಇಟ್ಕೊಳಕ್ಕೂ ಆಗಲ್ಲ. ಇನ್ನೇನ್ ಮಾಡೋದು, ಹೊಡೆಯಿತು. ಒಂದ್ ಮಡಿಕೋಲ್ ಇರತ್ತಲ್ಲ, ಅದ್ ಸ್ವಲ್ಪ ಸ್ಟ್ರಾಂಗ್ ಆಗಿರತ್ತೆ, ಅದ್ರ ಮೇಲೆ ಇಟ್ಕೊಂಡ್ರೆ ನನ್ನ ಮೇಲೆ ಭಾರ ಬೀಳಲ್ಲ, ಅದ್ರ ಮೇಲೆ ಬೀಳತ್ತೆ ಅಂತ ಅಷ್ಟಾರು ಯೋಚನೆ ಬಂತು.
ಅಂದ್ರೆ ನಮ್ಮನ್ನ ಫುಲ್ ಬೀಳಿಸ್ಬಿಡಲ್ಲ. ಆ ಒಂದು ಸಾಕ್ಷಿ ಅಂತಾಗ್ಲಿ, ಒಂದು ಕಾನ್ಶಿಯಸ್ನೆಸ್ ಅಂತಾಗ್ಲಿ ಅದಕ್ಕೆ ಕಾಪಾಡತ್ತೆ. ಬಟ್ ಸ್ವಲ್ಪ ಒಂಚೂರು ಅರ್ಥ ಮಾಡ್ಕೊಳ್ಳಿ ಅನ್ನೋದು ಒಂದು ಕೊಟ್ಟಿರುತ್ತೆ ಅಲ್ಲಿ ಅಂತ ಅನ್ನೋದು. ಆಮೇಲೆ ಮೈಂಡ್ ಬಂದ್ಮೇಲೆ ಇವೆಲ್ಲ ಯೋಚನೆಗಳು. ಅಲ್ಲಿವರೆಗೂ ಆ ಮೈಂಡ್ಗೆ ಏನೋ ಸೊಲ್ಯೂಷನ್ ಕಣ್ಕೊಂಡ್ ಮುಂದೆ ಹೋಗು, ಸೊಲ್ಯೂಷನ್ ಕಣ್ಕೊಂಡ್ ಮುಂದೆ ಹೋಗು ಆಯ್ತದು. ಅದು ಒಂದ್ ಅಲ್ಲ ನೀವು ಅಷ್ಟ್ ಮಾತ್ರ ನಿಲ್ಲಕ್ ಆಯ್ತು ನೋಡಿ, ಅಷ್ಟ್ ಮಾತ್ರ ನಿಲ್ಲಕ್ ಆಯ್ತು ನಿಮ್ಗೆ. ಅಂದ್ರೆ ಅಷ್ಟು ಪ್ರಾಕ್ಟೀಸ್ ಆಗ್ಲಿ ಅಥವಾ ಗುರುಜಿ ಹೇಳಿರೋದಾಗ್ಲಿ ಕೇಳಿರೋದನ್ನು ಆದ್ರೆ ಆ ಲೆವೆಲ್ ಅಪ್ಲೈ ಮಾಡಕ್ ಆಗ್ಲಿಲ್ಲ ಅಂತ ಅನ್ನೋದು ಒಂದು ಇದೆ. ಯಾಕಂದ್ರೆ ಸಾಕ್ಷಿಯಾಗಿ ಇದು ಬಿಟ್ಟಿದ್ರೆ ನಮ್ಗೆ ಇದು ಪೇನ್ ಒಂದೊಂದ್ಸಲ ಅನ್ಸದೆ ಹೊರತು ಅಯ್ಯೋ ಬೇಡ ಅಲ್ಲೇ ಬಿಟ್ಬಿಡೋದು, ಸಾಕ್ಷಿಯಿಂದ ಹೊಟ್ಟೋಗೋದು ಆತರ ಆಗ್ತಾ ಇತ್ತು. ಆ ಮನಸ್ಗೂ ಸುಸ್ತು ಅಂತ ಅನ್ನೋದು ಸಾಕ್ಷಿ ನಿಲ್ಲಕ್ ಆಗ್ಲಿಲ್ವಲ್ಲ ಅವಾಗ ಹೊಳಿತು. ಅವಾಗ ಹೌದು ನೋವಿದೆ, ಈಗ ನೋವಿಂದಾನೇ ಹೋಗ್ಬೇಕು ಬರ್ಬೇಕು, ಸೊ ನಾನಲ್ಲ ಅದು ಅಂತ ಅಷ್ಟೆಲ್ಲ ನಂಗೆ ಮೈಂಡ್ ವರ್ಕ್ ಆಗ್ತಾ ಇರ್ಲಿಲ್ಲ. ಇಷ್ಟೊಂದು ಒಂದಾದ್ರೂ ಒಂದು ಹೇಳ್ಕೊಂಡ್ರೆ ತಾನೇ ಸ್ವಲ್ಪ ತಲೆ ಒಳಗ್ ಹೋಗತ್ತ ಅವಾಗ ಅಟ್ಲೀಸ್ಟ್ ಅಪ್ಲೈ ಆಗಕ್ಕೆ. ಅದೆಲ್ಲ ಆಗ್ತಾ ಇರ್ಲಿಲ್ಲ. ಸರಿ ಸುಸ್ತು ನೋವು 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 ಅಂದ್ಕೊಂಡು ಹೊಟ್ಟೋದು. ಅದೇ ಸೊ ನಾನು ನೋವು ಒಂದಾಗಿದ್ವಿ ಅಂತ ಅನ್ನೋದು ಒಂದೇ ಬರ್ತಿದ್ದು. ಸೊ ಲಿವಿಂಗ್ ಇನ್ ದಿ ಪ್ರೆಸೆಂಟ್, ಅದು ಪ್ರೆಸೆನ್ಸ್ ಹೊಟ್ಟೋಗ್ತಾ ಇತ್ತು, ನೋವೇ ಇಲ್ಲ. ಟೈಮಲ್ಲಿ ಯಾವ್ದ ಮೇಲೆ ಮನಸ್ಸು ಇರಲ್ಲ ನೋಡಿ, ಯಾವ್ದ್ರ ಮೇಲೆ ಮನ್ಸಿರಲ್ಲ. ನಮ್ಮವ್ರು ಅನ್ನೋರ್ ಮೇಲೇನು ಏನು ಇರಲ್ಲ, ಹೊಟ್ಟೋಗುತ್ತೆ, ಏನು ಇಲ್ಲ. ಹೌದು, ನಮ್ಮೇಲೂ ನಮ್ಗಿರಲ್ಲ, ಬೇರೆಯವ್ರ ಮೇಲೆ ಮೊದ್ಲೇ ಇರಲ್ಲ. ಏನ್ ಮಾಡ್ಬೇಕು ಅಂದ್ರೂ ಇಷ್ಟನೇ ಆಗಲ್ಲ, ಏನಾಗ ಯಾವ್ದ್ರ ಮೇಲೇನು ಮನ್ಸು ಇರಲ್ಲ, ಗಮನ ಆಸಕ್ತಿನೇ ಇರಲ್ಲ. ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ವಿಜ್ಞಾನಮಯ ಹಾಗೂ ಮನೋಮಯ ಈ ಎರಡರಲ್ಲೂ ಜ್ಞಾನೇಂದ್ರಿಯಗಳು ಇದೆ, ಅದು ಹೇಗೆ? ಕಲ್ಯಾಣಿ ಮೇಡಮ್. ವಿಜ್ಞಾನಮಯ ಮನೋಮಯ ಕೋಶ ಎರಡರಲ್ಲೂ ಜ್ಞಾನೇಂದ್ರಿಯಗಳು ಕೆಲಸ ಮಾಡೋದೆ. ಜ್ಞಾನೇಂದ್ರಿಯಗಳು ಎಲ್ಲ ಎರಡರಲ್ಲೂ ಕೆಲಸ ಮಾಡುತ್ತೆ. ಇವಾಗ ಅದೇ ಗುರುಜಿ ಹೇಳಿದಾರೆ ಒಂದು ಉದಾಹರಣೆ, ಅದೇ ಆಫೀಸ್ ನಲ್ಲಿ ಬಾಸ್, ಅವ್ರ ಕೆಳಗಡೆ ಮ್ಯಾನೇಜರು, ಅವ್ರ ಕೆಳಗಡೆ ಕೆಲಸ ಮಾಡೋರು ಇರ್ತಾರೆ. ಅವಾಗ ಅಲ್ಲಿ ಮ್ಯಾನೇಜರು ಮನಸ್ಸು, ಅದ್ರ ಮೇಲೆ ಬಾಸ್ ಬುದ್ಧಿ. ಈಗ ಮ್ಯಾನೇಜರ್ ಏನಾದ್ರು ರಜೆ ತಗೊಂಡ್ರೆ ಎಲ್ಲ ಕೆಲಸ ಮಾಡೋದು ಬುದ್ಧಿ ಅಂತ. ಜ್ಞಾನೇಂದ್ರಿಯಗಳು ಬುದ್ಧಿ ಹತ್ರ ಕೆಲಸ ಮಾಡುತ್ತೆ. ಈಗ ಆವಾಗ ಮನಸ್ಸು ಶಾಂತ ಆಗುತ್ತೆ. ಅದರಿಂದ ಜ್ಞಾನೇಂದ್ರಿಯಗಳು ಬುದ್ಧಿ ಒಟ್ಟಿಗೆ ಕೆಲಸ ಮಾಡುತ್ತೆ. ಅದರಿಂದ ಜ್ಞಾನೇಂದ್ರಿಯಗಳು ಬುದ್ಧಿಗೆ ಸೇರಿದೆ. ವೃತ್ತಿಗಳಲ್ಲಿ ಅಹಂ ವೃತ್ತಿ ಬುದ್ಧಿಗೆ ಸಂಬಂಧಪಟ್ಟಿರೋದು. ವೃತ್ತಿ ಬುದ್ಧಿ ಜ್ಞಾನೇಂದ್ರಿಯಗಳು ಎರಡು ಸೇರಿದ್ರೆ ವಿಜ್ಞಾನಮಯ ಕೋಶ ಆಗುತ್ತೆ. ಈಗ ಆತ್ಮ ಇಲ್ಲದಿದ್ದಾಗ ಬುದ್ಧಿ ದೇಹದ ಯಜಮಾನ ಆಗುತ್ತೆ. ಅಂದ್ರೆ ನಮ್ಮ ದೇಹದ ಯಜಮಾನ ಬುದ್ಧಿನೇ, ನಿಜವಾದ ಯಜಮಾನ ಆತ್ಮ. ನಮ್ಮ ದೇಹ ಮನಸ್ಸು ಬುದ್ಧಿ ಹೇಳಿದ್ರೇನೆ ಕೆಲಸ ಮಾಡುತ್ತೆ. ಬುದ್ಧಿ ಸರಿಯಾಗಿ ವಿಚಾರ ಮಾಡಿ ಕೆಲಸ ಮಾಡಿಸುತ್ತೆ. ಈಗ ಸಕ್ಕರೆ ತಿನ್ಬೇಡ, ನಮ್ಗ್ ತಿನ್ಬೇಕು ಅಂತ ಆಸೆ ಇದ್ರೆ ಬುದ್ಧಿ ತಿನ್ಬೇಡ ಅಂತ ಹೇಳುತ್ತೆ, ಆದ್ರೆ ಮನಸ್ಸು ಕೇಳ್ಬೇಕು. ಈಗ ಮನಸ್ಸು ಕೇಳದೆ ಅದಕ್ಕೆ ಬೇಕಾಗೋ ರೀತಿನೇ ಅದು ಕೆಲಸ ಮಾಡುತ್ತೆ. ನಿಜವಾದ ಯಜಮಾನ ಬುದ್ಧಿಯಾಗಿ ವಿವೇಕದಿಂದ ಕೆಲಸ ಮಾಡ್ಬೇಕು. ಕೆಲವರಿಗೆ ಬುದ್ಧಿ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಅದೇ ದುರ್ಯೋಧನನ್ನ ಉದಾಹರಣೆ ಕೊಟ್ಟಿದ್ದಾರೆ. ಅವನಿಗೂ ಗೊತ್ತು ಅದು ಅಧರ್ಮ ಅಂತ, ಆದ್ರೆ ಅವನಿಗೆ ಬುದ್ಧಿ ಯಾವಾಗ ಇಲ್ಲ, ಅಯ್ಯೋ ಇದು ಅಧರ್ಮ ಅಂತ ಗೊತ್ತಿದ್ರು ಅವನು ಯುದ್ಧಕ್ಕೆ ರೆಡಿಯಾಗಿ ಹೋಗ್ತಾನೆ. ಅಲ್ಲ, ದುರ್ಯೋಧನನ ಯಾಕೆ ಮಾಡಕ್ ಬಿಡ್ತಿರ್ಲಿಲ್ಲ? ಮನಸ್ಸು ಅದನ್ನ ಮಾಡಕ್ ಬಿಡ್ತಾ ಇರ್ಲಿಲ್ಲ ಅಲ್ವಾ? ಅಂದ್ರೆ ಅವನ ಮನಸ್ಸು ಶುದ್ಧಿ ಆಗಿರ್ಲಿಲ್ಲ ಅಂತಾನೆ. ಅದು ಅಧರ್ಮ ಅಂತ ಗೊತ್ತಿದ್ರು ಅವನು ಯುದ್ಧಕ್ಕೆ ಹೋಗಿ ಅವ್ರನ್ನ ಯುದ್ಧಕ್ಕೆ ಹೋಗಿದ್ದಾನೆ ನೋಡಿ. ಅವನಿಗೆ ಗೊತ್ತು, ಬುದ್ಧಿ ಯಾವಾಗ ಆತರ ಮನಸ್ಸು ಕೇಳಲಿಲ್ಲ. ಬುದ್ಧಿ ಹೇಳಿದ್ರು ಮನಸ್ಸು ಅನ್ನೋದು ಕೇಳಲಿಲ್ಲ.
ಅಲ್ವಾ ಮೇಡಮ್? ಅದೇ ಅಂದ್ರೆ ಆ ಮನಸ್ಸು ಅವನಿಗೆ ಇವಾಗ ಮನಸ್ಸಲ್ಲಿ 4 ಕೆಲ್ಸಗಳಲ್ವಾ, ಅಂದ್ರೆ ಅದ್ರಲ್ಲಿ ಅಹಂಕಾರ ಇದು. ಸೊ ಅವನಲ್ಲಿ ಅಹಂಕಾರ ಅನ್ನೋದು ಒಂದಿತ್ತು, ಒಂದು ತುಂಬಾನೇ ಇತ್ತಲ್ವಾ. ನನಗೇ ಬೇಕು, ಎಲ್ಲಾ ರಾಜ್ಯ ನನಗೇ ಬೇಕು ಅನ್ನೋದು ಒಂದು ಅಹಂಕಾರನು ತುಂಬಾ ಡಾಮಿನೇಟ್ ಮಾಡ್ತಾ ಇತ್ತು. ಅದೆಲ್ಲ ಅವರ ಸಂಸ್ಕಾರಗಳು, ವಾಸನೆಗಳಿಂದ ಆ ಮನಸ್ಸು ಕೇಳೋದಿಲ್ಲ. ಷಟ್ ಸಂಪತ್ತಿಗಳು ಇರ್ಲಿಲ್ಲ. ಇಂದ್ರಿಯ ನಿಗ್ರಹ ಆಗ್ಲಿ, ಶಮ ದಮ ಉಪರತಿ ಶ್ರದ್ಧಾ ಸಮಾಧಾನ ಇವ್ಯಾವುದೂ ಇರ್ಲಿಲ್ಲ ದುರ್ಯೋಧನನ ಹತ್ರ. ಸೊ ಮನಸ್ಸಲ್ಲೆಲ್ಲ ಕಲ್ಮಶಗಳೇ ತುಂಬಿತ್ತು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇವೇ ಎಲ್ಲ ತುಂಬಿತ್ತು. ಸೊ ಆದ್ರಿಂದ ಅವನಿಗೆ ಆತರ ಆಯ್ತು ಅಂತ ಅನ್ಸುತ್ತೆ ಅಲ್ವಾ ಮೇಡಮ್? ಬುದ್ಧಿಯಲ್ಲಿ ಆ ಜ್ಞಾನ ಬರುತ್ತೆ ಅವಾಗ, ಅವೆಲ್ಲ ಇದ್ರೆ ಅವಾಗ ಬುದ್ಧಿ ಹೇಳಿದಾಗ ಕೇಳುತ್ತೆ, ಅವಾಗ ಜ್ಞಾನ ಬರುತ್ತೆ. ಅವಿದ್ರೇನೆ ಜ್ಞಾನ ಬರೋದು. ಅದು ಇಲ್ಲದೆ ಹೋದ್ರೆ ಮನಸ್ಸು ಶುದ್ಧ ಆಗ್ಲಿಲ್ಲ ಅವನಿಗೆ. ಕಲ್ಯಾಣಿ ಅವ್ರೆ, ನೀವು ಸ್ವಲ್ಪ ನಿಮ್ದು ವಿಡಿಯೋ ಒಂಚೂರು ಆಗ್ತಾ ಇಲ್ಲ ಅದು. ಇವಾಗ ಸರಿ ಆಯ್ತು. ಅದೇ ಇವಾಗ ಸಾಧನೆ ಅಂದ್ರೆ ಅದೇ ತಾನೆ. ಈಗ ಅಹಂಕಾರ ತನ್ನ ವಶಕ್ಕೆ ತಗೊಂಡ್ಬಿಟ್ಟಿರುತ್ತೆ ಬುದ್ಧಿ. ಇವಾಗ ಬುದ್ಧಿ ಏನೋ ಅಲ್ಪ ಸ್ವಲ್ಪ ಒಂಚೂರು ತಿಳುವಳಿಕೆನಲ್ಲಿ ಸರಿಯಾಗಿ ಮಾಡ್ಬೇಕು ಅಂತ ಹೇಳಿದ್ರು ಮನಸ್ಸು ನೀವು ಹೇಳ್ದಂಗೆ ಬೇಕಾದ ಹಾಗೆ ವಾಸನೆಗಳಿಂದ ತುಂಬ ಹೋಗಿರುವಂತಹ ಮನಸ್ಸು ಓವರ್ ಪವರ್ ಮಾಡ್ಬಿಡುತ್ತೆ. ಫಸ್ಟ್ ಆಫ್ ಆಲ್ ಅದಕ್ಕೂ ಈ ಅಹಂಕಾರದ ವಶದಿಂದ ಅದಕ್ಕೂ ಏನು ಸರಿಯಾಗಿರೋ ಡಿಸಿಷನ್ಸ್ ತಗೊಳಕ್ಕೂ ಎಷ್ಟೋ ಸತಿ ಆಗೋದೇ ಇಲ್ಲ. ಅಕಸ್ಮಾತ್ ಆಗಿ ಸ್ವಲ್ಪ ತಿಳಿಯಾಗಿದ್ರೆ ಓಕೆ ಮಾಡ್ಬೇಕು ಅಂದ್ರೆ ಇದು ಮನಸ್ಸು ಓವರ್ ಪವರ್ ಮಾಡಿ ಅದು ಬಿಡಲ್ಲ. ಹೀಗೆ ಎರಡರದ್ದು ಕಾಂಬಿನೇಷನ್ ಇದೆ, ಸೆಪರೇಟ್ ಅಂತ ಅಲ್ವಲ್ಲ. ಹೋಟ್ಲು ಮಾಡಿ ನೋಡಿದ್ವಲ್ಲ, ಒಂದೇನೆ ಎಲ್ಲಾ ಕೆಲಸಗಳನ್ನು ಮಾಡೋದು. ಹಾಗಾಗಿ ಅದು ಒಟ್ಟಿನಲ್ಲಿ ಅಹಂಕಾರದ ಆಡಳಿತ ಅಲ್ಲಿ ಜೊತೆಯಾಗಿರುತ್ತೆ. ಅದು ಅಲ್ಲ, ಇವಾಗ ಅರ್ಜುನನಲ್ಲೂ ಇರತ್ತೆ ಚಿತ್ತ ಮಲ ಇರತ್ತೆ ಅನ್ಕೊಳ್ಳಿ. ಆದ್ರೆ ಅರ್ಜುನ ಏನ್ ಮಾಡ್ದ, ಬುದ್ಧಿಯನ್ನ ಸಂಪೂರ್ಣವಾಗಿ ಶರಣಾಗತಿ ಮಾಡ್ಬಿಟ್ಟ ಅಲ್ವಾ. ಕೃಷ್ಣ ನಂಗ್ ಗೊತ್ತಿಲ್ಲಪ್ಪ, ನೀನೇ ನೋಡ್ಕೊಪ್ಪ ಅಂತ. ಹೌದು, ಭಗವದ್ಗೀತೆಯಲ್ಲಿ ಅವನಿಗೆ ಬೇಕಾದ ಜ್ಞಾನ ಬಂದಿಲ್ಲ ಅಂದ್ರೆ ಮನೋಮಯ ಕೋಶ ಅವನಿಗೆ ಶುದ್ಧಿ ಆಗಿಲ್ಲ ಅಂತ. ಹೌದು, ಶುದ್ಧಿ ಆಗದೆ ಹೋಗಿದೆ. ಅದಕ್ಕೆ ಇನ್ನೊಂದ್ ಕಡೆ ಗುರೂಜಿ ಹೇಳ್ತಾರಲ್ವಾ ಮೇಡಮ್, ಮನೋಮಯ ಕೋಶದಲ್ಲಿ ಮನಸ್ಸನ್ನ 100% ಶುದ್ಧಗೊಳಿಸಕ್ ಆಗೋದಿಲ್ಲ, ಒಂಚೂರು ಇರತ್ತೆ, ಜ್ಞಾನಿಗೂ ಇರತ್ತೆ ಅಂತ ಹೇಳ್ತಾರಲ್ಲ ಗುರುಜಿ. ಸಂಪೂರ್ಣವಾಗಿ ಕ್ಲೀನ್ ಮಾಡಕ್ ಆಗಲ್ಲ ಅಲ್ವಾ. ಎರಡು ರೀತಿ ವಾಸನೆಗಳು ಹೇಳ್ತಾರಲ್ಲ, ಬಂಧ ವಾಸನೆ, ಭೋಗ ವಾಸನೆ ಅಂತ. ಮೇನ್ ಆಗಿ ಜ್ಞಾನಕ್ಕೆ ಅಡ್ಡಿ ಮಾಡ್ತಾ ಇರುವಂತಹ ವಾಸನೆಗಳನ್ನು ಕ್ಲಿಯರ್ ಆಗ್ಬಿಟ್ರೆ ಅವಾಗ ಜ್ಞಾನ ಬಂದ್ರೆ ಇನ್ನು ಬೇರೆ ಬೇಕಾದಷ್ಟು ಇರುತ್ತೆ. ಎಷ್ಟೋ ಸರ್ತಿ ಕೋಪನೂ ಬರ್ತಾ ಇರುತ್ತೆ, ಎಷ್ಟೋ ಸರ್ತಿ ಬೇರೆಯವ್ರ ಮೇಲೆ ಬೇಸರದ ಭಾವನೆಗಳು ಬರ್ತಾ ಇರುತ್ತೆ, ಬರಲ್ಲ ಅಂತಲ್ಲ. ಬಟ್ ಇವನಿಗೆ ಸಾಕ್ಷಿಯಾಗಿ ನೋಡಕ್ಕಾಗತ್ತಲ್ಲ. ಇವನಿಗೆ ಜ್ಞಾನ ಬಂದ್ಬಿಟ್ಟಿದ್ರೆ ನಾನ್ ದೇಹ ಮನಸ್ಸು ಬುದ್ಧಿ ಎಲ್ಲ ನಾನು ಶುದ್ಧವಾದ ಅರಿವು ಸಾಕ್ಷಿ ಅನ್ನೋ ಜ್ಞಾನ, ಸ್ವಲ್ಪ ಜ್ಞಾನದ ಗ್ರಿಪ್ಪು ಬಂದಿದ್ರೆ ಇವನಿಗೆ, ಇದ್ರಲ್ಲಿ ಆಲೋಚನೆಗಳು ಬರ್ತಾ ಇದ್ರೆ ಅವನು ಗಮನಿಸಕ್ಕಾಗತ್ತೆ. ಹಾಗೆ ಗಮನಿಸಕ್ಕಾಗಿ ಅದಕ್ಕೆ ಹೆಚ್ಚಿಗೆ ಸ್ಕೋಪ್ ಕೊಡಲ್ಲ ಅವನು. ಯಾವಾಗ ಒಂದ್ಸತಿ ಅವನು ಬೇರೆ ನಿಂತು ಗಮನಿಸ್ತಾನೋ ಅವಾಗ ಅದಕ್ಕೆ ಸ್ಕೋಪ್ ಕಡಿಮೆ ಆಗುತ್ತೆ. ಇನ್ನು ಅದ್ರ ಜೊತೆ ಸೇರ್ಕೊಂಡಾಗ ಅದಕ್ಕೆ ಶಕ್ತಿ ಜಾಸ್ತಿ ಆಗ್ಬಿಡುತ್ತೆ, ಮಾಡ್ಬಿಡುತ್ತೆ ಅದು ತಪಾರ ಅಂತ. ಈ ಸೆಪರೇಟ್ ಆಗ್ತಾ ಅದಕ್ಕೆ ಶಕ್ತಿ ಕಡಿಮೆ. ಎಷ್ಟೋ ಸರ್ತಿ ಹೇಳ್ತಾರಲ್ಲ ಗುರುಜಿನೋ, ಜ್ಞಾನಿಗೂ ಕೋಪ ಬರುತ್ತೆ, ಸಡನ್ ಆಗಿ ಬಂದ್ಬಿಡುತ್ತೆ. ಅಂದ್ರೆ ಅವನು ಸೆಪರೇಟ್ ಆಗಿ, ಇವಾಗ ಇವ್ರು ಹೇಳಿದೆ ನೋಡಿ, ಅವ್ರು ಬ್ಯಾಂಡೇಜ್ ತೆಗೆದಾಗ ಅವ್ರು ಕಿರ್ಚ್ಕೊಂಡ್ರು ಅಂತ, ಆತರ ಸೆಪರೇಟ್ ಆಗಿರಲ್ಲ, ಕೆಲವು ಸರ್ತಿ ಜೊತೆ ಇರುತ್ತೆ, ಆವಾಗ ಬಂದ್ಬಿಡುತ್ತೆ. ಬಟ್ ಇಮ್ಮಿಡಿಯೇಟ್ ಆಗಿ ಅವನು ಹಿ ವಿಲ್ ಸೆನ್ಸ್, ಕೂಗ್ಬಿಡ್ತಾನೆ. ಕೂಗಿದ ತಕ್ಷಣ ಗೊತ್ತಾಗತ್ತೆ ಕೂಗ್ಬಿಟ್ಟೆ. ಫರ್ದರ್ ಅವನು ಅದಕ್ಕೆ, ಇವಾಗ ನಾವೇನ್ ಮಾಡ್ತೀವಿ, ನಾವು ಕೂಗಿದ್ರೆ ಅದಕ್ಕೆ ಸಪೋರ್ಟ್ ಮಾಡ್ಕೊಂಡು ನಾನು ಯಾಕೆ ಕೂಗಿದೆ, ನಾನು ಕೂಗಿದ್ದೇ ಕರೆಕ್ಟು, ನೀವು ಮಾಡ್ತಾ ಇರೋದೇ ತಪ್ಪು ಅಂತ ಒಂದು 50 ಕಾರಣಗಳನ್ನ ಕೊಟ್ಬಿಟ್ಟು ಇನ್ನೊಬ್ಬರನ್ನ ಸುಮ್ಮನಾಗಿಸ್ಬಿಡ್ತೀವಿ, ನಮ್ದೇ ಸರಿ ಅಂತ. ಬಟ್ ಅಕಸ್ಮಾತ್ ಜ್ಞಾನ ಸಿಟ್ಟು ಬಂದು ಜ್ಞಾನಿ ಕೂಗಿದ್ರೆ ಅವನ್ ತಕ್ಷಣ ಅರ್ಥ ಮಾಡ್ಕೊತಾನೆ, ಓ ಇಲ್ಲಿ ಕೂಗ್ಬಿಟ್ಟೆ, ತಪ್ಪಾಯ್ತು. ತಕ್ಷಣ ಶಾಂತ ಆಗಿ ಓ ಇದು ಮಾಡ್ಕೋಬೇಡಿ ಅಂತಲೋ ಏನೋ ಒಂದು ಹೇಳಿ ಅದನ್ನ ತಿಳಿ ಮಾಡ್ಬಿಡ್ತಾನೆ ವಾತಾವರಣ.
ಅದ್ರ ಜೊತೆ ನಾವು ಸೇರ್ಕೊಂಡಿದ್ದಾಗ ಅದಕ್ಕೆ ಪುಷ್ಟಿ ಜಾಸ್ತಿ, ಸೆಪರೇಟ್ ಆದ ತಕ್ಷಣ ಪುಷ್ಟಿ ಕಡಿಮೆ. ಅದಕ್ಕೆ ಈ ಸಾಧನೆ ಮಾಡೋದ್ರಿಂದ ನಮ್ಗೇನಾಗುತ್ತೆ, ಇವಾಗ ನಾನು ಶುದ್ಧ ಆತ್ಮಸ್ವರೂಪ ನಿಧಿಧ್ಯಾಸಕ್ಕೆ ಕೂತ್ಕೋತೀವಿ, ರೂಪಾನುವಿತ್ ಸವಿಕಲ್ಪ ಸಮಾಧಿ, ಶಬ್ದಾನುವಿತ್ ಸವಿಕಲ್ಪ ಸಮಾಧಿ, ನಿರ್ವಿಕಲ್ಪ ಸಮಾಧಿ ಕೂತ್ಕೊಂಡಾಗ ಮತ್ತೆ ಥಾಟ್ಸ್ ಬಂದಾಗ, ಓಕೆ ಥಾಟ್ಸ್ ಬರ್ತಾ ಇದೆ, ನಾನು ಥಾಟ್ಸ್ ಅಲ್ಲ, ನಾನು ಅದನ್ನು ಗಮನಿಸ್ತಾ ಇದ್ದೀನಿ ಅಂತ ಅದನ್ನು ಗಮನಿಸುವಂಥ ಹಂತದಲ್ಲಿ ಕೂತಿದ್ರೆ ಅದು ಬರುತ್ತೆ 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 ವೇವ್ ಥರ ಪಾಸ್ ಆಗ್ಬಿಡುತ್ತೆ, ಸೆಪ್ರೇಟ್ ಆಗುತ್ತೆ. ಇದು ಎಲ್ಲವೂ ನಾವು ಎಲ್ಲರೂ ಪ್ರತಿನಿತ್ಯ ಮಾಡಬೇಕಾಗಿರುವಂಥ ಅಭ್ಯಾಸ. ಮನೋಮಯ ಕೋಶ ಶುದ್ಧಿ ಆದ್ರೇನೆ ವಿಜ್ಞಾನಮಯ ಕೋಶಕ್ಕೆ ಜ್ಞಾನ ಬರುತ್ತೆ ಅಂತ ಹೇಳಿ, ಅದು ಶುದ್ಧಿ ಆಗ್ಬೇಕು. ಅದು ಕರ್ಮಯೋಗ, ಭಕ್ತಿ ಯೋಗ, ಆಮೇಲೆ ಇದು ಶರಣಾಗತಿ, ಇದೆಲ್ಲ ಆಗಿದ್ರೆ ಆ ಮನೋಮಯ ಕೋಶ ಸ್ವಲ್ಪ ಶುದ್ಧಿ ಆಗುತ್ತೆ. ಮೇಡಮ್, ಇದರಲ್ಲಿ ಈ ಒಂದು ಇದು ಈ ಬಾಸ್ ಮ್ಯಾನೇಜರ್ ವರ್ಕರ್ ಅಂತ ಹೇಳಿರೋ ಕಡೆಯಲ್ಲಿ ಮನಸ್ಸು ಸೈಲೆಂಟ್ ಇದ್ದಾಗ ಜ್ಞಾನೇಂದ್ರಿಯಗಳು ಈ ಬುದ್ಧಿ ಜೊತೆ ವರ್ಕ್ ಮಾಡತ್ತೆ, ಅಂದ್ರೆ ಮನಸ್ಸೇ ಇಲ್ಲ ಅಂತ ಅನ್ನೋದು ಅಲ್ಲಿ ಹೇಳಿದ್ದಾರೆ. ಸೊ ಅಂದ್ರೆ ಈಗ ಬುದ್ಧಿ ಡೈರೆಕ್ಟ್ ಆಗಿ ಈ ಜ್ಞಾನೇಂದ್ರಿಯಗಳು ವರ್ಕ್ ಮಾಡ್ಬೋದು, ಬಟ್ ಮನಸ್ಸು ಅನ್ನೋದು ಅದು ಈಗೋನೇ ಆಗಿರೋದ್ರಿಂದ ಅದು ಅಡ್ಡ ಬರ್ತಿದೆ ಅಂತ ಅನ್ನೋದಲ್ವಾ? ಹೌದು ಹೌದು ಹೌದು, ಕುಣಿಸ್ತಾ ಇರುತ್ತದು. ಇವಾಗ ಈಗ ನೋಡಿ, ಯಾವ್ದು ಅದೇ ಸ್ವೀಟ್ ಇಂದ ಉದಾಹರಣೆ ನಾವು ತಗೊಂಡ್ರೆ, ಇವಾಗ ಸಕ್ಕರೆ ಅವ್ರಿಗೆ ಡಯಾಬಿಟಿಸ್ ಇದೆ, ಸಿಹಿ ನೋಡಿದ ತಕ್ಷಣ ಟೆಂಪ್ಟ್ ಮಾಡುತ್ತೆ ಮನಸ್ಸು, ಬೇಕು 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 ಅಂತ ಹೇಳುತ್ತೆ. ಬುದ್ಧಿಗೊಂಚೂರು ತಿಳಿದುಗಳಿಗೆ ಇದ್ದು ಅಯ್ಯೋ ಡಯಾಬಿಟಿಸ್ ಇದೆ ಅಲ್ವಾ ಅಂತ ಅನ್ಸಿದ್ರು ಕೂಡ ಇದು ಓವರ್ ಪವರ್ ಮಾಡಿ ತಿಂದ್ಬಿಡುತ್ತೆ. ಇವಾಗ ಅದೇ ಒಂದು ಸನ್ನಿವೇಶ ಇದೆ ಅಂತ ಇಟ್ಕೊಳ್ಳೋಣ, ಸ್ವೀಟ್ ಕಾಣಿಸ್ತು, ಇದಕ್ಕೆ ತುಂಬ ಆಸೆ ಆಗ್ತಾ ಇದೆ, ಬಟ್ ಅಷ್ಟೊತ್ತಿಗೆ ಇದಕ್ಕೆ ಯಾವುದೋ ಒಂದು, ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ ಅಷ್ಟೇ, ಈ ಮನಸ್ಸಿಗೆ ಮ್ಯೂಸಿಕ್ ಅಂದರೆ ತುಂಬ ಇಷ್ಟ ಅಂತ ಇಟ್ಕೊಳ್ಳಿ. ಜಸ್ಟ್ ಅವಾಗ ಆ ಸ್ವೀಟ್ ತಿನ್ಬೇಕು ಅಂತ ಟೆಂಪ್ಟೇಷನ್ನು, ಬುದ್ಧಿ ಬೇಡ ಅಂತ ಹೇಳ್ತಿದೆ, ಆದರೂ ಇದು ಓವರ್ ಪವರ್ ಮಾಡಿ ತಿನ್ಬೇಕು, ಅಷ್ಟೊತ್ತಿಗೆ ಒಂದು ಮ್ಯೂಸಿಕ್ ಕೇಳುತ್ತೆ ಅಂತ ಇಟ್ಕೊಳ್ಳಿ, ಒಳ್ಳೆ ಸುಶ್ರಾವ್ಯವಾದ ಮ್ಯೂಸಿಕ್. ಆಹಾ ಎಷ್ಟು ಚೆನ್ನಾಗಿದೆ ಅಂತ ಇಟ್ ಕೂಲ್ಸ್ ಡೌನ್. ಹಾಗೆ ಕೂಲ್ ಆದ ತಕ್ಷಣ ಈ ಟೆಂಪ್ಟೇಷನ್ ಕಡೆಗೆ ಗಮನ ಕಮ್ಮಿ ಆಯ್ತು. ಇದು ಈ ಒಂದು ಸಂಗೀತ ಇದನ್ನ ಶಾಂತ ಮಾಡ್ಬಿಡ್ತು. ಸೊ ಟೆಂಪ್ಟೇಷನ್ ಕಡೆಗೆ ಇದು ಡುಬು ಡುಬು ಅಂತ ಓಡೋದ್ ಕಡಿಮೆ ಆಯ್ತು. ಇಮ್ಮಿಡಿಯೇಟ್ಲಿ ಬುದ್ಧಿ ಸ್ಟ್ರಾಂಗ್ ಆಗುತ್ತಲ್ಲ, ಆವಾಗ ತಿನ್ಕೂಡ್ದು ಅನ್ನೋದು ಜಾಸ್ತಿ ಆಗುತ್ತೆ. ಅವಾಗ ಇದಕ್ಕೆ ಸ್ವಲ್ಪ ಕಾಮ್ ಆಗ್ಬಿಟ್ಟಿರುತ್ತಲ್ಲ. ಈ ಯಾವುದೇ ಒಂದು ಆಸೆನೂ ಏನು ಅದನ್ನ ಕಾಮ್ ಮಾಡಕ್ಕೆ ತಾನೇ ಮೇಯ್ನ್ ಆಗಿ ಮಾಡೋದು. ತಿಂದಾಗ ಏನಾಗುತ್ತೆ ರಿಯಾಕ್ಷನ್, ಅದನ್ನು ಹಿಂದೆನೆ ನೋಡಿದೀವಲ್ಲ, ಯಾವುದೇ ಒಂದು ವಸ್ತುವನ್ನ, ವ್ಯಕ್ತಿಯನ್ನ, ಏನನ್ನೇ ಆಗ್ಲಿ ನಾವು ಅದನ್ನ ಅನುಭವಿಸುವಾಗ ಆ ಮೊಮೆಂಟ್ ಅಲ್ಲಿ ಮನಸ್ಸು ಶಾಂತ ಆಗಿದೆ, ಆನಂದ ಒಳಗಿನಿಂದ ಬರುತ್ತೆ. ನಾವು ಅನ್ಕೋತೀವಿ ವಸ್ತುವಿನಿಂದ ಬಂತು. ಈ ಮನಸ್ಸಿಗೆ ಅದನ್ನ ತಿನ್ಬೇಕು ಅನ್ನೋ ಒಂದು ಆಸೆ ಬೇರೆ ಒಂದು ಕಾರಣದಿಂದ ಇದು ಸ್ವಲ್ಪ ಶಾಂತ ಆಗಕ್ಕೆ ಸಾಧ್ಯ ಆದ ತಕ್ಷಣ ಅದನ್ನ ತಿಂದು ಶಾಂತಿ ಮಾಡುವಂತ ಪ್ರಮೇಯ ಬರಲ್ಲ. ಆವಾಗ ಮತ್ತೆ ಬುದ್ಧಿ ಬೇಡ ಅಂತ ಹೇಳಿದ್ರು. ಓಕೆ, ಅಂದ್ರೆ ಮುಖ್ಯವಾಗಿ ಮನಸ್ಸು ಶಾಂತ ಆದಾಗೆಲ್ಲ ಕೆಲಸಗಳು ಚೆನ್ನಾಗಿ ಆಗಿದೆ. ಈ ತಕಪಕ ಕುಣಿತಾ ಇದ್ದಾಗ ತೊಂದರೆಗಳು ಜಾಸ್ತಿ. ಅದಕ್ಕೆ ಇವೆಲ್ಲ ಸಾಧನೆಗಳು ಮನಸ್ಸನ್ನು ಶಾಂತ ಮಾಡೋ ಸಾಧನೆಗಳು. ಬಟ್ ಬರೀ ಸಾಧನೆಗಳು ಆ ಥರ ಮಾಡೋದ್ರ ಜೊತೆಗೆ ಜ್ಞಾನವನ್ನು ಕೂಡ ಖಂಡಿತವಾಗ್ಲೂ ಯಾಕೆ ಅಲ್ಲಿ ಖುಷಿ ಬರ್ತಾ ಇದೆ, ಯಾಕೆ ಆನಂದ ಬರ್ತಾ ಇದೆ, ಯಾಕೆ ಶಾಂತಿ ಬರ್ತಾ ಇದೆ ಅಂತ ಅನ್ನೋದನ್ನ ಅನಲೈಸ್ ಮಾಡಿದಾಗ ಬರ್ತಾ ಇರೋದು ಆತ್ಮನಿಂದ. ಹಂಗಾಗಿ ಈ ವಸ್ತುಗಳಿಂದ ಅಲ್ಲ ಅನ್ನೋದು ಒಂದು ಜ್ಞಾನ ಸ್ಪಷ್ಟವಾದ್ರೆ ಆವಾಗ ಮನಸ್ಸು ಕೇಳಲ್ಲ, ಬೇಕಿಲ್ಲ, ಅದು ಯಾತಕ್ ಬೇಕು, ನಾನೇ ಶಾಂತ ಸ್ವರೂಪ ಅಂತ ಆದ್ಮೇಲೆ ಆ ಸ್ವೀಟ್ ತಗೊಂಡು ನಾನೇನ್ ಮಾಡ್ಲಿ ಅಂತ ಸುಮ್ಮನೆನೂ ಆಗೋದು ಒಂದ್ ಹಂತ. ಕೆಲವು ಸರ್ತಿ ಇಟ್ಸ್ ಓಕೆ, ಒಂದ್ಸತಿ ವೈ ತಿಂತೀನಿ, ಅದ್ರ ಖುಷಿನೂ ನಾನು ಪಡ್ಕೊಳ್ತೀನಿ ಅಂತ ಅನ್ಕೊಂಡು ತಿನ್ನೋಂಥದ್ದು ಉಂಟು. ಹಾಗಂತ ಹೇಳಿ ಎಲ್ಲಾದ್ರೂ ಅದು ಬಿಟ್ಬಿಡುತ್ತೆ ಅಂತಾನೂ ಇಲ್ಲ. ಆ ವೃತ್ತಿಗಳಿರುತ್ತಲ್ಲ, ಹಾಗಾಗಿ ಟು ಸಮ್ ಎಕ್ಸ್ಟೆಂಟ್ ತಗೊಂಡು ಎಂಜಾಯ್ ಮಾಡುವಂಥ ಪ್ರವೃತ್ತಿನೂ ಇದೆ.
ಇದು ತುಂಬಾ ಚೆನ್ನಾಗಿದೆ ಮೇಡಮ್. ಇದನ್ನ ಪ್ರತಿಪಕ್ಷ ಭಾವನೆ ಅಂತ ಹೇಳ್ತಾರೆ. ಅಂದ್ರೆ ಇವಾಗ ಓವರ್ ಕ್ರೇವಿಂಗ್ಸ್ ಅದೆಲ್ಲ ಇದ್ದಾಗ, ಯಾವಾಗ ಮನಸ್ಸು ತುಂಬಾ ಸ್ಟ್ರೆಸ್ ಇದ್ದಾಗ ಕ್ರೇವಿಂಗ್ಸ್ ಜಾಸ್ತಿ ಇರತ್ತೆ, ಗಬಾ ಗಬಾ ಅಂತ ತಿನ್ಬಿಡೋದು. ಅದು ಆವಾಗ ನೀವ್ ಹೇಳ್ದಂಗೆ ಮನಸ್ಸು ಶಾಂತಿ ಪ್ರತಿಪಕ್ಷ ಭಾವನೆ, ಅದ್ರ ಆಪೋಸಿಟ್ ಫೀಲಿಂಗ್ ತರಿಸ್ಕೋಬೇಕು. ಆವಾಗ ಮನಸ್ಸು ಶಾಂತಿ ಆಗೋದಿಕ್ಕೆ ನೀವ್ ಹೇಳ್ದಂಗೆ ಆಲ್ಟರ್ನೇಟ್ ವೇ ಅದು ಥಿಂಕ್ ಮಾಡಿದಾಗ ಅದು ಚೆನ್ನಾಗಿದೆ. ಅಪ್ಲೈ ಮಾಡಿದಾಗ ಅದು ಒಳ್ಳೆ ರಿಸಲ್ಟ್ ಸಿಗತ್ತೆ. ಕರೆಕ್ಟ್. ಸೊ ಇದು ವಿಜ್ಞಾನಮಯ ಕೋಶದ ಬಗ್ಗೆ ಹೇಳಿದ್ದಾರೆ. ಅಂದ್ರೆ ನಮ್ಮ ದೇಹದ ಯಜಮಾನ ಯಾರು ಅಂತ ಈ ಕ್ವೆಶನ್ಗೆ ಕಲ್ಯಾಣಿ ಮೇಡಮ್ ಆನ್ಸರ್ ಹೇಳಿದ್ರು. ಸೊ ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಇಲ್ಲಿವರೆಗೂ ಅಷ್ಟೇ ಕೇಳಿಸ್ಕೊಂಡಿರೋದು. ಹೌದಾ? ಓಕೆ ಓಕೆ, ತೊಂದ್ರೆ ಇಲ್ಲ. ಅಷ್ಟೇ ಮೋಸ್ಟ್ಲಿ. ಇನ್ನೊಂದು 10-15 ನಿಮಿಷ, ಇನ್ನೊಂದು ನೆಕ್ಸ್ಟ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಅಂತ ಬಂದಿಸ್ತು, ಅದಕ್ಕೆ ಬಿಟ್ಬಿಟ್ಟೆ ಅಲ್ಲಿ. ಹಾ ಓಕೆ, ತೊಂದ್ರೆ ಇಲ್ಲ. ನಮ್ ಕಲ್ಯಾಣಿ ಮೇಡಮ್ ಪ್ರಿಪೇರ್ ಆಗ್ಬಿಟ್ಟಿರ್ತಾರೆ. ಮೇಡಮ್ ನಾ ಕೇಳ್ತೀನಿ. ಓಕೆ, ಮನೋಮಯ ಕೋಶ ಶುದ್ಧಿ ಆಗೋದು ಹೇಗೆ ಅಂತ. ಮತ್ತೆ ಯಾರ ಮಾತು ಕೇಳ್ಬೇಕು? ಮನೋಮಯ ವಿಜ್ಞಾನಮಯ ಕೋಶದ ಮಾತು ಕೇಳ್ಬೇಕಾ ಅಥವಾ ವಿಜ್ಞಾನಮಯ ಮನೋಮಯದ ಕೋಶದ ಮಾತು ಕೇಳ್ಬೇಕಾ? ಮನೋಮಯ ಕೋಶ ಶುದ್ಧಿ ಆಗಿಲ್ಲ. ಅದೇ ಈಗ ಎಷ್ಟು ವರ್ಷ ಆದ್ರೂ ಮನುಷ್ಯ, 10 ವರ್ಷ 20 ವರ್ಷ ಆದ್ರೂ ಮನುಷ್ಯನಿಗೆ ಜ್ಞಾನ ಬಂದಿಲ್ಲ ಅಂದ್ರೆ ಅವನ ಕೋಶ, ಮನೋಮಯ ಕೋಶ ಶುದ್ಧಿ ಆಗಿಲ್ಲ ಅಂತ ಅರ್ಥ. ಅದೇ ಹೇಳಿದ್ದೀನಲ್ಲ, ಕರ್ಮಯೋಗ ಭಕ್ತಿ ಯೋಗ ಇದರಿಂದ ಅದರಿಂದ ಶುದ್ಧಿ ಆಗುತ್ತೆ. ಅದು ಶುದ್ಧಿ ಆಗಿದ್ಮೇಲೆ ವಿಜ್ಞಾನಮಯ ಕೋಶಕ್ಕೆ ಜ್ಞಾನ ಬರುತ್ತೆ. ಮನೋಮಯ ಕೋಶ ವಿಜ್ಞಾನಮಯ ಕೋಶ ಹೇಳುವುದನ್ನೇ ಕೇಳ್ಬೇಕು. ಅದು ಒಂದು ರೀತಿ ವಿಜ್ಞಾನಮಯ ಕೋಶ ಗಂಡ, ಮನೋಮಯ ಕೋಶ ಹೆಂಡತಿ ಇಲ್ಲ. ಅದಕ್ಕೆ ಉದಾಹರಣೆ ಕೊಟ್ಟಿದ್ದಾರೆ ಗುರುಜಿ. ಅದ್ರ ಅಕ್ಬರ್ ಬೀರ್ಬಲ್ ವಾದನೆ. ಆ ವಾದನೆಯಲ್ಲಿ ಎಲ್ಲ ಗಂಡಸರು ಹೆಂಗಸರು ಹೇಳಿದ್ರೆ ಕೇಳಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಬೀರ್ಬಲ್ ಎಲ್ಲ ಗಂಡಸರು ಹೆಂಗಸರು ಹೇಳುವುದೇ ಕೇಳ್ತಾರೆ ಅಂತ ಇವರು ಹೇಳ್ತಾರೆ. ಅದಕ್ಕೆ ಒಂದು ಬಹುಮಾನ ಕೊಡ್ತೀನಿ, ಆ ತರ ಯಾರಾದ್ರೂ ಇದ್ರೆ ಅಂತ. ಅಕ್ಬರ್ ಕೇಳೋದಕ್ಕೆ ಒಬ್ಬ ಬರ್ತಾನೆ. ಬಂದು ನಾನು ಹೆಂಡತಿ ಹೇಳಿದಾಗ ನಾನು ಕೇಳೋದಿಲ್ಲ ಅಂತ ಹೇಳ್ತಾನೆ. ಅವಾಗ ಅವ್ರು ಬಹುಮಾನ ಕೊಡಕ್ ಹೋದ್ರೆ ಬೀರ್ಬಲ್ ಅವರು ಬೇಡ ಅಂತ ಹೇಳ್ತಾರೆ. ಅದಕ್ಕೆ ನೀನ್ ಯಾರ್ ಕಳ್ಸಿದ್ರ ಅಂತ, ನಾನು ನನ್ನ ಹೆಂಡತಿ ಕಳ್ಸಿದ್ರೇನೆ ನಾನ್ ಬಂದಿದ್ದೀನಿ ಅಂತ ಹೇಳ್ತಾನೆ. ಅಲ್ಲ ಇವಾಗ ನಿಮ್ ಮನೇಲಿ ಹೇಗೆ ಅಂತ ಮನೋಮಯ ನಿಮ್ಮ ಮನೆಯವ್ರ ಮಾತ್ ನೀವ್ ಕೇಳ್ತೀರಾ ಅಥವಾ ನಿಮ್ ಮಾತ್ ಅವ್ರು ಕೇಳ್ತಾರ ಅಂತ? ಯಾಕಂದ್ರೆ ನಮಗ್ ಗೊತ್ತಾಗ್ಲಿ, ನಮ್ಮ ಸೀನಿಯರ್ಸ್ ಎಲ್ಲ ಏನ್ ಮಾಡ್ತಾರೋ ಅದೇ ನಾವು ಮಾಡ್ತೀವಿ. ಕೇಳ್ತಾರೆ, ಒಂದೊಂದ್ಸರಿ ಕೇಳೋ ತರ ಇರ್ತಾರೆ, ಕೇಳಲ್ಲ, ಅದು ಇರುತ್ತೆ. ಅಲ್ಲ ನಮ್ಮ ಹಿಂದಿನ ಕಾಲದಲ್ಲೆಲ್ಲ ಮದ್ವೆ ಟೈಮ್ ಅಲ್ಲಿ ಜೀರಿಗೆ ಬೆಲ್ಲ ಇಟ್ಟಾಗ ಫಸ್ಟ್ ಗಂಡಸ್ರೇ ಇಡ್ಬೇಕು, ಅವಾಗ ಅವ್ರು ಹೇಳಿದ್ ಮಾತೆ ಕೇಳ್ತಾರೆ ಅನ್ನೋದೊಂದ್ ಇತ್ತಲ್ವಾ ಮೇಡಮ್? ಸೊ ನೀವ್ ಇಟ್ರ ಅವ್ರು ಇಟ್ರ ಅಂತ, ಸರ್ ಇಟ್ರ ಅಂತ ಗೊತ್ತಿಲ್ಲ, ಜ್ಞಾಪಕನೇ ಇಲ್ಲ. 55 ವರ್ಷ ಆಯ್ತು. 55 ವರ್ಷ ಸೀನಿಯರ್ ಮೋಸ್ಟ್ ನೀವು. ಬಟ್ ನಿಮ್ಗ ಅನ್ಸಿದ್ಯಾ ನೋಡು, ಅವ್ರು ಹೇಳಿದ್ ಮಾತ್ ಕೇಳಿದಾಗ ನೋಡು ಕೆಲ್ಸಗಳೆಲ್ಲ ಎಷ್ಟ್ ಆರಾಮಾಗಿ ನಡೀತಾ ಇದೆ, ಕರೆಕ್ಟ್, ನಂದೇ ತಪ್ಪು ಅಂತ ಯಾವಾಗಾದ್ರೂ ನಿಮ್ಗ ಅನ್ಸಿದ್ಯಾ? ಒಂದೊಂದ್ಸತಿ ಅವ್ರು ಹೇಳಿದ್ ಕೇಳಲೇಬೇಕಾಗತ್ತೆ, ಅವಾಗ ಸರಿನೂ ಅಂತ ಅನ್ಸುತ್ತೆ ನಮಗೂನು. ಒಂದೊಂದು ಇದ್ರಲ್ಲಿ ನಾವು ಕೇಳೋದು ಅವ್ರು ಕೇಳಲೇಬೇಕು. ಅದೆಲ್ಲ ಅಡ್ಜಸ್ಟ್ಮೆಂಟ್ ಅಷ್ಟೇ, ಇಲ್ಲಾಂದ್ರೆ ಗಲಾಟೆಗಳು ಜಗಳಗಳೇ ಆಗೋದು ಮನೆಯಲ್ಲಿ. ಅದೇ ಅಲ್ಲ ಅಂದ್ರೆ ತಪ್ಪಿಲ್ಲ, ಕೇಳಿದ್ರೆ ತಪ್ಪಿಲ್ಲ. ಒಳ್ಳೇದು ಅನ್ನೋದು ಯಾರು ಹೇಳಿದ್ರು ಕೇಳಿದ್ರು ತಪ್ಪಿಲ್ಲ. ಅಲ್ಲ ಹೆಂಗಸರಿಗೆ ಮನಸ್ಸು ಸ್ವಲ್ಪ ಚಂಚಲ ಅಂತ ಹೇಳ್ತಾರಲ್ವಾ ಹೆಂಗಸರಿಗೆ, ಸೊ ಅದಕ್ಕೆ ಏನಾದ್ರು ಈ ತರ
ಮಾಡಿದಾರೋ ಏನೋ ಅಂತ. ಅಲ್ಲ, ಒಂದೊಂದ್ಸತಿ ನಾವು ಹೇಳ್ತೀವಿ ಸರಿಯಾಗಿ ತಿಳ್ಕೊಂಡು ಈ ತರ ಸರಿ ಇಲ್ಲ, ಅದು ಸರಿ ಇದು ತಪ್ಪು ಅಂತ ಹೇಳೋ ತಪ್ಪೇನಿಲ್ಲ. ಅದು ಅಲ್ಲೇ ಅದು ಅವರೇ ಅದೇನೋ ದೊಡ್ಡವ್ರು, ನಾವೇ ದೊಡ್ಡವರು ಅವ್ರು ಅಲ್ಲ ಅನ್ನೋ ಆ ತರ ಭಾವನೆನೂ ಅದು ಸರಿ ಇಲ್ಲ. ಕೇಳೋದು ನಾವು ಕೇಳ್ಬೇಕು, ನಾವು ಕೇಳೋದು ನಾವ್ ಹೇಳೋದು ಅವರು ಕೇಳ್ಬೇಕು. ಕರೆಕ್ಟ್. ಅವಾಗ್ಲೇ ಅದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ. ಟೈಮ್ ಕಾತ್ಯಾಯನಿ ಸರಿಯಾಗಿ ಮೇಡಮ್, ನಿಮ್ ಯಾವ್ದು ಮನೇಲಿ ಹೇಗೆ? ಕಾತ್ಯಾಯನಿ ಮೇಡಮ್, ನಿಮ್ ಮನೇಲಿ ಹೇಗೆ? ಅಲ್ಲ, ಇವಾಗ ಇವಾಗ ಏನಂದ್ರೆ ನಮ್ದು ಪುರುಷ ಪ್ರಧಾನ ಸಮಾಜ. ಇವಾಗ ಇದು ಬಿಡಿ, ಬುದ್ಧಿ ಮನಸ್ಸನ್ನ ಬಿಡಿ. ಹೌದು, ಪುರುಷ ಪ್ರಧಾನ ಸಮಾಜ ಆಗಿದ್ರಿಂದ ಮೊದ್ಲಿನ ಗಂಡಸಿನ ಮಾತನ್ನ ಹೆಂಗ್ಸ್ ಕೇಳ್ಬೇಕು ಅನ್ನೋದು ಬಂದ್ಬಿಟ್ಟಿದೆ ಒಂದು. ಇನ್ನೊಂದು, ಮದುವೆ ಕೂಡ ಗಂಡಸು ಏನ್ ಮಾಡ್ತಾ ಇದ್ದ ಮೊದ್ಲಿಂದನು, ಹುಡುಗಿ ಚಿಕ್ಕವಳು, ಅವನ ವಯಸ್ಸು ಜಾಸ್ತಿ, ಹುಡುಗಿ ವಯಸ್ಸು ಕಮ್ಮಿ, ಹಾಗೆ ಮದುವೆ ಮಾಡ್ಕೊಳ್ತಾ ಇದ್ವಿ. ಮೊದ್ಲಂತೂ 15-20 ವರ್ಷಗಳು ವ್ಯತ್ಯಾಸ ಇರ್ತಾ ಇತ್ತು. ಈಗ ಅದಕ್ಕಿಂತ ಕಡಿಮೆ ಆಗ್ತಾ ಬರ್ತಾ ಇದೆ. ಹಾಗೇನು ಉದ್ದೇಶ, ಈ ಹುಡುಗಿರ್ಗೆ ಬೇಗ ಮೆಚ್ಯೂರಿಟಿ ಬಂದ್ಬಿಡುತ್ತೆ, ಗಂಟು ಬರಲ್ಲ. ಹಾಗಾಗಿ ಅಷ್ಟು ವ್ಯತ್ಯಾಸ ಇದ್ರೆ ಅಟ್ಲೀಸ್ಟ್ ಅವಳು ಅವ್ರ ಮಾತನ್ನ ಕೇಳ್ತಾಳೆ, ಇಲ್ಲ ಅಂದ್ರೆ ಅವಳು ಓವರ್ ಪವರ್ ಮಾಡ್ಕೊಳ್ತಾಳೆ. ಹಂಗಾಗಿ ಅವಳನ್ನ ಯಾವಾಗಲೂ ಒಂದು ಹಂತ ಕೆಳಕ್ಕೆ ಇಟ್ಟಿರ್ಬೇಕು. ಅದು ಬಂದಿರೋದೇ ಹಾಗೆ. ಅವನು ಇಲ್ಲ ಇಲ್ಲ ಮೇಡಮ್, ಮುಂದಿನ ಕಾಲ ಗಂಡಸರಿಗೆ ನಾನ್ ಹೇಳಿದ್ದು ಕೇಳ್ಬೇಕು ಅನ್ನೋ ಹಠ ಇತ್ತು. ಅದೇ ಯಾಕಂದ್ರೆ ತಂದೆ ಓಟ್ ಹಾಕಕ್ ಹೋದ್ರೆ ನಮ್ಮ ತಾಯಿಗೆ ಹೇಳೋರು, ನೀನ್ ಕಾಂಗ್ರೆಸ್ಗೆ ಹಾಕ್ಬೇಕು, ಬೇರೆ ಯಾವ್ದಕ್ಕೂ ಹಾಕ್ಬಾರ್ದು. ಅದೇನದು ಅವ್ರ ಇಷ್ಟ. ಇಲ್ಲ, ಅವರು ಕೇಳೋರು, ಅವ್ರು ಹೇಳೋ ಮಾತು ಅದಕ್ಕಲ್ಲಿ ಅವ್ರಿಗೆ ಅಧಿಕಾರ ಇಲ್ಲ ನೋಡಿ, ಸ್ವತಂತ್ರ ಅನ್ನೋದೇ ಇಲ್ಲ. ಆತರ ಇತ್ತು ಆ ಕಾಲ. ಹೌದು, ಈಗ ಸ್ವಲ್ಪ ನಮ್ಮದ್ರಲ್ಲೇ ಚೇಂಜ್ ಆಗಿದೆ. ನಮ್ ಕಾಲಕ್ಕೆ ಸ್ವಲ್ಪ ಅದು ಚೇಂಜ್ ಆಗಿದೆ, ಇವಾಗ ಇನ್ನೂ ಫುಲ್ ಚೇಂಜ್ ಆಗ್ಬಿಟ್ಟಿದೆ. ಇನ್ನೂ ಕಡಿಮೆ ಆಗಿದೆ. ಈಗ ವಯಸ್ ಡಿಫ್ರೆನ್ಸ್ ಕಡಿಮೆ ಆಗಿದೆ, ಸಮಾನ ವಯಸ್ಸಿನವರೇ ಮದುವೆ ಮಾಡ್ಕೋತಾರೆ. ಆಮೇಲೆ ಗಂಡಸರಲ್ಲೂ ಸಾಕಷ್ಟು ಮನೋಭಾವ ಚೇಂಜಸ್ ಆಗಿದೆ. ಅವರು ಮನೆ ಕೆಲಸಗಳನ್ನೆಲ್ಲ ಹೆಲ್ಪ್ ಮಾಡ್ತಾರೆ. ಇವಾಗ ಸಾಕಷ್ಟು ಸುಧಾರಣೆಗಳಾಗಿದೆ. ಮುಂಚೆ ಹಾಗಿರ್ತಿತ್ತು, ತುಂಬಾನೇ ಜಾಸ್ತಿ ಇರ್ತಿತ್ತು. ಒಂದ್ ಆಸ್ಪೆಕ್ಟ್ ನೀವು ಹೇಳೋದು, ಅದು ಹೆಂಗಸರಿಗೆ ಅಫ್ಕೋರ್ಸ್ ಸ್ವಲ್ಪ ಚಂಚಲ, ಅಂದ್ರೆ ಅವರಿಗೆ ಸ್ವಲ್ಪ ಈ ಅಟ್ರಾಕ್ಷನ್ಸು, ಒಂದು ಒಡವೆ ವಸ್ತು, ಇನ್ನೊಂದು ಸೀರೆ, ಇನ್ನೊಂದು ಅದು ಸ್ವಲ್ಪ ಮನಸ್ಸೇ ಆ ರೀತಿ ಹೆಂಗಸಿಂದು. ಅದರ ಆಸೆಗಳು ಸ್ವಲ್ಪ ಜಾಸ್ತಿನೇ ಇರ್ತಾ ಇತ್ತು ಕಂಪ್ಯಾರಿಟಿವ್ಲಿ. ಅದ್ರಲ್ಲಿ ಎಕ್ಸೆಪ್ಷನ್ಸ್ ಇದೆ, ಅದು ಬೇರೆ ವಿಷಯ. ಅವಾಗ ಈ ಗಂಡಸಿಗೆ ಏನಂದ್ರೆ ಅವನಿಗೆ ಆ ಥರ ಆಸೆಗಳು ಸ್ವಲ್ಪ ಕಡಿಮೆ. ಹಾಗಾಗಿ ಇವಳು ಅಂಥದಕ್ಕೆಲ್ಲ ಇವಾಗ ದುಡ್ಡು ಸ್ವಲ್ಪ ಲಿಮಿಟೆಡ್ ಅಮೌಂಟ್ ಬರ್ತಿರುತ್ತೆ ಅಂತ ಇಟ್ಕೊಳ್ಳಿ, ಇವಳೆಲ್ಲ ತಗೊಂಡೋಗಿ ಅದಕ್ಕೋ ಹಾಕ್ಬಿಟ್ರೆ ಮನೆ ನಾಟಿವಾಗ ಡಿಸಿಷನ್ಸ್ನೆಲ್ಲ ಅವನು ಇಷ್ಟೇ ಖರ್ಚು ಮಾಡಬೇಕು, ಇದಕ್ಕೆ ಇಷ್ಟೇ ಖರ್ಚು ಮಾಡಬೇಕು, ನಿನಗೆ ಇಷ್ಟೇ ತೆಗೆದುಕೊಳ್ಳೋದು ಅಂತ ಹಂಗೆಲ್ಲ ಮಾಡಿಕೊಂಡು ಅವನು ಬರ್ತಾ ಇದ್ದ. ಸೊ ಕೆಲವು ಆಸ್ಪೆಕ್ಟ್ಸ್ ಅಲ್ಲಿ ಹೆಂಗಸರು ಅದು ಅವರದ್ದು ಒಂದು ನ್ಯೂನತೆ ಇರ್ತಾ ಇತ್ತು, ಇಲ್ಲ. ಬಟ್ ಈಗ ಏನಾಗಿದೆ, ಇಬ್ರು ದುಡಿತಾರೆ, ಆಮೇಲೆ ಇಬ್ಬರದು ಅವ್ರವ್ರದೇ ಆಸೆ, ಪರ್ಸನಲ್ ಆಸೆಗಳನ್ನ ತೀರ್ಸ್ಕೊಳ್ಳೋಕೆ ಅವ್ರವ್ರದೇ ಹಣ ಇರುತ್ತೆ. ಹಾಗಾಗಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದು ಇರೋಲ್ಲ. ಹಾಗಾಗಿ ಗಲಾಟೆಗಳು ಕಡಿಮೆ ಆಗಿದೆ. ಆಮೇಲೆ ಡಿಸಿಷನ್ ಮೇಕಿಂಗು ಕೋರ್ಸ್ ಇಂಥ ವಿಷಯಗಳಲ್ಲಿ, ಆಮೇಲೆ ಎಕ್ಸ್ಪೋಜರ್ ಗಂಡಸಿಗೆ ಜಾಸ್ತಿ, ಹೆಂಗಸ್ಗೆ ಎಕ್ಸ್ಪೋಜರ್ ತುಂಬಾ ಕಡಿಮೆ ಇರ್ತಾ ಇತ್ತು. ಅವಳು ಯಾಕೆಂದ್ರೆ ಮನೆಗೆ ಸೀಮಿತಳಾಗಿರ್ತಾ ಇತ್ತು. ಹಾಗಾಗಿ ಹೊರಗಡೆ ಪ್ರಪಂಚ ಅವಳಿಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಡಿಸಿಷನ್ಸ್ ತಗೊಳಕ್ ಅವಳಿಗೆ ಆಗ್ತಾ ಇದೆ. ಹಾಗಾಗಿ ಇನ್ನೇನು ಪ್ರಯೋಜನ ಇಲ್ಲ, ನೀನ್ ಕೂತ್ಕೋ ಅನ್ನೋ ರೀತಿಯಲ್ಲಿ ಅವಳನ್ನ ಮತ್ತೆ ಕೂರಿಸ್ತಾ ಇದ್ದಾರೆ. ಬಟ್ ಈಗ ಎಕ್ಸ್ಪೋಜರ್ ಅವಳಿಗೂ ಈಕ್ವಲಿ ಸಿಗ್ತಾರೆ. ಹಾಗಾಗಿ ಡಿಸಿಷನ್ಸ್ ತಗೊಳಕ್ಕೆ ಅವ್ರಿಗೂ ಖಂಡಿತವಾಗ್ಲೂ ಆಗ್ತದೆ. ಆಸೆಗಳು ಕೆಲವು ಅವ್ಳಿಗೆ ಇರ್ಬೋದು, ಪರ್ಸನಲ್ ಆಸೆಗಳು, ಬಟ್ ಕರೆಕ್ಟ್ ಆಗಿರೋ ಡಿಸಿಷನ್ಸ್ ತಗೊಳ್ಳೋದಕ್ಕೆ ಯಾವ ರೀತಿನಲ್ಲೂ ಅವಳು ಏನು ಕಮ್ಮಿ ಇಲ್ಲ. ಆಮೇಲೆ ಎಷ್ಟೋ ಸತಿ ನೀವು ನೋಡಿದಾಗ ಮನೆಯಲ್ಲಿರುವ ಹೆಂಗಸರೇ ಆದ್ರೂ ಕೂಡ ಅವ್ರಿಗೆ ಬೇಗ ಮೆಚುರಿಟಿ ಬರೋದ್ರಿಂದ ಎಷ್ಟೋ ಸತಿ ಅವ್ರು ವೈಸ್ ಡಿಸಿಷನ್ಸ್ನೇ ತಗೊಳ್ತಾ ಇದ್ದಾರೆ. ಎಷ್ಟೋ ವಿಷಯಗಳಲ್ಲಿ ಆ ಹೆಂಡತಿ ಮಾತನ್ನ ಕೇಳಿದ್ರೆ ಅವರು ಚೆನ್ನಾಗಿ ಆಗಿರುವಂತಹ ಪ್ರಸಂಗಗಳು ಕೂಡ ಇದ್ದಿದೆ. ಆದ್ರೆ ಇವ್ರು ಹೇಳಿದ್ರೆ ಅವರು ತಮ್ಮ ತಾನೇ ಗಂಡಸೇ ದೊಡ್ಡವನು ಅನ್ನೋ ರೀತಿನಲ್ಲಿ ಮಾಡಿಬಿಟ್ಟು ಎಷ್ಟೋ ಸತಿ ಡಿಸಿಷನ್ಸ್ ತಪ್ಪಾಗಿರೋ ಸಾಧ್ಯತೆಗಳು ಬೇಕಾದಷ್ಟು. ಹಾಗಾಗಿ ಇದನ್ನ ರೀತಿ ಯೂನಿಫಾರ್ಮ್ ಆಗಿ ಇದು ಹೀಗೇನೆ ಅಂತ ಹೇಳಕ್ಕಾಗಲ್ಲ.
ಮೇಡಮ್ ಈಗ ಎಲ್ಲಾರ್ಗು ವಿಜ್ಞಾನಮಯ ಕೋಶ ಚೆನ್ನಾಗಿ ಬೆಳೆದ್ಬಿಟ್ಟಿದೆ, ಈಕ್ವಲ್ ಆಗಿರುತ್ತೆ ಇಬ್ರಿಗೂ. ಸೊ ಮನೋಮಯ ಕೋಶ ಕಡಿಮೆ ಇದ್ರೆ ಈಗೋ ಪ್ರಾಬ್ಲಮ್ಸ್ ಇರಲ್ಲ, ಮನಸ್ಥಿಮಿತದಲ್ಲಿರುತ್ತೆ. ಅವಾಗ ಒಬ್ರೊಬ್ರು ಹೇಳಿದ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಪ್ರಾಬ್ಲಮ್ಸ್ ಬರಲ್ಲ, ಸಂತೋಷವಾಗಿ ಮುಂದೆ ಹೋಗುತ್ತೆ. ಹಾ, ಸೊ ಅದೇ ಇನ್ನ ಇದ್ರದ್ದು ಎಕ್ಸ್ಪ್ಲನೇಷನ್ ಇದೆ ಮುಂದಕ್ಕೆ. ನಮ್ಮ ಬುದ್ಧಿ ಹೇಳೋದು ಮನಸ್ಸು ಕೇಳಲೇಬೇಕು. ವಾಸನೆಗಳು ಸಂಸ್ಕಾರಗಳು ಜಾಸ್ತಿ ಆದ್ರೆ ಮನಸ್ಸು ಹೇಳಿರೋದು ಬುದ್ಧಿ ಕೇಳತ್ತೆ. ಅದೇ ಇಲ್ಲಿ ಮತ್ತೆ ಇಲ್ಲಿ ದುರ್ಯೋಧನ ಇದೆ ಕೊಡಿದ್ದಾರೆ ಗುರುಜಿ. ಹೌದು, ಮನಸ್ಸಿನಲ್ಲಿ ಗೊಂದಲ ಆದ್ರೆ ಭಗವಂತನಿಗೆ ಶರಣ ಆಗ್ಬೇಕು. ನಾನೇ ಸಮಸ್ಯೆಗೆ ಪರಿಹಾರ ಹುಡುಕ್ತೀನಿ ಅಂದ್ರೆ ಆಗೋದಿಲ್ಲ. ಮನಸ್ಸಿನಲ್ಲಿ ಗೊಂದಲಕ್ಕೆ ಸಿಕ್ಕಾಕೊಂತೀವಿ. ಮನೋಮಯ ಕೋಶ ವಿಜ್ಞಾನಮಯ ಕೋಶ ಎರಡು ಅಂಗಗಳು ಅಲ್ಲ, ಎರಡು ಮನಸ್ಸಿನ ಕೆಲ್ಸಗಳು. ನಾನು ಅನ್ನೋ ಯೋಚನೆ ಬುದ್ಧಿಯನ್ನು ಸಂಕೇತ ಮಾಡುತ್ತೆ. ಇದು ಅಂದ್ರೆ ವಿಷಯ ವಸ್ತುಗಳ ಬಗ್ಗೆ ಹೇಳಿದ್ರೆ ಅವಾಗ ಅದು ಮನೋಮಯ ಕೋಶಕ್ಕೆ ಹೋಗುತ್ತೆ. ಇಲ್ಲಿ ಬುದ್ಧಿ ಅಂದ್ರೆ ಯಜಮಾನ, ದೇಹ ಅನ್ನೋದು ಒಂದು ಯಂತ್ರ, ಪ್ರಾಣ ಅನ್ನೋದು ಪೆಟ್ರೋಲ್, ಕರ್ಮೇಂದ್ರಿಯಗಳು ಇಂಜನ್ನು, ದೇಹದ ಮೂಲಕ ಕೆಲಸ ಮಾಡೋದು ಬುದ್ಧಿ. ಪ್ರಾಣ ಅನ್ನೋದು ಬುದ್ಧಿಯ ಸಾಧನ, ಕರ್ಮೇಂದ್ರಿಯಗಳು ಬುದ್ಧಿಯ ಸಾಧನ. ಬುದ್ಧಿ ಅನ್ನುವ ಸಾಧನ ಮೂಲಕ ಅನುಭವ ಪಡೆಯಕ್ಕೆ ದೇಹದ ಮೂಲಕ ಕೆಲಸ ಮಾಡಿಸುತ್ತೆ. ಅನುಭವ ಬಂದಾಗ ಬುದ್ಧಿ ನಾನು ಕರ್ತ ಅಂತ ಹೇಳುತ್ತೆ. ಕರ್ತ ನಾನು, ಭೋಕ್ತ ನಾನು, ಜ್ಞಾತ ನಾನು ಅಂತ ಹೇಳುತ್ತೆ. ಅಹಂಕಾರದ ಒಟ್ಟಿಗೆ ಸೇರುತ್ತೆ. ಅದೇ ಬುದ್ಧಿ ಮನಸ್ಸನ್ನು ಉಪಯೋಗಿಸ್ಕೊಂಡು ವಿಚಾರ ಮಾಡುತ್ತೆ. ಅವು ಎರಡು ಇದಾಗಿದೆ ಅಲ್ವಾ ಮೇಡಮ್? ವಿಜ್ಞಾನ ಮನಸ್ಸು ವಿಜ್ಞಾನಮಯ ಕೋಶ ಎರಡು ಒಂಥರ ಒಟ್ಟೊಟ್ಟಿಗೆ ಇದು ಹೇಳೋದು, ಅದಕ್ಕೆ ಹೇಳ್ಬೇಕು ಆತರ. ಮನಸ್ಸಲ್ಲಿ ಭಾವನೆಗಳು ಬರುತ್ತೆ. ಮನೋಮಯ ಕೋಶಕ್ಕೆ ಬುದ್ಧಿ ಒಂದು ಸಾಧನ, ಚಿತ್ತ ಅನ್ನೋದಕ್ಕೂ ಬುದ್ಧಿ ಒಂದು ಸಾಧನ ಆಗುತ್ತೆ. ಇದೆಲ್ಲ ಕೆಲ್ಸ ಬುದ್ಧಿನೇ ಮಾಡುತ್ತೆ. ತೈತರಿ ಉಪನಿಷತ್ತಿನಲ್ಲಿ ವಿಜ್ಞಾನಮಯವಾದ ಬುದ್ಧಿ ಯಜ್ಞವನ್ನು ಮಾಡುವಂತ ಬುದ್ಧಿ, ಕರ್ಮ ಮಾಡುವ ಬುದ್ಧಿ. ಇಲ್ಲಿ ಎರಡು ರೀತಿ ಕರ್ಮ ಮಾಡ್ತೀವಿ, ಲೌಕಿಕ ಕರ್ಮ, ವೈದಿಕ ಕರ್ಮ ಅಥವಾ ದೈವಿಕ ಕರ್ಮ. ಲೌಕಿಕ ಕರ್ಮದಲ್ಲಿ ಹೊಟ್ಟೆಪಾಡಿಗೆ ನಾವು ಜೀವನ ಮಾಡೋದು, ಸಂಪಾದನೆ ಮಾಡೋದು, ನಿದ್ದೆ ಮಾಡೋದು, ಊಟ ಮಾಡೋದು, ಇದೆಲ್ಲ ಲೌಕಿಕ ಕರ್ಮದಲ್ಲಿ ಬರುತ್ತೆ. ವೈದಿಕ ಕರ್ಮ ಅಂದ್ರೆ ಭಗವಂತನ ಸೇವೆ, ಪಂಚ ಯಜ್ಞಗಳು, ವೇದಗಳ ಕರ್ಮಗಳು. ಇವೆಲ್ಲ ನಾವು ಪರಿಶುದ್ಧ ಆಗಕ್ಕೆ ಮಾಡುವ ಕರ್ಮಗಳು. ಲೌಕಿಕ ಕರ್ಮಗಳನ್ನು, ವೈದಿಕ ಕರ್ಮಗಳನ್ನಾಗ್ಲಿ ನಾನ್ ಮಾಡ್ತೀನಿ ಅಂತ ಇರುವ ಅಹಂಕಾರ ಬುದ್ಧಿಗೆ. ಬುದ್ಧಿ ಅಂದ್ರೆ ಅಹಂಕಾರ, ಅದೇ ಜೀವ. ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಹೋಗೋದೇ ಜೀವ. ಅಹಂಕಾರ ಬುದ್ಧಿ ಒಟ್ಟಿಗೆ ಸೇರೋದು ಅದೇ ಅಹಂಕಾರ. ಅಂದ್ರೆ ಮೇಡಮ್ ಇಲ್ಲಿ ಆ ಬುದ್ಧಿ ಅಂದ್ರೆ ಅಹಂಕಾರ ಅಂತ ಹೇಳ್ತಾರಲ್ವಾ? ಹೌದು, ಅಹಂಕಾರ ಅಂದ್ರೆ ವಿಜ್ಞಾನಮಯ ಕೋಶಕ್ಕೂ ಮತ್ತೆ ಮನೋಮಯ ಕೋಶ ಅಲ್ಲಲ್ಲ. ಇವಾಗ ನಾನು ಫಸ್ಟ್ ಹೇಳ್ದೆ ನೋಡಿ, ಈಗ ಬುದ್ಧಿ ಅಂದ್ರೆ ಅಂತಃಕರಣ ಒಟ್ಟು ಏನಿದೆ ಅದರಲ್ಲಿ ಬಂದಿದೆ ಮೇಡಮ್. ಚಿದಾಭಾಸ ಪ್ರತಿಫಲನ ಆಗುತ್ತೆ. ಪ್ರತಿಫಲನ ಆದಾಗ ಆ ಚಿದಾಭಾಸವನ್ನ ಇದ್ರ ಗುಣಗಳನ್ನ ಚಿದಾಭಾಸದ ಮೇಲೆ ಆರೋಪ ಮಾಡೋದು ಅಹಂಕಾರ. ಅದು ಅಲ್ಲೇ ಇದೆ. ಇದು ನಾಲ್ಕು ಅದೇ ಮಾಣಿದನ್ನು ಜ್ಞಾಪಿಸ್ಕೊಡಿ. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಇದು ನಾಲ್ಕು ಸೇರಿ ನಾಲ್ಕು ಫಂಕ್ಷನ್ಸ್ ಅಂತಃಕರಣಕ್ಕೆ. ಅಂತಃಕರಣದ ಮೇಲೆ ಚಿದಾಭಾಸದ ಬೆಳಕು ಬಿದ್ದಿದೆ, ಪ್ರತಿಫಲನ ಆಗಿದೆ. ಈ ಬುದ್ಧಿ ಅನ್ನೋದ್ರ ಮೇಲೆ ಅದು ಸತ್ವ ಜಾಸ್ತಿ, ಶಾರ್ಪ್ನೆಸ್ ಜಾಸ್ತಿ, ಹಾಗಾಗಿ ರಿಫ್ಲೆಕ್ಷನ್ ಚೆನ್ನಾಗಿ ಬಂದಿದೆ. ಬಟ್
ಅಲ್ಲಿ ಅಹಂಕಾರ ಕೆಲಸ ಮಾಡ್ತಾ ಇದೆ. ಅಹಂಕಾರ ಕೆಲಸ ಮಾಡೋದ್ರಿಂದಲೇ ಇದೆಲ್ಲಾ ಸಮಸ್ಯೆಗಳು. ಅಹಂಕಾರ ಆ ತರ ಹೇಳದೆ ಹೋಗಿದ್ರೆ ಈ ಕೆಲಸವೇ ಇರ್ತಾ ಇರಲಿಲ್ಲ ಏನು. ಇವಾಗ ಜ್ಞಾನಿಯಲ್ಲಿ ಏನಾಗಿರುತ್ತೆ, ಅಹಂಕಾರದ ಕೆಲಸ ಕಡಿಮೆ ಆಗೋದು, ಅಹಂಕಾರ ಶುದ್ಧ ಆಗುತ್ತೆ ಜ್ಞಾನಿಯಲ್ಲಿ. ಅಲ್ಲಿ ಏನಾಗುತ್ತೆ, ಅವನಿಗೂ ಎಲ್ಲಾನು ಕೆಲಸಗಳನ್ನು ಮಾಡ್ತಾನವನು, ಅವನಿಗೆ ಸುಮ್ಮನೆ ಕೂತ್ಕೊಳ್ಳಲ್ಲ, ಪ್ರತಿಯೊಂದು ಕೆಲಸವೂ ಮಾಡ್ತಾನೆ. ಅವನಿಗೆಲ್ಲಾನು ಜ್ಞಾಪಕ ಶಕ್ತಿ ಇರುತ್ತೆ, ಆ ಮನಸ್ಸು ಅನ್ನೋದು, ಚಿತ್ತ ಅನ್ನೋದು, ಏನೇನು ಇವಾಗ ಮೆಮೊರಿ ಏನೇನು ಬೇಕಾಗಿರುತ್ತೆ, ಯಾವುದೋ ಒಂದು ಅಡ್ರೆಸ್ ಬೇಕಾಗಿರುತ್ತೆ ಅಥವಾ ಇನ್ನೆಲ್ಲೋ ಹೋಗ್ಬೇಕಾಗಿರುತ್ತೆ, ಯಾರೋ ಬಂದವ್ರನ್ನ ಇವ್ರು ನಮ್ಮ ರಿಲೇಟಿವ್ ಅಂತ ಅವ್ನು ಗುರುತಿಸ್ತಾನೆ. ಅವನೇನು ಗುರುತಿಸ್ದೇ ಏನು ಹೋಗಲ್ಲ, ಆಗ ರಿಲೇಟಿವ್ ಅನ್ನೋದು ಚಿತ್ತದಲ್ಲಿ ಇರುತ್ತೆ. ಆ ಎಲ್ಲ ಫ್ಯಾಕಲ್ಟಿನೂ ಕೆಲಸ ಮಾಡುತ್ತೆ. ಆದ್ರೆ ಈ ಅಹಂಕಾರದ ಏನ್ ಕೆಲಸ, ನಂದು ನಂದು ನಂದು, ನಾನು ನನ್ನದು, ನಾನು ನನ್ನದು, ಅಹಂಕಾರ ಮಮಕಾರ ಅನ್ನೋದು, ಅದರದ್ದು ತಾನೇ ಮೇನ್ ಪ್ರಾಬ್ಲಮ್ ಬಂದಿರೋದು. ಇದು ನಾನು ಅಂತ ಮಾಡಿರೋದು ಅಹಂಕಾರ. ಇದು ನಾನು ಆದ್ಮೇಲೆ ಇವರೆಲ್ಲ ನನ್ನವರು, ಇವರೆಲ್ಲ ನನ್ನವರು ಅಂತ. ಆ ಇವರೆಲ್ಲ ನನ್ನವರು ಅನ್ನೋದನ್ನು ಮುಂದಕ್ಕೆ ಹೇಳ್ತಾರೆ. ಆ ಮಮಕಾರನೂ ಎಷ್ಟೋ ಸರ್ತಿ ಅಹಂಕಾರವೇ ಆಗೋಗ್ಬಿಡುತ್ತೆ ಅಂತ. ಅದ್ರ ತುಂಬಾ ಅಟ್ಯಾಚ್ಮೆಂಟ್ ಆಗೋಗ್ಬಿಟ್ರೆ ಅವಾಗ ಅದು ನಾನೇ ಆಗೋಗುತ್ತೆ. ಇವಾಗ ನನ್ನ ಹೆಂಡತಿ ಅಂತ ಅನ್ನೋಳು, ಅವಳಿಂದೇನೆ ಒಂದು ನಿಮಿಷವೂ ನಾನಿರಲ್ಲ ಅಂತಂದ್ರೆ ಅವಾಗ ಅವಳು ನಾನೇ ಆಗ್ಬಿಡ್ತೀನಿ. ಮಮಕಾರ ಅಹಂಕಾರ ಆಗೋದು. ಅಹಂಕಾರದ ಕೆಲಸ ಏನು, ಓನರ್ಶಿಪ್ಪು, ಆಮೇಲೆ ಈ ಒಂದು ಎಲ್ಲ ಸ್ವಾರ್ಥಗಳು, ಇದನ್ನೆಲ್ಲ ತರುವಂತ ದೇಹದ ಮೇಲೆ, ದೇಹ ಮನಸ್ಸು ಬುದ್ಧಿ ಮೇಲೆ ಓನರ್ಶಿಪ್ಪು, ಅದರಿಂದ ಸಬ್ಸಿಕ್ವೆಂಟ್ ಆಸೆಗಳು, ಸಬ್ಸಿಕ್ವೆಂಟ್ ಅದೆಲ್ಲ ಅಟ್ಯಾಚ್ಮೆಂಟ್ಸ್, ಇದಿಷ್ಟು ಅಹಂಕಾರದ ಕೆಲಸ. ಅದಲ್ಲಿ ಬುದ್ಧಿನಲ್ಲೇ, ಬುದ್ಧಿ ಜೊತೆನಲ್ಲಿ ಚಿದಾಭಾಸ ಪ್ರತಿಫಲನ ಆಗಿ ಚೈತನ್ಯ ಬಂದ ತಕ್ಷಣ ಈ ಕೆಲಸ ಸ್ಟಾರ್ಟ್ ಆಗ್ಬಿಡುತ್ತೆ. ಅಹಂಕಾರ ಕೆಲಸ. ಹಂಗಾಗಿ ಅಹಂಕಾರವೇ ಬುದ್ಧಿ ಅಂತಂದ್ರೆ ಅಷ್ಟೇ. ಅಹಂಕಾರಕ್ಕೆ ಒಳಗಾಗಿ ಈ ಬುದ್ಧಿ ನಿಜವಾದ ಒಂದು ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಕಳ್ಕೊಂಡ್ಬಿಡುತ್ತೆ. ಅದೇನ್ ಹೇಳುತ್ತೋ ಅದನ್ನೇ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಜ್ಞಾನಿಯಲ್ಲಿ ಏನಾಗುತ್ತೆ, ಅದರ ಆಕ್ಷನ್ನು ಕಡಿಮೆ ಆಗುತ್ತೆ, ಅಹಂಕಾರದ ಆಕ್ಷನ್ನು. ಅವಾಗ ಚಿದಾಭಾಸದ ಡಿಸಿಷನ್ಸೇ ಬುದ್ಧಿ ಡಿಸಿಷನ್ಸ್ ಆಗುತ್ತೆ. ಚಿದಾಭಾಸ ಜ್ಞಾನ ಬಂದ್ಬಿಡ್ತದೆ, ನಾನು ದೇಹ ಮನಸ್ಸು ಬುದ್ಧಿ, ನಾನು ಶುದ್ಧ ಅರಿವು ಅಂತ. ಹಾಗಾಗಿ ದೇಹ ಇದೆ, ದೇಹವನ್ನೇ ಲೋಕ ಕಲ್ಯಾಣಕ್ಕೆ ಬಳಸಬೇಕು ಅನ್ನೋದು ಡಿಸಿಷನ್. ಶುದ್ಧವಾಗ್ಬಿಡುತ್ತೆ ಅಹಂಕಾರ, ಕೆಲಸ ಮಾಡುತ್ತೆ. ಶುದ್ಧವಾಗೋದ್ರಿಂದ ಈ ತರಹ ಕೊಳಕಲ್ ಕೆಲಸ ಮಾಡ್ಕೋಣ. ಈ ಅಹಂಕಾರನೇ ಜೀವ ಅಲ್ವಾ, ಜೀವಾತ್ಮ. ಜೀವ. ಅಹಂಕಾರ ಏನಂದ್ರೆ ಚಿದಾಭಾಸ ಮತ್ತು ದೇಹ ಮನಸ್ಸು ಬುದ್ಧಿ ಎರಡು ಒಟ್ಟು ಘಟಕ. ಬುದ್ಧಿ ಮತ್ತು ಬುದ್ಧಿಯಲ್ಲಿ ಚಿದಾಭಾಸ ಪ್ರತಿಬಿಂಬ ಬಿದ್ದಿರುತ್ತಲ್ವಾ, ಆ ಬುದ್ಧಿ ಚಿದಾಭಾಸ ಟೋಟಲ್ ಏನಿರುತ್ತೆ ಇದು ಜೀವ. ಜೀವ ಜೀವ ಅಲ್ಲಿ ಪ್ರತಿಬಿಂಬ ಬಿದ್ದಿರೋದು ಯಾರ್ದು? ಚೈತನ್ಯದ ಪ್ರತಿಬಿಂಬ ಬಿದ್ದಿರೋದು. ಚೈತನ್ಯದ ಪ್ರತಿಬಿಂಬ ಬಿದ್ದು ಇದ್ರ ಜೊತೆ ಸೇರ್ಕೊಂಡ ತಕ್ಷಣ ಲಿಮಿಟೇಷನ್ ಬಂತು. ಜೀವ ಅಂದ್ರೆ ಲಿಮಿಟೇಷನ್, ಜೀವ ಅಂದ್ರೆ ಅಹಂಕಾರ ಬಂದಿರೋದ್ರಿಂದಲೇ ಲಿಮಿಟೇಷನ್ ಬಂತು. ಹಂಗಾಗಿ ನಾವು ಅಹಂಕಾರ ಅಂತ ಉಪಯೋಗಿಸ್ತಾರೆ, ಕೆಲವು ಸರ್ತಿ ಜೀವ ಅಂತ ಉಪಯೋಗಿಸ್ತಾರೆ. ಅದಕ್ಕೆ ಬೇರೆ ಬೇರೆ ಪದಗಳು ಬಂದ್ರೆ ಕನ್ಫ್ಯೂಷನ್ ಮಾಡ್ತಾರೆ. ನೋಡಿ, ಒಂದು ಎಕ್ಸಾಂಪಲ್ ಇಲ್ಲೇ ಕೊಟ್ಟಿದ್ದಾರೆ ನೋಡಿ ಮೇಡಮ್. ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಹೋಗುವುದು ಅಹಂಕಾರ, ಆ ಜೀವ. ಸೊ ಅಹಂಕಾರನೇ ಅದು ಒಂದ್ ಜನ್ಮದಿಂದ ಇನ್ನೊಂದ್ ಜನ್ಮಕ್ಕೆ ಹೋಗೋದು ಅಂತ ಹೇಳ್ತಾರೆ. ಜೀವ ಹೋಯ್ತು, ಈ ಜೀವ, ಈ ಎರಡು ಕಾಂಬಿನೇಷನ್ ಏನಿರುತ್ತಲ್ಲ, ಇದು ಇನ್ನೊಂದು ಜನ್ಮಕ್ಕೆ ಹೋಗುತ್ತೆ. ಅಂದ್ರೆ ನೀವು ಈ ಶರೀರ ವೈಸ್ ತಗೊಂಡ್ರೆ ಕಾರಣ ಶರೀರ, ಸೂಕ್ಷ್ಮ ಶರೀರ, ಅದೆರಡು ಇನ್ನೊಂದು ಜನ್ಮಕ್ಕೆ ಹೋಗುತ್ತೆ. ಕಾರಣ ಶರೀರ ಅಜ್ಞಾನ, ಅಜ್ಞಾನದಿಂದ ಸೂಕ್ಷ್ಮ ಶರೀರದಲ್ಲಿ ಆಸೆ. ಹೌದು. ಅದಕ್ಕೆ ಚೈತನ್ಯ ಇದೆ. ಚೈತನ್ಯ ಇಲ್ಲದೆ ಹೋದ್ರೆ ಸೂಕ್ಷ್ಮ ಶರೀರ ಕೆಲಸ ಮಾಡಲ್ಲ. ಅಂದ್ರೆ ಚಿದಾಭಾಸ ಅಲ್ಲಿ ಇದೆ. ಚಿದಾಭಾಸ ಮತ್ತು ಬುದ್ಧಿಯ ಟೋಟಲ್ ಕಾಂಬಿನೇಷನ್, ಚಿದಾಭಾಸ ಮತ್ತು ಅಂತಃಕರಣ ಅಂತ ತಗೊಳ್ಳಿ. ಅವಾಗ ನೀವು ಕನ್ಫ್ಯೂಷನ್ ಆಗಲ್ಲ. ಬುದ್ಧಿ ಮೇಲೆ ಬಿದ್ರು ಅದು 4 ಕೆಲಸನೂ ಮಾಡ್ತಾ ಇರುತ್ತದೆ ಅಂತಃಕರಣ. ಹಂಗಾಗಿ ಅಂತಃಕರಣ ಪ್ಲಸ್ ಚಿದಾಭಾಸದ ಕಾಂಬಿನೇಷನ್ ಏನಿದೆ, ಇದು ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಹೋಗ್ತಾ ಇದೆ. ಯಾವಾಗ ಒಂದ್ಸತಿ ಕ್ಲಾರಿಟಿ ಬರುತ್ತೋ, ಕ್ಲಾರಿಟಿ ಬಂದಾಗ ಇದ್ರ ಜೊತೆಯಲ್ಲೇ ಇದ್ರೂ ಕೂಡ, ಇದಕ್ಕೆ ಚೈತನ್ಯವನ್ನು ಕೊಟ್ಕೊಂಡು ಇದು ಎಲ್ಲ ಕೆಲಸಗಳನ್ನು ಮಾಡಕ್ ಆಗ್ತಾ ಇದ್ರು ಕೂಡ, ಇದಕ್ಕೆ ನಾನು ಜೊತೆಲಿದ್ರು ನಾನು ಇದಕ್ಕೆ ಅಟ್ಯಾಚ್ ಆಗಿಲ್ಲ ಅನ್ನೋ ತಿಳುವಳಿಕೆ
ಬಂದಾಗ ಅದು ಸಾಕ್ಷಿಯಾಗಿ ನಿಂತು ನೋಡಕ್ಕಾಗತ್ತೆ. ನಾನು ಸಾಕ್ಷಿ ಅಂತ ತಿಳ್ಕೊಳ್ಳುತ್ತೆ. ಅದು ತಿಳ್ಕೊಳ್ಳೋದ್ರಿಂದ ಮುಂದೆ ಇದರಲ್ಲಿ ಇದಕ್ಕೆ ಚೈತನ್ಯ ಏನು ಬಂದಿರುತ್ತೆ ಅದನ್ನ ಲೋಕ ಕಲ್ಯಾಣದ ಕೆಲಸಗಳಿಗೆ ಆ ದೇಹ ಮುಗಿಸುತ್ತೆ. ತುಂಬಾ ಚೆನ್ನಾಗಿದೆ ಮೇಡಮ್, ಕ್ಲಾರಿಟಿ. ಆ ಎಷ್ಟು ಎಲ್ಲ ಎಲ್ಲ ಇದು ಹಿಂದೆ ಆಗಿದ್ರೂನು ಇವಾಗ ಇನ್ನೊಂಚೂರು ಡೆಪ್ತ್ ಗೆ ಹೋದಂಗೆ ಅನ್ಸುತ್ತೆ ಇದು, ಹೌದು. ಹಿಂದೆ ತಿಳ್ಕೊಂಡಿದ್ರೂನು ಚೆನ್ನಾಗಿದೆ. ಸೊ ಈ ಅದೇ ಬುದ್ಧಿ ಇನ್ನು ಅನ್ನೋದು ಅದು ಜೀವಾತ್ಮನೇ ಅಲ್ವಾ ಮೇಡಮ್? ಏನಮ್ಮ? ಬುದ್ಧಿ ಮೇಲೆ ಅದು ಜೀವಾತ್ಮನೇ. ಬುದ್ಧಿ ಜೀವಾತ್ಮ ತಾನು ಲಿಮಿಟೆಡ್ ಅಂತ ತಿಳ್ಕೊಂಡಿದೆ, ಅದಕ್ಕೆ ಹೆಸರು ಜೀವ. ಜೀವ ಜೀವ ಮೇಡಮ್ ಅಂತ ಟೈಮ್ ಅಹಂಕಾರ ಅಂತ ಬಳಸ್ತಾರೆ, ಕೆಲವು ಸರ್ತಿ ಹ್ಮ್. ಚಿದಾಭಾಸ ಅಂತ ಬಳಸ್ತಾರೆ, ಪದಗಳು ಬೇರೆ ಬೇರೆ ಬಳಸ್ತಾ ಇರ್ತಾರೆ. ಬಟ್ ಆಕ್ಚುಲಿ ಆಗಿರೋದು ಜೀವಾತ್ಮನ ರಿಫ್ಲೆಕ್ಷನ್ ಅಲ್ಲಿ ಬಿದ್ದು ಅಲ್ಲಿ ತಾನು ಲಿಮಿಟೆಡ್ ಅಂತ ಅದು ತಿಳ್ಕೊಳ್ಳೋಕೆ ಒಂದು ಅವಕಾಶ ಆಗಿದೆ. ಆ ಲಿಮಿಟೆಡ್ ನಾನು ಅಲ್ಲ ಅಂತ ತಿಳ್ಕೊಂಡ್ರೆ ತಾನು ಜೀವಾತ್ಮ ಅನ್ನೋದು ಗೊತ್ತಾಗುತ್ತೆ ಅಷ್ಟೇ. ಆಕ್ಟರ್ ಒಂದು ರೋಲ್ನ ನೀವು ಜ್ಞಾಪಕ ಇಟ್ಕೊಂಡ್ರೆ ನಿಮ್ಗೆ ಕ್ಲಾರಿಟಿ. ಆಕ್ಟರ್ ಭಿಕ್ಷಕನ್ ರೋಲ್ ಮಾಡಿದಾಗ ತಾನು ಭಿಕ್ಷುಕ ಅಂತ ಅಂದ್ಕೊಂಡ್ಬಿಡ್ತಾನೆ. ಮಾಡ್ತಾ 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 ಅದ್ರಲ್ಲಿ ಎಷ್ಟು ಇನ್ವಾಲ್ವ್ ಆಗ್ಬಿಟ್ಟು ತಾನು ಭಿಕ್ಷುಕ ಅನ್ಕೊಂಡ್ಬಿಡ್ತಾನೆ. ಅದಕ್ಕೆ ಆಕ್ಚುಲಿ ಎಷ್ಟೇ ಇನ್ವಾಲ್ವ್ಮೆಂಟ್ ಇದ್ರು ಅವನು ಜ್ಞಾಪಕ ಇರಬೇಕು ನಾನು ಆಕ್ಟ್ರು ಅನ್ನೋದು. ಅವಾಗ ಪಾತ್ರವನ್ನು ಚೆನ್ನಾಗಿ ಮಾಡ್ತಾನೆ, ಬೇಗ ಪಾತ್ರದಿಂದ ಹೊರಗೆ ಬರಕ್ಕಾಗುತ್ತೆ. ಇವಾಗ ಗುರುಜಿ ಒಂದು ಉದಾಹರಣೆ ಕೊಡ್ತಾರೆ ನೋಡಿ, ಯಕ್ಷಗಾನದ ಉದಾಹರಣೆ. ಯಕ್ಷಗಾನದಲ್ಲಿ ಹೌದು. ಪಾತ್ರ ಮಾಡಿದವನು ಆಮೇಲೆ ಅವನ ರಾಕ್ಷಸ ಪಾತ್ರ ಮಾಡಿದವನ್ನ ನಿಜವಾಗ್ಲೂ ಕೊಲ್ಲಕ್ಕೆ ಹೋಗ್ಬಿಡ್ತಾನೆ. ಯಾಕೆ ಅಂದ್ರೆ ಇವನ್ ತಾನು ದೇವಿನೇ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಇವನ್ ದೇವಿ, ನಾನು ಇವನ್ ಪಾತ್ರ ಮಾಡಿದಾನಷ್ಟೇ, ಇವನು ಆಕ್ಟರ್. ಆದ್ರೆ ತಾನೇ ದೇವಿ ತಿಳ್ಕೊಂಡ್ಬಿಟ್ಟು ಹೋಗಿ ಅವ್ನು ಕೊಲ್ಲಕ್ಕೆ ಹೋಗ್ತಾ ಇದ್ದಾನೆ. ಅವಾಗ ಬೂದ್ ಕುಂಬಳಕಾಯಿ ತಂದು ತಂದು ಅವನ ಆವೇಶ ಇಳಿಯೋವರೆಗೂ ಅದನ್ನು ಪಚ್ಚಿಸ್ಬಿಟ್ಟು ಆಮೇಲೆ ಅವನಿಗೆ ಇಳಿಯುತ್ತದೆ ಆವೇಶ. ಅವಾಗ ಅಯ್ಯೋ ಹೌದಲ್ವಾ, ನಾನು ಪಾಪ ಅವನು ಕೊಂದ್ಬಿಡ್ತಾ ಇದ್ನಲ್ಲ, ನಾನು ಆಕ್ಟ್ರು ಅವನು ಆಕ್ಟ್ರು, ಪಾತ್ರ ಮಾಡ್ತಾ ಇದ್ದೀನಿ. ಅದಕ್ಕೆ ಯಾವುದೇ ಆಕ್ಷನ್ ನಲ್ಲೂ ಕೂಡ ಆ ಅಲರ್ಟ್ನೆಸ್ ಇರಬೇಕು, ಅರಿವಿನಲ್ಲಿ ಇರಬೇಕು. ಬುದ್ಧನೊಂದು ಉದಾಹರಣೆ ಹೇಳಿದ್ರು. ಮೇಡಮ್ ಪ್ರೇಯರ್ ಹೇಳೋದಾ? 4 o'clock ಆಯ್ತು. ಹಾ, ಬುದ್ಧ ಮತ್ತು ಆನಂದ ಇಬ್ರು ನಡ್ಕೊಂಡು ಹೋಗ್ತಾ ಇರ್ಬೇಕಾರೆ ಬುದ್ಧನ ಕೆನ್ನೆ ಮೇಲೆ ಸೊಳ್ಳೆ ಕೂತ್ಕೊಳ್ಳುತ್ತೆ. ಪಟ್ ಅಂತ ಹೊಡಿತಾನೆ ಬುದ್ಧ, ಮುಂದಕ್ಕೆ ಹೋಗ್ತಾನೆ. ಮತ್ತೆ ಸ್ವಲ್ಪ ಮುಂದಕ್ಕೆ ಹೋಗಿ ವಾಪಸ್ ಬರ್ತಾನೆ. ವಾಪಸ್ ಬಂದು ಮತ್ತೆ ಈ ಕೈಯನ್ನ ಹಿಂಗೆ ತಗೊಂಡು ಬಂದು ಹಿಂಗೆ ಹೊಡೆದು ಮತ್ತೆ ಹಿಂಗೆ ತಗೊಂಡು ಹೋಗ್ತಾನೆ. ಆನಂದ ಯಾಕೆ ಹಿಂಗ್ ಮಾಡಿದ್ರಿ ನೀವು ಅಂತ ಕೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ನಾನು ನಡ್ಕೊಂಡು ಹೋಗ್ತಾ ಇದ್ದಾಗ ಸೊಳ್ಳೆ ಬಂತು. ಸೊಳ್ಳೆ ಬಂದ ತಕ್ಷಣ ಇದು ಆಟೋಮೆಟಿಕಲಿ ಕೈಗೆ ಬಂದು ಹೊಡೆದ್ಬಿಡ್ತು ಸೊಳ್ಳೆನ. ಬಟ್ ನಾನು ಅಲರ್ಟ್ ಆಗಿರ್ಲಿಲ್ಲ. ಅಂದ್ರೆ ಸೊಳ್ಳೆ ಕೂತ್ಕೊಳ್ತು, ಕೈ ಹೊಡೀತು ಅನ್ನೋದ್ರ ಕಡೆಗೆ ಲಕ್ಷ್ಯ ಇಲ್ಲ ನನಗೆ ಆ ಮೊಮೆಂಟ್ ಅಲ್ಲಿ. ಅಂದ್ರೆ ಯಾವಾಗ್ಲೂ ಅರಿವಿನಲ್ಲಿ ಇರ್ಬೇಕು ಅನ್ನೋದಕ್ಕೆ ಅದು ಉದಾಹರಣೆ. ಅದು ತುಂಬಾ ಕಷ್ಟ, ಆದ್ರೆ ಅರಿವಿನಲ್ಲೇ ಯಾವಾಗ್ಲೂ ಇದ್ರೆ ಅವಾಗ ಏನೇ ರೋಲ್ಗಳನ್ನು ಕೂಡ ಚೆನ್ನಾಗಿ ಮಾಡಕ್ಕಾಗುತ್ತೆ, ಅದನ್ನ ಹೊರಕ್ಕೆ ಬರುತ್ತೋ ಆಗುತ್ತೆ. ಕರೆಕ್ಟ್ ಮೇಡಮ್. ಚೆನ್ನಾಗಿದೆ ಇದು ಕತೆ, ಗೊತ್ತಿರ್ಲಿಲ್ಲ ಇದು ಬುದ್ಧ ಮತ್ತು ಸೊಳ್ಳೆದು. ಓಕೆ, ಪ್ರೇಯರ್ ಮಾಡಿ. ಆಮೇಲೆ ಏನು ನಿಮ್ಗೆ ಇವತ್ತು ಟೈಮ್ ಇದ್ರೆ ಮೆಡಿಟೇಷನ್ ಮಾಡೋಣ, ಇಲ್ಲ ಅಂದ್ರೆ ಯಾಕಾದ್ರೂ ಸರಿ, ನಿಮ್ಮಗಳಿಗೆ ಬಿಟ್ಟು. ಪ್ರೇಯರ್ ಮಕ್ಕಳು ಬರ್ತಾರೆ ಮೇಡಮ್, ನನ್ಗೆ ಮೋಸ್ಟ್ಲಿ ನಾನ್ ಲಾಗೌಟ್ ಆಗ್ತೀನಿ, ಮಕ್ಕಳು ಇನ್ನೇನ್ ಬರ್ತಾರೆ. ಅವ್ರಿಗೂ ಹುಷಾರಿಲ್ಲ, ಇಷ್ಟೊತ್ತು ಕೂತಿರೋದೇ ಹೆಚ್ಚು ಅವರು. ಹೌದು ಪಾಪ. ಸರಿ ಮೇಡಮ್, ಪ್ರೇಯರ್ ಮಾಡ್ತೀನಿ. असतो मा सद्गमय तमसो मा ज्योतिर्गमय मृत्योर्मा अमृतं गमय। ॐ शान्ति शान्ति शान्तिः। पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय
ಪೂರ್ಣಮೇವಾವಶಿಷ್ಯತೆ. ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ. ಧನ್ಯವಾದಗಳು.